ಮತ್ತೊಂದು ಸಲ ನಮ್ಮ ನಿವೇದಿತಾ ಹೂಗ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನ ಮಾಡ್ಕೊಳ್ತಾ ಇವತ್ತು ನಾವು ಒಂದು ಅದ್ಭುತವಾಗಿರುವಂತ ಸೆಷನ್ ಅನ್ನ ಮಾಡುವುದಕ್ಕೆ ಬಂದೀವಿ. ಸೊ ಎಲ್ಲರೂ ರೆಡಿ ಇದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಸೊ ಯಾರ್ಯಾರು ರೆಡಿ ಇದ್ದೀರಿ? ರೆಡಿ ಎರಡು ಪ್ರಕಾರದಿಂದ ರೆಡಿ ಇರ್ಬೇಕು. ಒಂದು ದೈಹಿಕವಾಗಿ ರೆಡಿ. ದೈಹಿಕ ಅಂದ್ರ ಡಿಸ್ಟರ್ಬ್ ಎಷ್ಟಾದ್ರೂ ಎದ್ದು ಹೋಗ್ಲಾರ್ದಂಗ್ ಒಂದೇ ಕಡೆಗೆ ಕೂಡ್ತ್ರಿ ನೋಡ್ರಿ, ಅದು ದೈಹಿಕವಾದ ಏಕಾಗ್ರತೆ. ಅದ್ರ ಜೊತೆಗೆ ಪ್ಲಸ್ ಮತ್ತೆ ಮಾನಸಿಕವಾದ ಏಕಾಗ್ರತೆ. ಜೀವನದಲ್ಲಿ ನೀವ್ ಯಾವುದೇ ಸಕ್ಸಸ್ ಅನ್ನ ಪಡಿಬೇಕು ಅಂದ್ರೆ ಇವ್ ಎರಡೂ ಸಮೇತ ಒಂದೇ ಕಡೆಗೆ ತಗೊಂಡ್ ಬರ್ಬೇಕು. ಸಾಕಷ್ಟು ಸಲ ದೇಹ ಒಂದ್ ಕಡೆಗೆ ಬಂದಿರುತ್ತೆ, ಮನ್ಸ್ ಯಾವ್ದ್ಯಾವ್ದೋ ಕಡೆಗೆ ಹರಿಯುತ್ತೆ. ಎಷ್ಟೋ ಸಲ ಮನ್ಸ್ ಏಕಾಗ್ರತೆ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ದೇಹ ಎಲ್ಲೆಲ್ಲೋ ತಿರುಗಾಡ್ತಾ ಇರುತ್ತೆ. ಸೊ ಅವಾಗ ನಮ್ಗೆ ಸಕ್ಸಸ್ ಆಗುವುದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ ಎರಡನ್ನ ನಾವು ಒಂದು ಕಡೆಗೆ ತಂದಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ. ಮತ್ತೆ ಇವತ್ ಸಾಕಷ್ಟು ಕಲಿಕೆ ಇದೆ ನೋಡ್ರಿ, ಅದು ನಿಮಗ್ ಸಿಗ್ತಾ ಇದೆ. ಅದಾದ್ಮೇಲೆ ಇವತ್ ಯಾರ್ಯಾರಿಗ ಅನಿಸುತ್ತೆ ಇದು ಫ್ರೀ ಸೆಷನ್ ಇದೆ ಅಂತ ಹೇಳಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಹಾ, ಇದು ರಿಯಲ್ ಆಗಿ ನಿಜವಾಗ್ಲೂ ಇದು ಫ್ರೀ ಸೆಷನ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಫ್ರೀ ಯಾರಿಗಿದೆ ಅಂದ್ರೂ ಫ್ರೀ ನಿಮ್ಗಿದೆ. ಇದು ಫ್ರೀ ಯಾರಿಗಿದೆ? ನಿಮ್ಗಿದೆ. ಬಟ್ ಅದು ನಮ್ಗೆ ಫ್ರೀ ಇಲ್ಲ. ನಾವೆಲ್ಲ ಖರ್ಚು ವೆಚ್ಚ, ಆಫೀಸು, ಟೀಮು, ಫೇಸ್ಬುಕ್ ಆಡು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹಾಕಿ ಜಗತ್ ಹಿಂಗ್ ಬದಲಾಗಿದೆ. ಹಿಂದೆ ಒಂದ್ ಕಾಲ ಇತ್ತು, ಅವಾಗ ಗುರು ದಕ್ಷಿಣೆ ಕೊಡ್ತಿದ್ರು, ಗೊತ್ತಲ್ಲ? ಈಗ ಹಂಗಿಲ್ಲ, ಮೊದಲು ಶಿಷ್ಯ ದಕ್ಷಿಣೆ ಕೊಡ್ಬೇಕಾಗುತ್ತೆ. ಹಂಗಾಗಿ ನೀವೆಲ್ಲರಿಗೂ ಶಿಷ್ಯ ದಕ್ಷಿಣೆನ ತಗೊಂಡವ್ರಿದ್ರಿ. ಹಾಗಾಗಿ ತಾಳ್ಮೆಯಿಂದ ಕೂಡ್ರಿ. ಎರಡು ಗಂಟೆಗಳ ಕಾಲ ನೀವೇನಾದ್ರೂ ನಿಮ್ಮ ಸಲುವಾಗಿ ಸಮಯ ಕೊಟ್ರ ನಿಮ್ಮ ಮೈಂಡ್ ಸೆಟ್ ಇದೆ ನೋಡ್ರಿ, ಅದು 100% ಪರಿವರ್ತನೆ ಆಗೇ ಆಗುತ್ತೆ. ಹಾಗಾಗಿ ಕಲಿಯೋದಕ್ಕಾಗಿ ಮೊದಲು ರೆಡಿ ಆಗಿರ್ರಿ ಅಂತ ಹೇಳಿ ಹೇಳ್ತಾ, ಸೊ ಯಾರ್ಯಾರು ರೆಡಿ ಇದ್ರಿ ಒಂದ್ಸಲ ರೆಡಿ ಅಂತ ಹೇಳಿ ಟೈಪ್ ಮಾಡ್ರಿ, ಬೇಗ ಬೇಗ. ಆನಂತರ ನಮ್ದು ಝೂಮ್ ಇನ್ನೂ ಬರ್ತಾ ಇರ್ತಾರೆ. 100 ಮೆಂಬರ್ಸಿಗೆ ಮಾತ್ರ ಪರ್ಮಿಷನ್ ಇರೋದು. ಒಂದ್ ವೇಳೆ ಅಪ್ಪಿ ತಪ್ಪಿ ನೀವು ಹೊರಗ್ ಹೋದ್ರೆ ಮತ್ತೆ ಒಳಗ್ ಬರೋ ಆಪ್ಷನ್ ಇದೆ ನೋಡ್ರಿ, ಅದು ಬಹಳ ಕಡಿಮೆ ಇದೆ. ಈಗ ಬರ್ತಾರೆ, ಇನ್ನ ನೋಡಟ್ರಿ ಒಬ್ರು ಬೇರೆ ಬೇರೆ ಗ್ರೂಪಿಗೆ ಈಗ ನಾವ್ ಹಾಕಿರುವಂತದ್ದು. ಎಸ್. ಸೊ ಯಾರ್ಯಾರು ರೆಡಿ ಇದ್ರಿ ಅವ್ರೆಲ್ಲರಿಗೂ ಸಮೇತ ಒಂದ್ಸಲ ಮತ್ತೆ ನಾನು ಥ್ಯಾಂಕ್ ಯು ಅನ್ನ ಹೇಳ್ತೀನಿ. ಯಾಕಂದ್ರೆ ಇವ್ ಎರಡನ್ನ ರೆಡಿ ಆಗಿಡ್ಬೇಕು ಯಾವಾಗ. ಅದಾದ್ಮೇಲೆ ಕಲಿಕೆ ಅಂತಿದೆ ನೋಡ್ರಿ, ಅದೇ ಈಕ್ವಲ್ ಟು ಗಳಿಕೆ. ನೀವ್ ಎಷ್ಟು ಕಲಿತ್ರಿ ಅಷ್ಟು ಗಳಿಸ್ತ್ರಿ. ಇದು ಸೈನ್ಸ್ ಇದೆ, ಯೂನಿವರ್ಸಲ್ ಟ್ರುತ್. ಏನು ಅಂದ್ರೆ ನೀವು ಕಲ್ತಷ್ಟು ಮಾತ್ರ ಗಳಿಸ್ತ್ರಿ. ನೀವು 10 ಲಕ್ಷ ಗಳಿಸ್ಬೇಕು ಅಂದ್ರೆ 10 ಲಕ್ಷದ ಕಲಿಕೆ ನಿಮ್ ಹತ್ರ ಬೇಕು. ಗೊತ್ತಾಗ್ತಾ ಇದೆಯಲ್ಲ ಎಲ್ಲರಿಗೂ? ಹಾ, ನೀವು ಮಂತ್ಲಿ 10 ಲಕ್ಷ ಗಳಿಸ್ಬೇಕು, ನಾನ್ ಮಂತ್ಲಿ 5 ಲಕ್ಷ ಗಳಿಸ್ಬೇಕು ಅಂದ್ರೆ ಆ 5 ಲಕ್ಷದ್ದು 10 ಲಕ್ಷದ್ದು ಜ್ಞಾನ ಇದೆನಾ ನಿಮ್ಗೆ? ಮೈಂಡಿಗೆ ಕ್ವಶನ್ ಮಾಡಿ. ಬಯಸ್ತೀವಿ ಎಲ್ಲರೂ ಗಳಿಸ್ಬೇಕು, ಸಮಾಜದಲ್ಲಿ ಬೆಳಿಬೇಕು, ಸಕ್ಸಸ್ ಆಗ್ಬೇಕು, ಜನ ನಮ್ಗೂ ಗುರ್ತಿಸ್ಬೇಕು, ನಮ್ದು ಮಾನ ಸನ್ಮಾನ ಆಗ್ಬೇಕು, ದೊಡ್ಡ ದೊಡ್ಡ ಸ್ಟೇಜ್ ಗಳಿಗೆ ಹೋಗ್ಬೇಕು. ಇದೆಲ್ಲಾನು ನಮ್ ಹತ್ರ ಮೈಂಡ್ ಸೆಟ್ ಇದೆ. ಆದ್ರೆ ಅಷ್ಟು ಕಲಿಕೆ, ಅಷ್ಟು ಲರ್ನಿಂಗ್ ನನ್ನ ಹತ್ರ ಇದೆನಾ? ಇದ್ರೆ ಎಸ್ ಅಂತ ಟೈಪ್ ಮಾಡ್ರಿ. ಇಲ್ಲ ಮ್ಯಾಮ್ ನೀವು ಹೇಳೋದು ಕರೆಕ್ಟ್ ಇದೆ, ನಾವು ಯೋಚನೆ ಒಂದ್ ಮಾಡ್ತಾ ಇದೀವಿ, ಬಟ್ ಆ ಕಲಿಕೆ ನಮ್ಮ ಹತ್ರ ಇಲ್ಲ ಅಂತ ಯಾರ್ಯಾರಿಗೆ ಫೀಲ್ ಆಗುತ್ತೆ ನೋಡ್ರಿ, ಅವ್ರೆಲ್ರೂ ಒಂದ್ಸಲ ನೋ ಅಂತೇಳಿ ಟೈಪ್ ಮಾಡ್ರಿ. ಇಲ್ಲಾಂದ್ರೆ 100% ನಾನ್ ಹೇಳ್ತೀನಿ, ನಮ್ಮ ಕಲಿಕೆಗೂ ಗಳಿಕೆಗೂ ಏನ ಇರುತ್ತೆ ಅಂದ್ರೆ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯತೆಗಳಿವೆ. ಎಸ್. ಸೊ ಹಾಗಾಗಿ ನಾವೇನ್ ಮಾಡೋಣ ಅಂದ್ರೆ ಕಲಿಯೋದ್ರ ಮೇಲೆ ಮೊದಲು ಫೋಕಸ್ ಮಾಡಿ. ಕಲಿಕೆ ಅಂದ್ರೆ ಬೀಜದ ತರ ಕೆಲಸ ಮಾಡುತ್ತೆ. ನೀವ್ ಯಾವ್ದಾದ್ರು ಒಂದು ನೋಡಿರ್ಬೇಕಾದ್ರೆ ಮಾವಿನ ಒಂದೇ ಒಂದು ಬೀಜವನ್ನ ಭೂಮಿಯ ಗರ್ಭದಲ್ಲಿ ಹಾಕಿದ್ರೆ ಅದು ಮಾವಿನ ದೊಡ್ಡ ಮರವಾಗಿ ಬೆಳೆಯುತ್ತೆ ಒಂದು ಸಮಯ, ಒಂದು ಕಾಲಾವಧಿಯ ನಂತರ. ಅದಾದ್ಮೇಲೆ ಅದು ಎಷ್ಟು ಫಲ ಕೊಡುತ್ತೆ ಅಂದ್ರ ಕೋಟ್ಯಾಂತರ ಫಲಗಳು ಬರುತ್ತೆ ಅದು ಬದುಕಿರೋ ತನಕ. ಸುಮಾರು ಒಂದು 100 ವರ್ಷಕ್ಕಿಂತ ಜಾಸ್ತಿ ಫಲ ಕೊಡುತ್ತೆ ಮಾವಿನ ಮರ. ಹಾಕಿರೋದೆಷ್ಟು? ಒಂದೇ ಬೀಜ. ಸೇಮ್ ಅದೇ ರೀತಿ ಒಂದು ಸಲ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನುವಂತ ಹೊಲದಲ್ಲಿ ಅಥವಾ ಭೂಮಿಯಲ್ಲಿ ನೀವು ಒಳ್ಳೆಯ ವಿಚಾರ ಅನ್ನುವಂತ ತರಬೇತಿ ಅನ್ನುವಂತ ಬೀಜವನ್ನ ಏನಾದ್ರೂ ಬಿತ್ತಿದ್ರೆ ಲೈಫ್ ಟೈಮ್, ಈ ಜನ್ಮ ಅಲ್ಲ, ಈ ಆತ್ಮ ಎಲ್ಲಿ ತನಕ ಇರುತ್ತೆ ಗೊತ್ತಲ್ಲ? ಸಾವಿರೋದು ಓನ್ಲಿ ಶರೀರಕ್ಕೆ, ಆತ್ಮಕ್ಕಿಲ್ಲ. ನೆನ್ಪಿಟ್ಕೋರಿ. ಹಾಗಾಗಿ ನಿಮ್ಮ ಒಳಗೆ ಬರ್ಬೇಕಾಗಿರುವಂತ ಒಂದು ಪರಿವರ್ತನೆ ಯಾವುದು ಅಂದ್ರೆ ಅದು ಆತ್ಮ ಪರಿವರ್ತನೆ ಅಂತ. ಹಾಗಾಗಿ ಇವತ್ತು ಆ ಆತ್ಮ ಪರಿವರ್ತನೆ ಮಾಡ್ಕೊಳ್ಳುವಂತ ಸೆಷನ್ ಒಳಗೆ ನೀವು ಕುಂತೀರಿ ಒಂದು. ಅದಾದ್ಮೇಲೆ ಎರಡನೇದು ಹೇಳೋದು ಏನು ಅಂದ್ರೆ, ನೀವು ಯಾರಾದ್ರೂ ಬಹಳ ಗಡಿಬಿಡಿ ಇದ್ದಾಗಿದ್ದೀರಿ ಅಂದ್ರೆ, ನಿಮ್ಗೆ ಬಹಳ ಒತ್ತಡದಲ್ಲಿ ಪ್ರೆಷರ್ ನಲ್ಲಿ ಕ್ಲಾಸ್ ಏನಾದ್ರೂ ಮಾಡ್ತಾ ಇದ್ದೀರಿ, ಅಯ್ಯೋಯ್ಯೋ ನನ್ ಹತ್ರ ಸಮಯನೇ ಇಲ್ಲ ಅಂದ್ರ ನಾನು ಈಗ್ಲೇ ಹೇಳ್ತೀನಿ, ದಯವಿಟ್ಟು ನೀವು ಆರಾಮ್ಸೆ ಲೆಫ್ಟ್ ಆಗಿ ಹೊರಗೆ ಹೋಗ್ರಿ, ನಿಮ್ದೆಲ್ಲಾ ಕ್ಲಾಸ್ ಮುಗಿಸ್ರಿ. ಅಥವಾ ನಿಮ್ದೇನೇನ್ ಬಿಸಿ ಶೆಡ್ಯೂಲ್ ಇವೆ ನೋಡ್ರಿ ಅವೆಲ್ಲಾ ಪೂರ್ತಿ ಮಾಡ್ರಿ. ನೀವು ಒಂದ್ ವೇಳೆ ಅರ್ಧ ಇಲ್ಲಿ ಮಾಡಿದ್ರಿ, ಅರ್ಧ ಆ ಕಡೆಗೆ ಏನಾದ್ರೂ ಮಾಡಿದ್ರಿ ಅಂದ್ರ ನೀವು ಇದನ್ನು ಮಾಡೋದಿಲ್ಲ, ಅದನ್ನು ಮಾಡೋದಿಲ್ಲ, ಆ ಕಡೆಗೂ ಆಗೋದಿಲ್ಲ, ಈ ಕಡೆಗೂ ಆಗೋದಿಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಕಲಿಕೆಗೆ ನಮ್ಮ ಸಮಯ ಕೊಟ್ಟಾಗ ಮಾತ್ರ ನಮ್ಮ ಕಲಿಕೆ ಇದೆ ನೋಡ್ರಿ ಅದು ಫಲ ನೀಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನನಗೆ ನಿಮ್ಮಿಂದ ಏನೇನು ಬೇಕಾಗಿಲ್ಲ, ಓನ್ಲಿ 2 hours ಬೇಕು. 2 ಗಂಟೆಗಳ ಕಾಲ ನೀವು ನನಗೆ ಕೊಡ್ಬೇಕು. ಮತ್ ನನಗೆ ಕೊಡೋದು ನನ್ನ ಸಲುವಾಗಿ ಅಲ್ಲ, ಅದು ನಿಮ್ಮ ಸಲುವಾಗಿ, ನಿಮ್ಮ ಕಲಿಕೆಗಾಗಿ
ನನಗೆ ಸಮಯ ಕೊಟ್ರೆ ನಾನು ಸಾಕಷ್ಟು ವಿಚಾರಗಳನ್ನ ಕಲಿಸೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ನೆನ್ಪಿಡ್ರಿ, ಯಾಕೆ ಈ ಸೆಷನ್ ಅನ್ನ ಪೂರ್ತಿ ಮಾಡ್ಬೇಕು ಅಂತ ಸೈನ್ಸ್ ಹೇಳ್ತೀನಿ. ನೀವ್ ಯಾವ್ದಾದ್ರು ಮನೇಲಿ ಅಡಿಗೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರ, ಅಚಾನಕ್ ಅಡಿಗೆ ಮಾಡ್ತಾ ಮಾಡ್ತಾ ಅರ್ಧಕ್ಕೆ ಸ್ಟೋವ್ ಹೋಗ್ಬಿಡ್ತು, ಸಿಲಿಂಡರ್ ಖಾಲಿ ಆಯ್ತು. ಅವಾಗ ಆ ಊಟ ಮಾಡೋದಕ್ಕೆ ನಮ್ಗೆ ಸಾಧ್ಯ ಇದೆನಾ? ಒಂದು ಚಪಾತಿ ಏನ್ ಮಾಡಿದ್ರಿ, ಹಂಚಿನ ಮೇಲೆ ಹಿಂಗ್ ಹಾಕಿದ್ರಿ, ಆಫ್ ಆಗ್ಬಿಡ್ತು. ಈಗ ಅದು ಚಪಾತಿ ಊಟ ಮಾಡೋದಕ್ ಬರುತ್ತ? ನೋ. ಅದು ಹಿಟ್ಟನು ಉಳಿಯೋದಿಲ್ಲ, ಈ ಕಡೆ ಚಪಾತಿನೂ ಆಗೋದಿಲ್ಲ. ಸೇಮ್ ಅದೇ ರೀತಿ ನೀವು ಯಾರ್ದೇ ಸೆಷನ್ ಅನ್ನ ಅಟೆಂಡ್ ಮಾಡ್ತೀರಿ ನೋಡ್ರಿ, ಅದನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ಹಿತವಾಗಿರುತ್ತೆ. ನೀವೇನಾದ್ರೂ ಅರ್ಧಂಬರ್ಧ ಬಿಟ್ರೆ, ಹಸಿ ಚಪಾತಿ ಊಟ ಮಾಡಿದ್ರೆ ಏನ್ ಹಾಲತ್ ಆಗ್ತದ ನೋಡ್ರಿ, ಅದೇ ರೀತಿ ಆಗುತ್ತೆ. ಸೊ ಹಾಗಾಗಿ ಎಲ್ರು ಈ ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಯಾರ್ಯಾರಿದ್ರಿ ನೋಡ್ರಿ, ಓಕೆ ಅಂತ ಒಂದ್ಸಲ ನನ್ಗೆ ಮೆಸೇಜ್ ಹಾಕ್ರಿ. ಮ್ಯಾಮ್ ನಾವ್ ಏನಾದ್ರೂ ಆಗ್ಲಿ, ಭೂಮಿ ಈ ಕಡೆಯಿಂದ ಈ ಕಡೆಗಾಗ್ಲಿ, ಪ್ರಳಯ ಬರ್ಲಿ, ಅದು ಏನಾದ್ರೂ ಆಗ್ಲಿ, ಆದ್ರೆ ನಾನ್ 2 hours 2 ತಾಸು, ಕೆಲವೊಂದ್ಸಲ ನೆಟ್ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಈಗ್ಲೇ ಒಂದ್ 2 ನಿಮಿಷ ಟೈಮ್ ತಗೊಂಡು ಒಂದ್ 21 ರೂಪಾಯಿ ಏನೋ ಇದೆ ನೋಡ್ರಿ, GB ಇದೆಲ್ಲ 2 GB 3 GB, ಅದನ್ನ ನೀವು ಸೇವ್ ಮಾಡಿದ್ರೆ ಎಷ್ಟೋ ಸಲ ಏನಾಗುತ್ತೆ, ನಾವ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಹಳ ಬಹಳ ಅದ್ಭುತವಾಗಿರುವಂತ, ಬಹಳ ಅಮೂಲ್ಯವಾಗಿರುವಂತ ವಿಚಾರ ಹೇಳ್ತಾ ಇರ್ತೀನಿ, ಅವಾಗ ನಿಮ್ ನೆಟ್ ಪ್ಯಾಕ್ ಖಾಲಿ ಆಗಿರುತ್ತೆ. ಅವಾಗ ಅಷ್ಟಕ್ಕೆ ನೀವೇನ್ ಮಾಡ್ತೀರಿ ಅಂದ್ರೆ ಕ್ವಿಟ್ ಮಾಡ್ಕೊಂಡು ಹೊರಗ್ ಬರ್ತೀರಿ. ದಯವಿಟ್ಟು ನಿಮ್ಮ ಫೋನ್ ಅನ್ನ ಚೆಕ್ ಮಾಡ್ಕೊಡ್ರಿ, ನಿಮ್ ಹತ್ರ ಝೂಮ್ಗೆ ಬೇಕಾಗುವಷ್ಟು ನೆಟ್ ಪ್ಯಾಕ್ ಇದೆನಾ ಅಥವಾ ಇಲ್ಲ. ಇಲ್ಲ ಅಂದ್ರೆ ಅದನ್ನ ಈಗಾಗ್ಲೇ ರೆಡಿ ಮಾಡ್ಕೊಡ್ರಿ, ಓಕೆನಾ? ಸೊ ಎಲ್ರಿಗೂ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲಾ 60 ಜನ ಮಹನೀಯರಿಗೂ, ಎಲ್ಲಾ ಡೈಮಂಡ್ಸ್ ಗಳಿಗೂ ನನ್ನ ವಿಚಾರ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಓಕೆ, ಡನ್. ಸೊ ಹಾಗಾಗಿ ಈಗ ಒಂದ್ 2 ನಿಮಿಷ ನಾನ್ ನಿಮ್ಗೆ ನನ್ನ ಎಸ್ ರೇಖಾ ಹೇಳ್ತಾರೆ ಮೇಡಮ್ ವೈಫೈ ಇದೆ. ಎಸ್, ಯಾರ ಹತ್ರ ವೈಫೈ ಇದೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಉಳ್ದವ್ರಿಗೆ ಇರುತ್ತೆ ಮೊಬೈಲ್ ಇಂದ. ಸ್ಪೆಷಲಿ ನೀವೇನ್ ಮೊಬೈಲ್ ಇಂದ ಜಾಯ್ನ್ ಆಗಿರ್ತೀರಲ್ಲ, ಅಲ್ಲಿ ಸ್ವಲ್ಪ ನಿಮ್ಗೆ ತೊಂದರೆ ಆಗೋ ಸಂಭವಗಳು ಜಾಸ್ತಿ ಇರುತ್ತೆ. ಎಸ್, ಸೊ ಹಾಗಾಗಿ ಇದೀಗ ನಾವು ನಮ್ಮ ಜರ್ನಿಯನ್ನ ಶುರು ಮಾಡೋಣ. ಅದ್ರಲ್ಲಿ ನಿಮ್ಗೆ ಹೇಳ್ ನೋಡ್ರಿ, ಪ್ರತಿಯೊಂದು ಯಾವುದೇ ಒಂದು ಕಾರ್ಯವನ್ನ ಮಾಡ್ಬೇಕು ಅಂದ್ರ ನಿಮ್ಮ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊರಿ. ಪ್ರತಿಯೊಂದು ಕಾರ್ಯ ನಮ್ದು ಯಶಸ್ವಿ ಆಗ್ಬೇಕು ಅಂದ್ರ ನಾವು ನಿಯಮಕ್ಕೆ ಒಳಗಾಗಿ ಕಾರ್ಯ ಮಾಡ್ಬೇಕು. ಹಾಗಾಗಿ ಪ್ರತಿಯೊಂದಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇದ್ದಿರ್ತಾವ. ಆ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಈ ರೂಲ್ಸ್ ಗಳನ್ನ ಯಾರ್ ಮುರಿತಾರ ನೋಡ್ರಿ, ಅವ್ರು ಸಕ್ಸಸ್ ಆಗೋದಿಲ್ಲ. ಈಗ ನಾವು ಸ್ಟೂಡೆಂಟ್ ಲೈಫ್ ಇದ್ದಾಗ ರೂಲ್ಸ್ ಏನಿತ್ತು ಅಂದ್ರೆ ಸರಿಯಾಗಿ ಎಜುಕೇಶನ್ ಅನ್ನ ತಗೋಬೇಕಿತ್ತು, ಹಗ್ಲು ರಾತ್ರಿ ಓದ್ಬೇಕಿತ್ತು. ಅದು ಯಾರು ನಾವು ಮಾಡಿಲ್ಲ ನೋಡ್ರಿ, ನಾವೇನಾದೇವ್ ಫೇಲ್ ಆದೇವ್. ಅರ್ಥ ಏನು ಅಂದ್ರೆ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಿಲ್ಲ ಅಂತ. ಹಾಗಾಗಿ ಪ್ರತಿಯೊಬ್ರು ನೆನ್ಪಿಟ್ಕೋರಿ, ನಿಮ್ಮ ಜೀವನದಲ್ಲಿ ನೀವು ಪರಿವರ್ತನೆ ಆಗ್ಬೇಕಂದ್ರ ನಿಯಮಕ್ಕೆ ಒಳಗಾಗಿ ನಾವು ಬದುಕಬೇಕು. ನಿಯಮ ಏನ್ ಹೇಳುತ್ತೆ ನೋಡ್ರಿ, ಅದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕು. ಎಸ್, ಇದೀಗ ಸ್ವಲ್ಪ ನೋಟ್ ಮಾಡ್ತಾ ಹೋಗ್ರಿ. ನಮ್ಮ ಒಳಗೆ 2 ಪ್ರಕಾರದ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ನೋಟ್ ಮಾಡ್ಕೊಡ್ರಿ, ಮತ್ ಡೈರಿದೊಳಗೆ ಕಂಪಲ್ಸರಿ ಬರೀರಿ. ಎಸ್, ಡೈರಿಯಲ್ಲಿ ಸ್ವಲ್ಪ ಮೆನ್ಷನ್ ಮಾಡ್ಕೋರಿ ಕಂಪಲ್ಸರಿ. ನಮ್ಮ ಹತ್ರ 2 ರೀತಿಯ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಒಂದ್ ಬರುತ್ತೆ ಮಸಲ್ ಪವರ್, ಇನ್ನೊಂದ್ ಬರುತ್ತೆ ಮೈಂಡ್ ಪವರ್ ಅಂತ. 2 ರೀತಿಯ ಶಕ್ತಿಗಳು ನಮ್ಗೆ ಕೆಲಸ ಮಾಡ್ತಾ ಇವೆ. ಒಂದಿದೆ ದೈಹಿಕ ಶಕ್ತಿ ಅಂತ ಬರುತ್ತೆ, ಇನ್ನೊಂದು ಬರುತ್ತೆ ಮಾನಸಿಕ ಶಕ್ತಿ ಅಂತ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಬಹಳ ಅತ್ಯಂತ ಪವರ್ಫುಲ್ ಆಗಿರುವಂತದ್ದು ನಿಮ್ಗೆ ಯಾವ್ದು ಅನಿಸುತ್ತೆ? ಮಸಲ್ ಪವರ್ ಇದೆ ಗ್ರೇಟ್ ಅನಿಸ್ತದ ಅಥವಾ ಮೈಂಡ್ ಪವರ್ ಗ್ರೇಟ್ ಅನಿಸುತ್ತೆ? ಸ್ವಲ್ಪ ನನಗ ಬರೀರಿ, ಟೈಪ್ ಮಾಡ್ರಿ. ನಿಮ್ಗೆ ಯಾವ್ದು ಅನಿಸುತ್ತೆ? ಮಸಲ್ ಪವರ್ ಗ್ರೇಟ್ ಅನಿಸುತ್ತಾ ಅಥವಾ ಮೈಂಡ್ ಪವರ್ ಗ್ರೇಟ್ ಅನಿಸುತ್ತೆ? ಎಸ್, ಎಲ್ಲಾರು ನೋ, ಮೈಂಡ್ ಪವರ್ ಜಾಸ್ತಿ ಕೆಲಸ ಮಾಡುತ್ತೆ. ಸ್ವಲ್ಪ ಹೇಳ್ತೀನಿ ನಿಮಗೆ ಒಂದು. ನಮಗೆ ನಮ್ಮ ಶಾರೀರಿಕ ಶಕ್ತಿಗಿಂತನೂ ಮಾನಸಿಕ ಶಕ್ತಿ ಇದೆ ನೋಡ್ರಿ, ಅದು ಹೆಚ್ಚಿದೆ ನಮ್ಮ ಒಳಗೆ. ಹಾಗಾಗಿ ಶಾರೀರಿಕ ಶಕ್ತಿ ಬೇಕಾದ್ರೆ ನೋಟ್ ಮಾಡ್ಕೊಡ್ರಿ. ನಮ್ಮ ಶಾರೀರಿಕ ಶಕ್ತಿ ಇದೆ ನೋಡ್ರಿ, ಅದು ಓನ್ಲಿ 10% ಮಾತ್ರ ಇದೆ. 10% ಶಾರೀರಿಕ ಶಕ್ತಿ ಕೆಲಸ ಮಾಡ್ತಾ ಇದೆ. 90% ಶಕ್ತಿ ಇದೆ ನೋಡ್ರಿ, ಅದು ಮಾನಸಿಕ ಶಕ್ತಿ ಕೆಲಸ ಮಾಡ್ತಾ ಇದೆ. ನೀವು ಸಾಕಷ್ಟು ಸಲ ನೋಡ್ಬೋದು, ಯಾರ್ದು ಮೈಂಡ್ ಪವರ್ಫುಲ್ ಆಗಿರುತ್ತೆ ನೋಡ್ರಿ, ಅವ್ರ ಶರೀರನು ಸಮೇತ ಗಟ್ಟಿಯಾಗಿರುತ್ತೆ. ಯಾರ ಮೈಂಡ್ ಬಹಳ ಕನ್ಫ್ಯೂಸನ್ ಮೈಂಡ್ ಸೆಟ್ ಇದೆ, ಅಥವಾ ಅವ್ರಿಗೆ ಏನು ಅರ್ಥ ಆಗೋದಿಲ್ಲ, ಅಥವಾ ಏನಂತಾರ ವೀಕ್ ಮೈಂಡೆಡ್ ಅಂತ ನೋಡ್ರಿ, ವೀಕ್ ಮೈಂಡೆಡ್ ಇರುವಂತ ವ್ಯಕ್ತಿದು ಶರೀರನು ಸಮೇತ ವೀಕ್ ಆಗಿರುತ್ತೆ. ಹಾಗಾಗಿ ಜೀವನದಲ್ಲಿ ನೀವೇನಾದ್ರೂ ಸಕ್ಸಸ್ ಆಗ್ಬೇಕಂದ್ರ ಮೈಂಡ್ ಪವರ್ ಇದೆ ನೋಡ್ರಿ, ಅದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ನೀವು ಯಾವ ಕೋರ್ಸ್ ನಲ್ಲಿ ಕುಂತೀರಂದ್ರ ಮಸಲ್ ಪವರ್ ಇಲ್ಲ, ಕೇವಲ ಮೈಂಡ್ ಪವರ್ ಇರುವಂತ ಒಂದು ಕೋರ್ಸ್ ನಲ್ಲಿ ಕುಂತೀರಿ ಅಂತ ಹೇಳಿ ಹೇಳ್ತಾ, ಸೊ ಇದೀಗ ಪ್ರತಿಯೊಬ್ರು ಸಮೇತ ಒಂದು ಆಕ್ಟಿವಿಟಿಯನ್ನ ಮಾಡೋಣ. ಬೇಗ ಬೇಗ ಎಲ್ಲ ವಿಡಿಯೋ ಆನ್ ಮಾಡ್ರಿ. ಒಂದು ಆಕ್ಟಿವಿಟಿಯನ್ನ ಮಾಡೋಣ. 2 ಕೈಗಳಿವೆನಾ ಎಲ್ರಿ? ಕೈಗೆ 10 ಬೆರಳುಗಳಿವೆ, ಓಕೆನಾ?
ಸೊ ಈಗ ಏನ್ ಮಾಡೋಣ ಅಂದ್ರೆ ಎರಡು ಕೈಲಿಂದ ಕ್ಲಾಪ್ಸ್ ಅನ್ನ ಹಾಕ್ರಿ. ಒಂದ್ಸಲ ನಿಮ್ಮ ಮೈಂಡ್ ಅನ್ನ ಆಕ್ಟಿವ್ ಆಗೋದಕ್ಕೆ ಇದು ನಿಮ್ಗೆ ಬಹಳ ಸಪೋರ್ಟ್ ಮಾಡುತ್ತೆ. ಸ್ವಲ್ಪ ಗಟ್ಟಿಯಾಗಿ ಹೊಡೀರಿ. ಸ್ಪೀಡ್ ಸ್ಪೀಡ್ ಸ್ಪೀಡ್. ಆನಂತರ ಸ್ವಲ್ಪ ನಿಧಾನಕ್ಕೆ ಕಡಿಮೆ ಮಾಡ್ರಿ, ಪೂರ್ತಿ ಕಡಿಮೆ ಮಾಡ್ರಿ, ಮತ್ತೆ ಪೂರ್ತಿ ಕಡಿಮೆ ಮಾಡ್ರಿ. ರಿಲ್ಯಾಕ್ಸ್. ಅಶ್ವಿನಿ ನೀವು ಕ್ಲಾಪ್ಸ್ ಹಾಕ್ರಿ. ಹಾ, ಸಕ್ಸಸ್ ಅಂದ್ರೆ ಏನು ಅಂದ್ರೆ ಇಲ್ಲಿ ತನಕ ನೀವೇನ್ ಮಾಡ್ಕೋತ ಬಂದಿರ್ ನೋಡ್ರಿ, ಅದು ಮಾಡೋದು ಸಕ್ಸಸ್ ಅಲ್ಲ. ಏನ್ ಮಾಡಲಿಕ್ ಆಗ್ಲಿಲ್ಲ ನೋಡ್ರಿ, ಅದನ್ನ ಮಾಡ್ಲಿಕ್ ಶುರು ಮಾಡ್ತೀರಿ ನೋಡ್ರಿ, ಅದು ಸಕ್ಸಸ್ ಇದೆ. ಡೈರಿಯಲ್ಲಿ ನೋಟ್ ಮಾಡಿ. ಸಕ್ಸಸ್ ಅಂದ್ರ ಇಲ್ಲಿ ತನಕ ನೀವ್ ಏನ್ ಮಾಡ್ತಾ ಬಂದಿರಿ ನೋಡ್ರಿ, ನೀವ್ ಅದೇ ಮಾಡ್ತಾ ಇದೀರಿ, ನೋ ಸಕ್ಸಸ್. ಅದು ಸಕ್ಸಸ್ ತರ್ಲಿಲ್ಲ ಇಲ್ಲಿ ತನಕ ನೀವ್ ಏನೇ ಮಾಡಿದ್ರು. ಈಗ ಯಾವ್ದು ಮಾಡ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ, ಸಾಧ್ಯ ಆಗ್ಲಿಲ್ಲ, ಕನ್ಫ್ಯೂಷನ್ ಮೈಂಡ್ ಸೆಟ್ ನೊಳಗ್ ಇದ್ದೀರಿ, ಅದನ್ನ ಮಾಡೋದಕ್ಕೆ ಶುರು ಮಾಡ್ತೀರಿ ನೋಡ್ರಿ, ಅದು ನಿಮ್ದು ಸಕ್ಸಸ್. ಹಾಗಾಗಿ ಕ್ಲಾಪ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರ ನಮ್ಮ ಬ್ರೈನ್ ನ ವೇವ್ಸ್ ಗಳಿವೆ ನೋಡ್ರಿ, ಅವು ಆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದಾದ್ಮೇಲೆ ನಿದ್ರೆ ಹೋಗುತ್ತೆ. ಸುಸ್ತಿ ಅಂತೀವಿ ನಮ್ ಕಡೆ ಬೀದರ್ ಕಡೆ. ಹಾ, ಸುಸ್ತಿ ಜಾಸ್ತಿ ಬರುತ್ತೆ ಈ ಟೈಮ್ ನೊಳಗೆ, ಯಾಕಂದ್ರೆ ಇಡೀ ದಿನ ಕೆಲಸ ಮಾಡಿ ಬಂದಿರ್ತಿರಲ್ಲ ಮನೆಗೆ, ಏನೇನೋ ಆಗಿರುತ್ತೆ. ಸೊ ಹಾಗಾಗಿ ಅದೆಲ್ಲಾನು ನಾವು ಒಂದು ಸೈಡಿಗೆ ಇಡೋಣ ಅಂತ ಹೇಳಿ ಹೇಳ್ತಾ, ಸೊ ಯಾರ್ಯಾರ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿದ್ರಿ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತಾ. ಎಸ್, ಸೊ ಈಗ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ನಮ್ಮ ಜರ್ನಿ ಇದೆ ನೋಡ್ರಿ. ಹಾ, ನಾವ್ ಇದೀಗ ನಮ್ಮ ಜರ್ನಿಯನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಒಂದು ಮಾತನ್ನ ನೆನ್ಪಿಟ್ಕೊರಿ, ಯಾವುದೇ ಜರ್ನಿಯನ್ನ ನೀವು ಶುರು ಮಾಡಿದ್ರಿ ಅಂದ್ರ ಅದನ್ನ ನೀವೇ ಪೂರ್ತಿ ಮಾಡ್ಬೇಕು. ಜೀವನದಲ್ಲೂ ಹಂಗೆ ನಾವು ಸಾಕಷ್ಟು ಸಲ ಏನ್ ಮಾಡ್ತೀವಿ ಅಂದ್ರೆ, ಯಾವ್ದೋ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತೀವಿ, ಅಥವಾ ಯಾವ್ದೋ ಒಂದು ಏನೋ ಒಂದು XYZ ಮಾಡೋದಕ್ಕೆ ಶುರು ಮಾಡ್ತೀವಿ, ಒಂದು ಹಂತದ ತನಕ ಹೋಗಿರ್ತೀವಿ. ಅದಾದ್ಮೇಲೆ ಯಾರು ಹೇಳ್ತಾರ ಇದ್ರಲ್ಲಿ ಸಕ್ಸಸ್ ಆಗೋದಿಲ್ಲ, ಇದು ಬಹಳ ಲಾಸ್ ಆಗುತ್ತೆ, ಇದು ಸರಿಯಾದ ದಾರಿ ಅಲ್ಲ, ನೀನ್ ಈ ಕಡೆ ಯಾಕೆ ಬಂದಿ, ಇದು ನಮ್ ಹಂತವ್ರ ಸಲುವಾಗಲ್ಲ, ಇದು ಹೆಣ್ಮಕ್ಳು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಗಂಡ್ ಮಕ್ಳಿಗೆ ಇದು ಸಾಧ್ಯ ಇಲ್ಲ. ಈ ರೀತಿ ವರ್ಡ್ಸ್ ಗಳನ್ನ ಕೇಳಿದ ತಕ್ಷಣಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ವಿಟ್ ಮಾಡ್ಕೊಳ್ತೀವಲ್ಲ ಸಾಕಷ್ಟು ಸಲ. ಅನಿಸ್ತದಲ್ಲ, ಮಾಡ್ಲಿಕ್ಕೆ ಏನೋ ಶುರು ಮಾಡ್ಲಿಕ್ಕೆ ಮಾಡಿರ್ತೀವಿ, ಸಾಲ ಸೂಲ ಮಾಡ್ಕೊಂಡು ಏನೋ ಒಂದ್ ಮಾಡಿರ್ತೀವಿ, ಒಂದ್ ಹಂತಕ್ ಹೋಗಿರ್ತೀವಿ, ಯಾರೋ ಏನೋ ಹೇಳಿರ್ತಾರ, ನಾವು ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀವಿ, ಏನೋ ಒಂದ್ ವ್ಯತ್ಯಾಸ ಆಗುತ್ತೆ, ಅಲ್ಲೇ ಏನ್ ಮಾಡ್ತೀವಿ ಅದನ್ನ ಮೊಟಕುಗೊಳಿಸ್ತೀವಿ. ಹಾಗಾಗಿ ಈಗ ನಿಮ್ಮ ಡೈರಿಯಲ್ಲಿ ಬರ್ಕೋರಿ, ನಾನು ನನ್ನ ಜೀವನದಲ್ಲಿ ಯಾವುದನ್ನ ನಾನು ಪ್ರಾರಂಭ ಮಾಡಿದ್ದೀನಿ ಅದನ್ನ ನಾನೇ ಕಂಪ್ಲೀಟ್ ಮಾಡ್ಬೇಕು, ಬೇರೆಯವ್ರು ಯಾರು ಮಾಡೋದಿಲ್ಲ. ನೀವೇನಾದ್ರೂ ಅರ್ಧಕ್ಕೆ ಕ್ವಿಟ್ ಮಾಡ್ಕೊಂಡ್ರ ಆ ಕೆಲಸ ಸಫಲ ಆಗುತ್ತ, ಸಕ್ಸಸ್ ಆಗೋದಕ್ ಸಾಧ್ಯ ಇದೆನಾ? ನೋ. ನೀವ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಒಂದ್ 5 ವರ್ಷದ ಯಾವ್ದೋ ಒಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ನಿಂತೀರಿ, ನಾನ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 2 ವರ್ಷ ಸತತವಾಗಿ ಮಾಡಿದ್ದೀರಿ, 2 ವರ್ಷದ ನಂತರ ಒಂದು ದಿನ ನಿಮ್ ಮೈಂಡ್ ಅಲ್ಲಿ ಬಂತು, ಇದು ಆಗೋದಿಲ್ಲ, ಇದು ಸಕ್ಸಸ್ ಇಲ್ಲ, ಇದು ಸುಮ್ನೆ ಹೇಳೋದು, ಸುಮ್ನೆ ಕೇಳೋದು, ಇದು ಆಗೋ ಹೋಗೋ ಮಾತಲ್ಲ, ಹಂಗ ಹಿಂಗ ಅಂತ ಏನೇನೋ ತಲೆಯಾಗ ಇಟ್ಕೊಂಡು ನಾವೇನ್ ಮಾಡ್ಲಕ್ ಶುರು ಮಾಡ್ತೀವಿ ಅಂದ್ರ ಅದನ್ನ ಅಲ್ಲೇ ಕ್ವಿಟ್ ಮಾಡ್ತೀವಿ. ಸೊ ಈ ಕ್ವಿಟ್ ಮಾಡಿದ್ಮೇಲೆ ಮತ್ತೆ ರಿಟರ್ನ್ ಜರ್ನಿ ಏನ್ ಬರ್ತೀರಿ ನೋಡ್ರಿ, ರಿಟರ್ನ್ ಜರ್ನಿ ಬರೋದ್ ಮತ್ತೆ ವಾಪಸ್ 2 ವರ್ಷದ ಹಿಂದೆ ಬರ್ತೀರಿ ನೀವು, ನೆನ್ಪಿಡ್ರಿ. 2 ವರ್ಷ ತನಕ ಒಂದ್ ಹಂತಕ್ ಹೋಗಿ ಅದನ್ನ ಕ್ವಿಟ್ ಮಾಡಿದ್ರೆ ಮತ್ತೆ ರಿಟರ್ನ್ ವಾಪಸ್ 2 ವರ್ಷ ಬರ್ತೀರಿ ನೋಡ್ರಿ. ರಿಟರ್ನ್ ಬರೋಕ್ಕಿಂತ ಮುಂಚೆ ನಾನ್ ಏನಂತೀನಿ, ಅದನ್ನ ಹಿಂಗೆ ಮುಂದ್ ಕರ್ಕೊಂಡ್ ಹೋದ್ರ 4 ವರ್ಷದ ಬಿಸ್ನೆಸ್ ಸಕ್ಸಸ್ ಆಗ್ಬೋದಿತ್ತಲ್ಲ ನಿಮ್ದು. ಅದನ್ನ ಹಂಗೆ ಏನಾದ್ರೂ ಕನ್ಸಿಸ್ಟೆನ್ಸಿ ತಗೊಂಡು ಹೋದ್ರ, ಹಂಗೆ ಪೇಶನ್ಸ್ಲಿನ್ ತಗೊಂಡು ಹೋದ್ರೆ, ಹಂಗೆ ಏನಾದ್ರೂ ಮಾಡ್ಬಹುದು ಅನ್ನುವಂತ ಒಂದ್ ಏನಂತಾರ ನೋಡ್ರಿ, ಒಳಗ್ ಗಟ್ಟಿತನ ನಿಮ್ ಒಳಗಿದ್ರೆ 4 ವರ್ಷದಲ್ಲಿ ಅದು ಹಿಡಿದಿರುವ ಬಿಸ್ನೆಸ್ ಸಕ್ಸಸ್ ಆಗ್ತಿತ್ತ? ಎಸ್ ಆರ್ ನೋ? ಆದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರ 2 ವರ್ಷ 1 ವರ್ಷದ ಒಳಗೆ ಯಾರೋ ಹೇಳಿರ್ತಾರ, ಅಥವಾ ನಮ್ಗೆ ಹಂಗ ಅನಿಸಿರುತ್ತೆ, ಅಯ್ಯೋ ಇದೆಲ್ಲ ನಮ್ಮಂತವ್ರಿಗಲ್ಲ, ಯಾರ್ಯಾರೋ ಏನೇನೋ ಹೇಳ್ತಾರ. ಮತ್ತೆ ನಿಮ್ಗೆ ಹೇಳ್ತೀನಿ, ನಾವು ಯಾರ ಅಭಿಪ್ರಾಯಗಳನ್ನ ತೆಗೆದುಕೊಳ್ತೀವಿ ಅಂದ್ರ ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ, ಅವ್ರ ಹತ್ರ ಹೋಗಿ ಅಭಿಪ್ರಾಯ ತಗೋತೀವಿ. ಈ ನಮ್ ಮಗು SSLC PUC ಏನೋ ಮುಗ್ದದಂತ ತಿಳ್ಕೊರಿ, SSLC. ಆ ಊರೊಳಗ ಒಬ್ರು ಬಹಳ ಹುಷಾರ ಅಂತೇಳಿ ಹೋಗಿ ಕೇಳ್ತೀವಿ ನಮ್ಮ ಮಗನಿಗೆ ಏನ್ ಮಾಡಿಸ್ಬೇಕಂತ. ಅವ್ರಿಗೆ ಸೈನ್ಸ್ ಬಗ್ಗೆ ಗೊತ್ತಿಲ್ಲ, ಕಾಮರ್ಸ್ ಬಗ್ಗೆ ಗೊತ್ತಿಲ್ಲ, ಅಥವಾ ಹೊಸ ಹೊಸ ಕೋರ್ಸ್ಗಳ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು ನಿಮಗ್ ನೇರವಾಗಿ ಹೇಳ್ತಾರ ಆರ್ಟ್ಸ್ ಮಾಡ್ರಿ ಅಂತ ಹೇಳಿ. ಅವಾಗ ಇಲ್ಲ ನನ್ ಮಗ ಸೈನ್ಸ್ ಮಾಡ್ಬಾರ್ದ್ರಿ, ಸೈನ್ಸ್ ಯಾಕೆ ಮಾಡ್ಬಾರ್ದು, ಅವ್ರು ಮಾಡೇ ಇಲ್ಲ. ಸೊ ನಮ್ಮ ಮಧ್ಯಮ ವರ್ಗದವ್ರ ಸಮಸ್ಯೆ ಏನು ಅಂದ್ರೆ, ಯಾರಿಗೆ ಅನುಭವ ಇಲ್ಲ, ಯಾರು ಸಕ್ಸಸ್ ಆಗ್ಲೇ ಇಲ್ಲ ನೋಡ್ರಿ ಆ ಫೀಲ್ಡ್ ಅಲ್ಲಿ, ಅವ್ರ ಹತ್ರ ಹೋಗಿ ಗೈಡೆನ್ಸ್ ತಗೋತೀವ, ಅವ್ರಿಗೆ ಐಡಿಯಾ ಕೇಳ್ತೀವಿ, ಮಾಡ್ಬೇಕಾ ಮಾಡ್ಬಾರ್ದು. ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ನಾವೇನ ಮಾಡ್ತೀವಿ ಅಂದ್ರ ನಮ್ಮ ಜರ್ನಿಯನ್ನ ಅಲ್ಲೇ ಕ್ವಿಟ್ ಮಾಡ್ತೀವಿ. ಸೊ ಹಾಗಾಗಿ ಜೀವನದಲ್ಲಿ ಬರ್ಕೋರಿ, ಒಂದು ವೇಳೆ ನೀವು ಅಪ್ಪಿ ತಪ್ಪಿ ಕೆಲವೊಂದ್ಸಲ ನೀವು ಮಾಡುವಂತ ಬಿಸ್ನೆಸ್ ಸಕ್ಸಸ್ ಇಲ್ಲಾನು ಅಂತ ನಿಮ್ಗೆ ಏನಾದ್ರೂ ಅನಿಸಿದ್ರೆ, ನಾನ್ ಹೇಳ್ತೀನಿ ಇನ್ನೂ 2 ವರ್ಷ ಎಕ್ಸ್ಟ್ರಾ ಮಾಡಿ ನೋಡ್ರಿ. ಇದು ನನ್ ಮಾತ್ ನೀವು ಸರಿಯಾಗಿ ಕೇಳ್ರಿ, ಇನ್ನೂ 2 ವರ್ಷ ಮಾಡಿ ನೋಡ್ರಿ. 100% 100ಕ್ಕೆ 100 ನೀವು ಯಶಸ್ವಿ ಆಗುವಂತ ರೇಷು ಇದೆ ನೋಡ್ರಿ, ಅದು ಬದಲಾವಣೆ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಜರ್ನಿ ಇದೆ ನೋಡ್ರಿ,
ಅದನ್ನ ನಾವೇ ಕಂಪ್ಲೀಟ್ ಮಾಡ್ಬೇಕು ಅನ್ನುವಂಥದ್ದನ್ನ ನೆನ್ಪಿಡ್ರಿ. ಅದಾದ್ಮೇಲೆ ನಿಮ್ಗೆ ಇದೀಗ ಒಂದು ಸ್ಟೋರಿಯನ್ನ ಹೇಳ್ತೀನಿ. ಪ್ರತಿಯೊಬ್ರು ಸಮೇತ ಯಾರ್ಯಾರಿಗೆ ಸ್ಟೋರಿ ಇಷ್ಟ ಇದೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ನಾವು ಬಾಲ್ಯದಲ್ಲೆಲ್ಲಾ ಸ್ಟೋರಿ ಕೇಳಿ ಕೇಳಿ ಬೆಳೆದವ್ರು. ನನ್ಗೆ ಬಾಳ್ ಮಜಾ ಸ್ಟೋರಿ ಅಂದ್ರೆ ನನಗೆ ಭಾರಿ ಖುಷಿ. ಸೊ ಸಾಕಷ್ಟು 72 ಮೆಂಬರ್ಸ್ ಬಂದಿರಿ. ಎಲ್ಲರಿಗೆ ಇನ್ನೊಂದ್ಸಲ ವೆಲ್ಕಮ್ ಅನ್ನ ಮಾಡ್ತೀನಿ. ಎಸ್. ಸೊ ಒಂದ್ಸಲ ಏನಾಗುತ್ತೆ ಅಂದ್ರೆ ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದಿರ್ತಾನೆ, ಯಂಗ್ಸ್ಟಾರ್. ಆ ಹುಡುಗ ಬಹಳ ಪ್ರಯತ್ನವಾದಿ, ಅಂದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾನ. ಪ್ರತಿ ದಿನಾನು ಕೆಲಸ ಮಾಡ್ತಿರ್ತಾನ, ಪ್ರತಿಯೊಬ್ಬರಿಗೆ ಸಪೋರ್ಟ್ ಮಾಡ್ತಾನ, ಎಲ್ಲರಿಗ್ ಸಹಾಯ ಮಾಡ್ತಾನ. ಆದ್ರೆ ಅವನಿಗೆ ಯಾರು ವ್ಯಾಲ್ಯೂ ಕೊಡೋದಿಲ್ಲ. ವ್ಯಾಲ್ಯೂ ಅಂದ್ರೆ ಅವನಿಗೆ ಬೆಲೆ ಕೊಡೋದಿಲ್ಲ. ಎಲ್ರು ಅವನನ್ನ ಬೈತಾರ, ಚುಚ್ಚು ಮಾತಾಡ್ತಾರ, ನಿಂದನೆಯನ್ನ ಮಾಡ್ತಾರ, ಅವ್ನ್ ಮಾನಸಿಕವಾಗಿ ಬಹಳ ನೋವು ಕೊಡ್ತಾರ ಎಲ್ರೂ ಸಮೇತ. ಅದನ್ನ ಕೇಳಿರುವಂತ ಆ ಹುಡುಗನಿಗೆ ಏನಾಗುತ್ತೆ, ಮಾನಸಿಕವಾಗಿ ನೋವಾಗಿ ಅವ ಏನ್ ವಿಚಾರ ಮಾಡ್ತಾನಂದ್ರ, ಇಷ್ಟು ವರ್ಷದಿಂದ 20 ವರ್ಷ ಆಯ್ತು ನನಗೆ, ಇಷ್ಟು ವರ್ಷದಿಂದ ನಾನು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಸಹಕಾರ ಮಾಡ್ತಾ ಇದ್ದೀನಿ, ಎಲ್ಲರದು ಒಳ್ಳೇದನ್ನೇ ಮಾಡ್ತಾ ಇದ್ದೀನಿ, ಆದ್ರೂ ನನ್ಗೆ ಯಾರು ಬೆಲೆ ಕೊಡ್ತಾ ಇಲ್ಲ. ಹಾಗಾದ್ರೆ ನಾನ್ ಯಾಕೆ ಬದುಕ್ಬೇಕು? ಬೆಲೆ ಇಲ್ಲದಂತ ಜಗತ್ತಲ್ಲಿ ಬದುಕೇಬಾರ್ದು, ನಾನ್ ಸತ್ ಹೋಗ್ಬೇಕಂತವ ಡಿಸೈಡ್ ಮಾಡಿ ಏನ್ ಮಾಡ್ತಾನಂದ್ರ ಸಾಯೋದಕ್ಕೆ ಹೋಗ್ತಾನವ. ಎಲ್ಲಿಗೆ ಹೋಗ್ತಾನಂದ್ರ ಒಂದ್ ಕೆರೆಗ್ ಬಿದ್ದ ಸಾಯೋಣ ಅಂತೇಳಿ ಓಡ್ತಾ 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 ಹೋಗ್ತಿರ್ತಾನೆ. ಅಲ್ಲಿ ದಾರಿಯೊಳಗೆ ಏನಾಗುತ್ತೆ ಅಂದ್ರೆ ಒಬ್ಬರು ಗುರುಗಳು ತಪಸ್ ಮಾಡ್ತಾ ಇರ್ತಾರೆ. ಅವ್ರ ಅಚಾನಕ್ಕೆ ಅವ್ರ ದೃಷ್ಟಿ ಆ ಹುಡುಗನ ಕಡೆಗೆ ಹೋಗುತ್ತೆ. ಅವ್ರು ನೋಡ್ತಾರೆ, ಎಲ್ಲಿ ಹೋಗ್ಲತ್ತಿ, ಈ ಕಡೆ ಬಾ ಈ ಕಡೆ ಬಾ ಅಂದಾಗ ಅವ್ನ್ ಬರ್ತಾನೆ. ಬಂದ್ಮೇಲೆ ಏನ್ ಮಾಡ್ತಾ ಇದೀಯ ಅಂದ್ರೆ ಅವ ಹೇಳ್ತಾನೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕಲ್ಲತ್ತೀನಿ ಅಂತ. ಅವ್ರ ಗುರುಗಳು ಕೇಳ್ತಾರೆ, ನಿನ್ಗೆ ಏನಾಯ್ತಾ ಆತ್ಮಹತ್ಯೆ ಮಾಡ್ಕೊಳಕ್? ಅವ ಹೇಳ್ತಾನೆ, ನನ್ ಬೆಲೆ ಇಲ್ಲ, ಯಾರು ಬೆಲೆ ಕೊಡಂಗಿಲ್ಲ ನನ್ಗೆ, ನನ್ಗೆ ಗೌರವನೇ ಇಲ್ಲ, ಎಲ್ರು ನನ್ಗ್ ಬೈತಾರ, ಎಲ್ಲರೂ ನನ್ಗೆ ಇನ್ಸಲ್ಟ್ ಮಾಡ್ತಾರ, ಎಲ್ಲರೂ ನನ್ಗೆ ಸಾಕಷ್ಟು ನನ್ಗೆ ಸಮಸ್ಯೆ ಆಗಿದೆ, ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ನನ್ ಬದುಕಿದ್ದು ನನ್ಗೇನು ಫಲ ಇಲ್ಲ. ಅವಾಗ ಗುರುಗಳು ಹೇಳ್ತಾರ, ಆಯ್ತಪ್ಪ ನೀನ್ ಸಮಾಧಾನ ಮಾಡ. ಅವ್ರು ಹೇಳ್ತಾರ, ನೋಡು ನನ್ನ ಹತ್ರ ಒಂದು ವಸ್ತು ಇದೆ, ಅದ್ರ ಬೆಲೆ ಎಷ್ಟದ ಅಂತ ನನ್ಗೂ ಗೊತ್ತಿಲ್ಲ. ನೀ ಕೊನೆಗೆ ಇವತ್ ಒಂದ್ ದಿವ್ಸ ಏನ್ ಮಾಡು ಅಂದ್ರೆ ಇಡೀ ಎಲ್ಲಾ ಮಾರ್ಕೆಟ್ ನೊಳಗೆ ಎಲ್ಲಾ ಕಡೆಗೆ ತಿರುಗಾಡಿ ಅದ್ರ ಬೆಲೆ ಏನಿದೆ ಅದಷ್ಟು ಮಾತ್ರ ಕೇಳ್ಕೊಂಡ್ ಬಾ, ಬಟ್ ಯಾರಿಗೂ ಮಾರಾಟ ಮಾಡ್ಬೇಡ, ನನಗ್ ಬೆಲೆ ಅಷ್ಟೇ ಗೊತ್ತಾಗ್ಬೇಕು, ಅದ್ರ ಬೆಲೆ ಗೊತ್ತಿಲ್ಲ. ಆಯ್ತು ಅಂತ ಆ ಹುಡುಗ ಏನ್ ಮಾಡ್ತಾನಂದ್ರ ಅವ್ರು ಕೊಟ್ಟಿರುವಂತ ಒಂದು ವಸ್ತು, ಒಂದ್ ಕಲ್ಲನ್ನ ತಗೊಂಡ್ ಅವ್ನ ಏನ್ ಮಾಡ್ತಾನ, ಮಾರ್ಕೆಟ್ ನೊಳಗ್ ಬರ್ತಾನ. ಫಸ್ಟ್ ಎಲ್ಲಿಗ್ ಬರ್ತಾನಂದ್ರ ತರಕಾರಿ ಮಾರ್ಕೆಟ್ ನೊಳಗ್ ಬರ್ತಾನ. ಅಲ್ಲಿ ಹೋಗಿ ಕೇಳ್ತಾನ, ಇದಕ್ಕೆ ಏನ್ ಸಿಗ್ಬೋದು, ಏನ್ ಬೆಲೆ ಇದೆ ಅದು. ಆ ತರಕಾರಿ ಮಾರ್ಕೆಟ್ ನೋಡ್ತಾನ, ಅವನ್ ವಿಚಾರ ಮಾಡ್ತಾನ, ಅದು ಒಂದ್ ಸೈಡಿಗೆ ಇಟ್ಟು ತೂಗೋದಕ್ಕೆ ಏನೋ ಬರ್ಬೋದು ಅಂತ. ನಮ್ ಕಡೆ ಪಾವ್ ಕಿಲೋ ಅರ್ಧ ಕಿಲೋ ಅಂತೇಳಿ ಹೇಳ್ತೀವಿ, ಕೆಜಿ ಅರ್ಧ ಕೆಜಿ. ಇದು ಏನೋ ತೂಗೋದಕ್ಕೆ ಬರುತ್ತೆ ಅಂತೇಳಿ ತಿಳ್ಕೊಂಡು ಆ ವ್ಯಕ್ತಿ ತರಕಾರಿ ಮಾರ್ಕೆಟ್ ನಾವು ಏನ್ ಹೇಳ್ತಾನಂದ್ರೆ, ಒಂದ್ ವಾರಕ್ಕೆ ಬೇಕಾಗುವಷ್ಟು ತರಕಾರಿ ಕೊಡ್ತೀನಪ್ಪ, ಅದು ಇಟ್ಟು ಹೋಗು ಅಂತ. ಅವ ಹೇಳ್ತಾನ, ಇಲ್ಲ ಇಲ್ಲ, ನನ್ ಕೇವಲ ಇದ್ರ ಬೆಲೆ ಗೊತ್ತಾಗ್ಬೇಕಿತ್ತು, ನಾನ್ ಮಾರಾಟ ಮಾಡೋದಿಲ್ಲ ಅಂತ. ಅಲ್ಲಿಂದ ಮತ್ ನೆಕ್ಸ್ಟ್ ಏನ್ ಮಾಡ್ತಾನ, ಬಟ್ಟೆ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಕೇಳ್ತಾನ, ಅವ್ರು ನೋಡ್ತಾರ, ಅವ್ರು ಏನೋ ಶೋ ತರ ಏನೋ ಕಲ್ ಇದೆ, ಇಟ್ಸ್ ಓಕೆ, ಇದು ಇಲ್ಲೇ ಇರುತ್ತೆ, ಟೇಬಲ್ ಮೇಲೆ ಇಡೋದಕ್ಕೆ ಚೆನ್ನಾಗ್ ಅನಿಸ್ತದ, ನೀನ್ ಅದನ್ನ ಇಟ್ಟು ಹೋಗು, ನಿನ್ಗೆ ಒಂದ್ 2 ಜೊತೆ ಬಟ್ಟೆ ಕೊಡ್ತೀನಿ. ಅವ್ನು ಹೇಳ್ತಾನೆ, ಇಲ್ಲ ನನ್ಗೆ ಬಟ್ಟೆ ಬೇಕಾಗಿಲ್ಲ, ಒಂದೇ ಬೆಲೆ ಬೇಕಾಗಿತ್ತು. ಹಿಂಗೆ ಇಡೀ ಎಲ್ಲಾ ಮಾರ್ಕೆಟ್ ಎಲ್ಲಾ ತಿರ್ಗಾಡ್ ಕೊನೆಗೆ ರಾತ್ರಿ ಸಾಯಂಕಾಲದ ಟೈಮಿಗೆ ಒಂದ್ ಡೈಮಂಡ್ ಶಾಪಿಗೆ ಬರ್ತಾನ. ಸರಿಯಾಗಿ ಕೇಳ್ರಿ ಇದು ಮಾತು, ಡೈಮಂಡ್ ಶಾಪಿಗೆ ಬರ್ತಾನವ. ಶಾಪಿಗೆ ಬಂದ ತಕ್ಷಣ ಅಲ್ಲಿ ತೋರಿಸ್ತಾನ. ಅವ್ರು ನೋಡಿದ ತಕ್ಷಣ ಎದ್ದು ನಿಂದಿರ್ತಾರ. ಅವ್ನಿಗೆ ಪೂರಾ ಎಲ್ಲಾ ಸೋಫಾ ಎಲ್ಲಾ ಇದು ಮಾಡಿ ಅವ್ನಿಗೆ ಜ್ಯೂಸ್ ಅದನ್ನೆಲ್ಲಾ ತಂದು ಕುಡ್ಸಿ ಎರಡು ಕೈ ಜೋಡ್ಸಿ ಅವ್ರು ಕೇಳ್ತಾರ, ಏಸ್ ಕೋಟಿ ಬೇಕು ಅಂತ. ಆ ಹುಡುಗ ಅಂತಾನ, ಈ ಕಲ್ಲಿನ ಬೆಲೆ ಕೋಟಿ. ಅವ ಹೇಳ್ತಾನ, ಇಲ್ಲ ಇದು ಡೈಮಂಡ್ ಇದೆ, ಇದು ಎಷ್ಟು ಕೋಟಿ ಇದೆ, ಇದು ಅಷ್ಟು ಕೋಟಿ ಕೊಡೋಷ್ಟು ನನ್ನ ಹತ್ರ ಇಲ್ಲ, ಆದ್ರೆ ನನ್ನ ಪಾರ್ಟ್ನರ್ಸ್ ಇದ್ದಾರೆ, ಬೇರೆ ಬೇರೆ ಬಹಳ ರಿಚೆಸ್ಟ್ ಜನ ಈ ಊರಲ್ಲಿ ಇದ್ದಾರೆ, ನಾನು ಹೋಗೋವ್ರಿಗೆ ಭೇಟಿ ಮಾಡಿ ಕರ್ಕೊಂಡ್ ಬರ್ತೀನಿ, ಮತ್ ನೀವು ನಮ್ಗೆ ಅದು ಕೊಡ್ರಿ, ನೀವು ಎಷ್ಟು ಕೋಟಿ ಕೇಳಿದ್ರು ನಾವು ಕೊಡ್ತೀವಿ. ಅವಾಗ ಹೇಳ್ತಾನ, ಇಲ್ಲ, ಕೇವಲ ನಂಗೆ ಬೆಲೆ ಗೊತ್ತಾಗ್ಬೇಕಿತ್ತಷ್ಟೇ, ನಾನು ಇದನ್ನ ಮಾರಾಟ ಮಾಡೋದಿಲ್ಲ ಅಂತ. ಅವನಿಗೆ ಬಹಳ ಪಶ್ಚಾತ್ತಾಪ ಆಗುತ್ತೆ. ಅದು ತಗೊಂಡ್ ವಾಪಸ್ ಸಂಜೆಗೆ ಆ ಗುರುಗಳ ಹತ್ರ ಬರ್ತಾನ. ಅವಾಗ ಗುರುಗಳು ಕೇಳ್ತಾರ, ಗೊತ್ತಾಯ್ತಾ ಬೆಲೆ ಅಂತ? ಅವಾಗ ಹೇಳ್ತಾನ, ಎಸ್ ನನ್ಗೆ ಗೊತ್ತಾಯ್ತು. ಈಗ ಸರಿಯಾಗಿ ನೆನ್ಪಿಟ್ಕೋರಿ, ಎರಡೂ ಕಿವಿ ತೆಗೆದು ಕೇಳ್ರಿ, ಆ ಡೈಮಂಡ್ ಬೇರೆ ಯಾರು ಇಲ್ಲ, ಅದು ನೀವೇ ಇದ್ದೀರಿ. ಗೊತ್ತಾಗ್ಲತ್ತದ ಎಲ್ಲರಿಗೂ? ಆ ಡೈಮಂಡ್ ಏನಿತ್ತು ನೋಡ್ರಿ, ಅದು ಬೇರೆ ಯಾರು ಅಲ್ಲ, ಅದು ನೀವೇ ಇದ್ದೀರಿ. ಆದ್ರೆ ನೀವು ನಿಮ್ಮ ಬೆಲೆಯನ್ನ ಎಲ್ ಕಟ್ಟೋದಕ್ಕೆ ನಿಂತೀರಿ ಅಂದ್ರ, ತರಕಾರಿ ಮಾರ್ಕೆಟ್ ನಲ್ಲಿ, ಬಟ್ಟೆ ಅಂಗಡಿಯಲ್ಲಿ, ಮತ್ತೊಂದ್ ಕಡೆ ಮತ್ತೊಂದ್ ಕಡೆ ಮತ್ತೊಂದ್ ಕಡೆ ಮತ್ತೊಂದ್ ಕಡೆ ಆ ಬೆಲೆಯನ್ನ ಹುಡ್ಕೋದಕ್ಕೆ ಶುರು ಮಾಡಿದ್ರಿ. ಹಾಗಾದ್ರೆ ಅವರಿಗೆ ಡೈಮಂಡ್ ನ ಬೆಲೆ ಗೊತ್ತಾಗೋದಕ್ ಸಾಧ್ಯ ಇದೆನಾ? ಇಲ್ಲ. ಸೊ ಹಾಗಾಗಿ ಇವತ್ತು ನೀವ್ ಎಲ್ಲಿ ಬಂದಿರಿ ಅಂದ್ರ ಡೈಮಂಡ್ ಶಾಪಿಗೆ ಬಂದಿರಿ ಅಂತ ತಿಳ್ಕೊರಿ. ಇಲ್ಲಿ ನಿಮ್ಮ ಬೆಲೆ ಏನು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ಇವತ್ತಿನಿಂದ ನಿಮ್ದೊಂದು ಅಫರ್ಮೇಶನ್ ಅನ್ನ ಬರ್ಕೋರಿ. ಇಲ್ಲಿ ಹಾಕ್ಯಾರ ನೋಡ್ರಿ, ಐ ಆಮ್ ಅ ಡೈಮಂಡ್. ಬರ್ಕೋರಿ. ಪ್ರತಿ ದಿನಾನು ಬೆಳಗಾಗಿ ಎದ್ದ ತಕ್ಷಣಕ್ಕೆ ನಿಮಗೆ ನೀವ್ ಹೇಳ್ರಿ, ನಾನು ವಜ್ರ ಇದ್ದೀನಿ, ನಾನ್ ಡೈಮಂಡ್ ಇದ್ದೀನಿ ಅಂತ.
ಅವಾಗ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ನಿಮ್ ಒಳಗಿನ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದು ಕಡಿಮೆ ಆಗುತ್ತೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಯಾವಾಗ್ಲೂ ನೆಗೆಟಿವ್ ವರ್ಡ್ಸ್ ಗಳನ್ನ ಕೊಡ್ಬೇಡ್ರಿ. ನೀವು ಡೈಮಂಡ್ ಯಾವಾಗ ಆಗ್ತೀರಿ ಅಂದ್ರ ನಿಮಗೆ ಅದು ಫೀಲಿಂಗ್ ಇರ್ಬೇಕು. ಬರ್ಕೋರಿ ನೀವು, ನಾವ್ ಯಾವಾಗ ಡೈಮಂಡ್ ಆಗ್ತೀವಿ ಅಂದ್ರೆ ನಮಗ್ ಫೀಲಿಂಗ್ ಇರ್ಬೇಕು ಅದು, ಎಸ್ ಐ ಆಮ್ ಡೈಮಂಡ್, ನಾನ್ ಡೈಮಂಡ್ ಇದ್ದೀನಿ ಅಂತ. ನನ್ಗೆ ಹೇಳ್ತಾರ ಮೇಡಮ್ ಏನ್ ಡೈಮಂಡ್ ರೀ, ಸಾಲ ಸೂಲ ಬಾಳ್ ಮಾಡ್ಕೊಂಡಿವಿ. ಎಷ್ಟು ಸಾಲ ಇದೆ ಹೇಳ್ರಿ? ನಿಮ್ಗೆ ಯಾರಿಗಾದ್ರೂ ಒಂದ್ 10 ಲಕ್ಷ ಸಾಲ ಇದೇನೋ? ಸ್ವಲ್ಪ ಹಿಂಗ್ ಮಾಡ್ರಿ, 10 ಲಕ್ಷ ಸಾಲದವ್ರು 10 ಲಕ್ಷ ಏನು ಮಾಡಿರಿ? ಮನೆ ಕಟ್ಟಿರ್ತೀರಿ, ಎಡವಟ್ ಮಾಡ್ಕೊಂಡಿರಿ. ಮನೆ ಕಟ್ಟೆ ಸಾಲ ಮಾಡೋರು ನಮ್ಮ ವಯಸ್ಸಿನವ್ರು ಏನ್ ಬಾರಿ ದೊಡ್ಡ ದಂಧೆ ಮಾಡೋರು. ಆ ಒಂದ್ 10 ಲಕ್ಷ ಮಾಡಿರಿ. ಯಾರ್ಯಾರಿಗೆ 10 ಲಕ್ಷ 20 ಲಕ್ಷ ಸಾಲ ಇದೆ ಎಲ್ಲಾರು ಬೀದರ್ಗ್ ಬರ್ರಿ. ನಿಮ್ದೊಂದ್ ಕಿಡ್ನಿ, ಒಂದ್ ಕಣ್ಣು ಅವೆಲ್ಲ ಇಲ್ಲಿ ತೆಗೆಮಿ, ಮಾರಾಟ ಮಾಡಮಿ, ಅಷ್ಟು ಅದ್ರ ಡಬಲ್ ನಾ ಕೊಡ್ತೀನಿ. ಬರ್ತೀರಿ? ವೆಂಕಟೇಶ್ ಸರ್ ಮೊದ್ಲಿ, ವೆಂಕಟೇಶ್ ಸರೇ ಫಸ್ಟ್ ಕೈ ಮಾಡ್ಯಾರ, ಈಗ ಅವ್ರಿಗೆ ಕರ್ಸ್ತೀನಿ ಬೀದರ್. ಹಾ, ಸಾಧ್ಯ ಇದೆನಾ? ಬರ್ಬೋದಾ ನೀವು? ಓ ಇಲ್ಲ ರೀ ಮೇಡಮ್ ಇಲ್ಲ. ಅರೇ ಇಂಥ ಡೈಮಂಡ್ ನೀವೇ ಇದ್ದೀರಿ. ಒಂದೊಂದು ಪಾರ್ಟ್ಗಳು, ಒಂದೊಂದು ಕಣ್ಣು ಮೂಗು ಎಲ್ಲ ಇದೆ ನೋಡ್ರಿ, ಇದು ಎಲ್ಲ ಒಂದೊಂದು ಒಂದೊಂದು ಮಾರಾಟ ಮಾಡಿದ್ರು ಮಿನಿಮಮ್ ಹೇಳ್ತೀನಿ 50 ಕೋಟಿ ರೂಪಾಯಿ ಬರೀ ಶರೀರ ಇದೆ ನಮ್ದು. ಬರ್ಕೋರಿ ನೀವು. ಮತ್ ಅದು ಒರಿಜಿನಲ್, ಯಾವ್ದು ಡೂಪ್ಲಿಕೇಟ್ ಇಲ್ಲ. 50 CR ಇದೆ, 50 ಕೋಟಿ ರೂಪಾಯಿದಿದೆ. ಗೊತ್ತಿರ್ಲಿ ನಿಮ್ಗೆ. ಅಂತ ಡೈಮಂಡ್ ಇರೋರ್ ನಾವು 5,000ಕ್ಕೆ 10,000ಕ್ಕೆ 15,000 20,000 ಟೆನ್ಷನ್ ತಗೋತಾ ಇರ್ತೀವಿ. ಸ್ವಲ್ಪ ಸಾಲ ಆಯ್ತಂದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ ಟ್ರೈ ಮಾಡೋದು. ಸ್ವಲ್ಪ ಜೀವನದಲ್ಲಿ ಏನಾದ್ರೂ ಎಡವಟ್ಟ ಆಯ್ತು ಅಂದ್ರೆ ಜೀವನನೇ ಮುಗಿದು ಹೋಯ್ತು. ಯಾರೋ ಒಬ್ರು ಮೋಸ ಮಾಡಿರ್ತಾರ, ಲೈಫ್ ಎಲ್ಲರೂ ಮೋಸನೇ ಮಾಡ್ತಾರಂತ ಡಿಸೈಡ್ ಮಾಡ್ಕೊಂಡ್ ಬಿರೋದು. ಯಾರೋ ಒಬ್ರು ನೋವನ್ನ ಕೊಟ್ಟಿರ್ತಾರೆ, ಎಲ್ಲರೂ ನೋವೇ ಕೊಡ್ತಾರಂತ ಇಡೀ ಜಗತ್ತನ್ನ ದೂರ್ತಾ ತನಗೆ ತಾನ್ ನೆಗೆಟಿವ್ ಮಾಡ್ಕೊಂಡು ಸಮಾಜವನ್ನು ನೆಗೆಟಿವ್ ಇಂದ ನೋಡಿ ಜೀವನದಲ್ಲಿ ಏನು ಸಕ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಈ ಸ್ಟೋರಿ ಯಾವತ್ತು ತಿಳಿತ್ ನೋಡ್ರಿ, ಅವತ್ತೇ ನಾನು ಹೇಳೋದಕ್ ಶುರು ಮಾಡ್ದ, ಐ ಆಮ್ ಡೈಮಂಡ್, ನಾನ್ ವಜ್ರ ಇದ್ದೀನಿ. ನನ್ನ ಮೈಂಡ್ ಅಲ್ಲಿ ಇರುವಂತಹ ನೆಗೆಟಿವಿಟಿ ಇತ್ತು ನೋಡ್ರಿ, ಅದೆಲ್ಲಾನು ರಿಮೂವ್ ಆಗೋದಕ್ಕೆ ಶುರು ಆಯ್ತು. ಸೊ ಹಾಗಾಗಿ ಯಾವಾಗ್ಲೂ ಅಫರ್ಮೇಶನ್ಸ್ ಅನ್ನ ಒಳ್ಳೆಯದ್ದೇ ಮಾಡ್ರಿ. ನಿಮ್ಗೆ ಇನ್ನೊಂದ್ ಮಾತು ಹೇಳ್ತೀನಿ, ನಮ್ಮ ಜೀವನದಲ್ಲಿ ನಾವೇನಾದ್ರೂ ಫೇಲ್ ಆಗಿವಿ ಅಂತ ತಿಳ್ಕೊರಿ, ಫೇಲ್ಯೂರ್ ಆಗಿವಿ ಅಂದ್ರೆ ಸಕ್ಸಸ್ ಆಗ್ಲಿಲ್ಲ, ಎಲ್ಲೋ ಒಂದ್ ಕಡೆ ಸೋತೀವಿ ಅಥವಾ ಏನೋ ಒಂದ್ ಮಾಡಿವಿ ಅಂದ್ರ ಅದೂ ಸಮೇತ ನಮ್ಮ ಅಫರ್ಮೇಶನ್ ಇತ್ತು. ನೆನ್ಪಿಡ್ರಿ, ಒಂದ್ ಯಾವ್ದೋ ಬಿಸ್ನೆಸ್ ಮಾಡ್ಲಕ್ ಹೋಗಿರ್ತ್ರೆ ಅಫರ್ಮೇಶನ್ ಮಾಡ್ತೀರಿ, ಇಲ್ಲಿ ಏನಾಗುತ್ತೋ, ಬೆನಿಫಿಟ್ ಆಗುತ್ತೋ ಆಗೋದಿಲ್ಲ. ನಮ್ಮ ಪಕ್ಕದಲ್ಲಿ ಇನ್ನೊಬ್ರು ಶಾಪ್ ಹಾಕಿರ್ತಾರ ನಮ್ಮಂತದ್ದೇ. ನಾವ್ ಬಟ್ಟೆ ಅಂಗಡಿ ಹಾಕಿವಿ ಅಂದ್ರೆ ಮತ್ತೆ ಕಾಂಪಿಟೇಷನ್ ದಾಗ ಇನ್ನೊಬ್ರು ಹಾಕಿರ್ತಾರ. ಈಗ ಇನ್ನೊಂದಿಷ್ಟು ಡೌಟ್, ಇನ್ನೊಂದಿಷ್ಟು ಟೆನ್ಷನ್, ಇನ್ನೊಂದಿಷ್ಟು ವೈಬ್ರೇಷನ್ ನಮ್ದು ಹಾಳ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಲಾಸ್ ಮಾಡ್ಕೊಂಡ್ ಬಿಡ್ತೀವಿ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನೀವೆಲ್ಲರೂ ಏನಿದ್ರಿ ಬರೀರಿ ಒಂದ್ಸಲ, ಐ ಆಮ್ ಅ ಡೈಮಂಡ್, ನಾನ್ ವಜ್ರ ಇದ್ದೀನಂತ ಇವತ್ ನೀವು ಸ್ವೀಕಾರ ಮಾಡ್ರಿ. ಅವಾಗ ನಿಂಬಲ್ಲಿ ಏನ್ ಎನರ್ಜಿ ಇರುತ್ತೆ ಅಂತ ನೋಡ್ಕೋರಿ. ಎಲ್ಲಾರು ಬರೀರಿ, ಐ ಆಮ್ ಅ ಡೈಮಂಡ್. ಎಸ್, ವಿಜಯ್ ಸರ್ ಬರ್ದಿದ್ದಾರೆ ನೋಡ್ರಿ. ಎಸ್, ಎಲ್ರು ಬರೀರಿ. ನೀವು ಬರ್ದಾಗ ಮಾತ್ರ ನಿಮ್ಗೆ ಫೀಲಿಂಗ್ ಕನೆಕ್ಟ್ ಆಗುತ್ತೆ ನೋಡ್ರಿ. ನೆನ್ಪಿಡ್ರಿ, ಇದು ಯಾಕೆ ಬರೆಸ್ತಾ ಇದ್ದೀನಿ ಅಂತ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ನಮ್ಮ ತುದಿ ಬೆರಳಿನಿಂದ ನಾವ್ ಏನ್ ವರ್ಕ್ ಮಾಡ್ತಿರ್ತೀವಿ ನೋಡ್ರಿ, ಅದು ಎಕ್ಸೆಪ್ಟ್ ಮಾಡ್ಕೊಳ್ತದೆ. ಸೊ ಹಾಗಾಗಿ ನೀವು ಬರೆಯೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಇವತ್ತಿನಿಂದ ಯಾರಾದ್ರೂ ನಿಮ್ಗೆ ಹೇಳಿದ್ರು, ಈಗ ಹೇಳ್ರಿ, ಒಬ್ಬರಾದ್ರೂ ಬಡವ್ರು ಇದ್ರೆ ನನ್ನ ಎದುರಿಗೆ, ಯಾರಾದ್ರೂ ಇದ್ರೆ ಬಡವರು? ನೋ, ಎಲ್ರು ಮೈಸೂರ್ ಮಹಾರಾಜರ್ಕಿಂತ ದೊಡ್ಡವರಿದ್ರಿ, ನೆನ್ಪಿಟ್ಕೋರಿ ಇದು ಮಾತ್ ನೀವು. ತಿಳಿತಾ? ಮೈಸೂರ್ ಮಹಾರಾಜರ್ಕಿಂತಾನು ಗ್ರೇಟ್ ಯಾರಾದ್ರೂ ಇದ್ರೆ ನೀವಿದ್ರಿ. 75 ಮೆಂಬರ್ಸ್ ಎಲ್ಲಾರು ಡೈಮಂಡ್ಸ್ ನೋಡ್ರಿ. ನಂದು ಅದೃಷ್ಟ ಎಷ್ಟು ದೊಡ್ಡದಿದೆ, 75 ಡೈಮಂಡ್ಸ್ ಗಳಿಗೆ ತಗೊಂಡ್ ಕುಂತೀನಿ ಇವತ್ತು, ಡೈಮಂಡ್ ಶಾಪ್ ತಗೊಂಡು. ಈಗ ಹೇಳ್ರಿ, ಜಗತ್ತಲ್ಲಿ ಗ್ರೇಟ್ ಇದ್ದೀನ ನಾನು? ಇದ್ದೀನಿ. ನನ್ಗಂತೂ ಗುಡ್ ಫೀಲ್ ಆಗುತ್ತೆ ನೋಡ್ರಿ. ಅದಕ್ಕೆ ಒಂದ್ಸಲ ಸ್ಕ್ರೀನ್ ಮೇಲೆ ಬಂದ ಜಗತ್ ನೆನ್ಪು ಹೋಗ್ಬಿಡುತ್ತೆ. ನಂಗೆ ಏನು ಗೊತ್ತಾಗೋದಿಲ್ಲ. ನಿಮ್ಗೆಲ್ಲ ನೋಡ್ತೀನಿ ನೋಡ್ರಿ. ನಂದು ಏನು ಅಂದ್ರೆ ಸ್ವಲ್ಪ ವಿಡಿಯೋ ಆಫ್ ಇದ್ರೆ ಸಿಟ್ಟು ಬರುತ್ತೆ. ವಿಡಿಯೋ ವಿಡಿಯೋ ಆಫ್ ಇದ್ರೆ ನನ್ಗೆ ಆಗೋದಿಲ್ಲ, ವಿಡಿಯೋ ಆನ್ ಇದ್ರೆ ನನ್ಗೆ ಇನ್ನೂ ಬಹಳ ಖುಷಿ ಆಗುತ್ತೆ. ಎಸ್, ಸೊ ಹಾಗಾಗಿ ನಿಮ್ಗೆ ನೀವು ನಾಳೆಯಿಂದ ಏನು ವರ್ಕ್ ಮಾಡ್ಬೇಕು, ಬೆಳಗಾಗಿ ಕಣ್ ತೆಗೆದ ತಕ್ಷಣಕ್ಕೆ ನಿಮ್ಗೆ ನೀವ್ ಹೇಳ್ಬೇಕು, ಐ ಆಮ್ ಅ ಡೈಮಂಡ್, ನಾನ್ ವಜ್ರ ಇದ್ದೀನಿ. ವಜ್ರಕ್ಕಿಂತನೂ ಹೆಚ್ಚು ಬೆಲೆ ಬಾಳೋರು ನಾವಿದ್ದೀವಿ, ನೆನ್ಪಿಡ್ರಿ. ಅದಾದ್ಮೇಲೆ ನಿಮ್ಗೆ ಗೊತ್ತಲ್ಲ, ವಜ್ರ ಏನ್ ರೆಡಿ ಆಗುತ್ತೆ ನೋಡ್ರಿ, ಅದ್ರ ಮೂಲ ಯಾವ್ದಿರುತ್ತೆ ಅಂದ್ರೆ ಇದ್ದಿಲು ಇರುತ್ತೆ. ಗೊತ್ತಲ್ಲ ನಿಮ್ಗೆ? ಇದ್ದಿಲು ಇರುತ್ತೆ ನೋಡ್ರಿ, ಇದ್ದಿಲ ಅದ್ರ ಮೂಲ ಇರುತ್ತೆ. ಆದ್ರೆ ವಜ್ರ ಅಷ್ಟೊಂದು ಪ್ರೆಷರ್ ಅನ್ನ ಸಹನ್ ಮಾಡ್ಕೊಂಡು ಅದು ವಜ್ರವಾಗಿ ರೆಡಿ ಆಗುತ್ತೆ. ಸೇಮ್ ಅದೇ ರೀತಿ ಜೀವನದಲ್ಲಿ ಕಷ್ಟ ಬರ್ತಾ ಇವೆ, ಸಂಘರ್ಷ ಬರ್ತಾ ಇದೆ, ಹೋರಾಟ ಬರ್ತಾ ಇದೆ, ಸೋಲುಗಳು ಬರ್ತಾ ಇವೆ, ಅವಮಾನ ಆಗ್ತಾ ಇದೆ, ಅಪಮಾನ ಆಗ್ತಾ ಇದೆ, ಬಹಳ ಟೆನ್ಷನ್ ಆಗ್ತಾ ಇದೆ ಅಂದ್ರ ಡೈಮಂಡ್ ರೆಡಿ ಆಗ್ತಾ ಇದೆ ಅಂತ ತಲೆಗಿಟ್ಕೋರಿ. ಗೊತ್ತಾಗ್ಲತ್ತದ ಎಲ್ಲರಿಗೂ?
ಟೆನ್ಷನ್ ಯಾವತ್ರ ಬಂತು ಅಂದ್ರ ಅವಾಗಿಂದ ಅವಾಗ ತಕ್ಷಣ ಕೇಳ್ರಿ ಡೈಮಂಡ್ ರೆಡಿ ಆಗ್ಲಿತ್ತದಂತ. ನೀವ್ ಅಂತ ಡೈಮಂಡ್ಸ್ ಗಳಿದ್ದೀರಿ. ಒಂದ್ ಮಾತನ್ನ ನೆನ್ಪಿಟ್ಕೊರಿ, ನೀವೇನ್ ನಾನು ಎದ್ರಿ ಕುಂತೀರಿ ನೋಡ್ರಿ, ಈ ಸಮಯ ಇದೆ ನೋಡ್ರಿ ಜೀವನದಲ್ಲಿ ಪುನಃ ಬರೋದಿಲ್ಲ. ಒಂದೊಂದು ಸಮಯನೂ ಸಮೇತ ವಜ್ರಕ್ಕೆ ಸಮ ಇವೆ. ನಂದು ನಿಮ್ಗೆ ಹೇಳ್ತೀನಿ, ಇಲ್ಲಿ ನೇತ್ರಾವತಿ ಅಮ್ಮ ಇದ್ದಾರೆ, ಸುಮಾರು ಮತ್ತೆ 6-7 ತಿಂಗಳಿಂದ ಅವ್ರು ನಮ್ ಜೊತೆಗೆ ಕನೆಕ್ಟ್ ಇದ್ದಾರೆ. ಯಾವ ಸೆಷನ್ ನಂದು ರಿಪೀಟ್ ಆಗೋದಿಲ್ಲ. ಹೇಳಿದ್ದನ್ನ ಹೇಳದೇ ಇಲ್ಲ ನಾನು 99%. ಓನ್ಲಿ ಸ್ಕ್ರೀನ್ ಮಾತ್ರ ಅದೇ ಇರುತ್ತೆ, ಪೂರ್ತಿ ಸ್ಪೀಚ್ ಇರುತ್ತೆ ನೋಡ್ರಿ, ಅದು ನಂದು ಪರಿವರ್ತನೆ ಆಗಿರುತ್ತೆ, ಬದಲಾವಣೆ ಆಗಿರುತ್ತೆ. ರೀಸನ್ ಏನು ಅಂತ ಬರ್ಕೋರಿ, ನಾನು ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಆಗ್ತಾ ಇರ್ತೀನಿ, ಅದಕ್ಕೆ ನನ್ನಲ್ಲಿ ಪರಿವರ್ತನೆ ಇದೆ. ಸೊ ನೀವು ಸಮೇತ ನಿಮ್ಮ ಜೀವನದಲ್ಲಿ ಏನಾದ್ರೂ ದೊಡ್ಡದೊಂದು ಸಾಧನೆಯನ್ನ ಮಾಡ್ಬೇಕಂದ್ರೆ ನೀವೆಲ್ಲರೂ ನಿಮ್ಗೆ ನೀವೇನ್ ತಿಳ್ಕೊಬೇಕಂದ್ರ ಡೈಮಂಡ್ ಅಂತ ತಿಳ್ಕೊರಿ. ನೀವೆಲ್ಲರೂ ಏನಿದ್ದೀರಿ, ವಜ್ರ ಇದ್ದೀರಿ. ತಲೆ ಕೆಡ್ಸ್ಕೊಳ್ಳೋದು ಬಿಡ್ರಿ. ಯಾರಾದ್ರೂ ನಿಮಗ್ ಫೋನ್ ಮಾಡಿದ್ರು ಏನೋ ಅಂದ್ರು, ನೋ, ಅದೆಲ್ಲ ತಲೆ ಕೆಡ್ಸ್ಕೊಳ್ಬೇಡ್ರಿ. ನೀವೆಲ್ಲ ಡೈಮಂಡ್ಸ್ ಇದ್ರಿ, ಡೈಮಂಡ್ ತರಾನೇ ಬದುಕ್ರಿ. ಇತಿಹಾಸ ಆಗ್ಬೇಕು ನೆನ್ಪಿಟ್ಕೋರಿ. ನಾವು ಯಾರ್ಯಾರು ಹಿಂದಿ ಓದಿದ್ರಿ? ಹಿಂದಿ ಯಾರ್ಯಾರಿಗೆ ಗೊತ್ತಿದೆ? ಹಾ, ನಮ್ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ನರೇಶ್ ಸರ್ ಇದ್ದಾರೆ, ಹಾ ಮೋಹನ್ ಸರ್. ನಮ್ ಭಾಗದವ್ರಿಗೆ ಹಿಂದಿ ಗೊತ್ತು. ಹಿಂದಿಯಲ್ಲಿ ಒಂದು ಪಾಠ ಇತ್ತು ನಾವು ಸಣ್ಣವರಿದ್ದಾಗ, ಮರ್ನಾ ಏಕ್ ಕಲಾ ಏಕ್ ಚಾನ್ಸ್ ಅಂತಿತ್ತು. ನೆನ್ಪದ ಸರ್ ಮಲ್ಲಿಕಾರ್ಜುನ್ ಸರ್? ಮರ್ನಾ ಏಕ್ ಕಲಾ ಏಕ್ ಚಾನ್ಸ್ ಅಂದ್ರೆ ಸಾವು ಅಂತಿದೆ ನೋಡ್ರಿ, ಅದು ಒಂದು ಕಲೆ ಇದೆ, ಅದು ಒಂದು ಚಾನ್ಸ್ ಇದೆ ಅಂತ. ಹಾಗಾಗಿ ನಾವು ಭೂಮಿ ಬಿಟ್ಟು ಹೋಗುವಾಗ್ಲೂ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿ ಹೋಗ್ಬೇಕು ನೋಡ್ರಿ. ಇವತ್ತು ಡಿಸೈಡ್ ಮಾಡ್ರಿ. ಇವತ್ ನಿಮ್ಗೆ ಯೂನಿವರ್ಸ್ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದೆ. ಭೂಮಿ ಬಿಟ್ಟು ಹೋಗುವಾಗ ಎಲ್ಲರ 4 ಮಂದಿ ಅಂತ ಹತ್ರ ಅದು ಏನ ಸಾವಲ್ಲ, ಅದು ಇಡೀ ಜಗತ್ ಕಣ್ಣೀರ್ ಹಾಕ್ಬೇಕು. ಅಬ್ದುಲ್ ಕಲಾಂ ಅವ್ರ ಭೂಮಿ ಬಿಟ್ಟು ಹೋದಾಗ ಎಲ್ರು ಹತ್ತೀವಲ್ಲ, ಎಲ್ಲರ ಕಣ್ಣಾಗ ನೀರ್ ಬಂತ ಪ್ರತಿಯೊಬ್ಬರಿಗೂ. ಕಲ್ಪನಾ ಚಾವ್ಲಾ ಹೋದಾಗ ಎಲ್ಲಾರ ಕಣ್ಣಾಗ ನೀರ್ ಬಂತು. ಪ್ರತಿಯೊಬ್ಬರು ವಿವೇಕಾನಂದ್ರನ್ನ ಇವತ್ತಿಗೂ ನೆನ್ಪು ಮಾಡಿದ್ರು ಕಣ್ಣೊಳಗ್ ನೀರ್ ಬರ್ತಾವ. ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡಿದ್ರೆ ಇವತ್ತಿಗೂ ಕಣ್ಣಾಗ ನೀರ್ ಬರ್ತಾವ. ಒಂದ್ ರೂಮ್ನೊಳಗ್ 14 ಮಕ್ಕಳು ಹೆಂಗ್ ಬೆಳೆದಿರ್ಬೇಕು ಹೇಳ್ರಿ, ಯೋಚನೆ ಮಾಡ್ರಿ. ಆ ಡೈಮಂಡ್ ಹೆಂಗ್ ರೆಡಿ ಆಗಿರ್ಬೇಕದು. ಸೊ ಹಾಗಾಗಿ ದೇವ್ರು ನಮ್ಗೆಲ್ಲಾ ಸೌಲಭ್ಯಗಳನ್ನ ಕೊಟ್ಟ, ನೆನ್ಪಿಟ್ಕೋರಿ. ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟನ, ಸೌಲಭ್ಯಗಳನ್ನ ನಾವು ಸುಖವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನೀವು ಬಹಳ ಹೋಗ್ಬೇಡ್ರಿ, ಒಂದ್ 30-40 ವರ್ಷದ ಹಿಂದೆ ಹೋದ್ರ 1972 ನಲ್ಲಿ ಗೊತ್ತಿರ್ಲಿ, ನಮ್ ಕಡೆ ಹೇಳ್ತಾರ 72 ಬರಗಾಲ ಅಂತ. 1972ದೊಳಗ ಎಷ್ಟು ಭಯಂಕರ ಬರಗಾಲ ಇತ್ತಂದ್ರ ಊಟಕ್ಕೂ ಸಿಗ್ತಾ ಇರ್ಲಿಲ್ಲ ಅಂತ ಜನರಿಗೆ. ಆ ಗಿಡದೆಲ್ಲ ಗಿಡದಲ್ಲಿ ತಪ್ಪಲಿ ಇರುತ್ತೆ ನೋಡ್ರಿ, ಎಲೆಗಳು ತಂದು ಕುದಿಸಿ ಒಳಗ್ ಖಾರ ಉಪ್ಪು ಹಾಕಿ ಊಟ ತಿಂತೀರಂತವ್ರು. ನಮ್ಮ ಕುಟುಂಬದಲ್ಲೆಲ್ಲ ಆಗಿದ್. ಇವತ್ ನಮ್ಗೆ ಏನ್ ಕೊರತೆ ಇದೆ ಹೇಳ್ರಿ? 3 ಹೊತ್ತು ಊಟ ಸಿಗ್ತಾ ಇದೆ, ಇರೋದಕ್ ಒಂದ್ ಮನೆ ಇದೆ, ಆದ್ರೆ ಇದ್ರೊಳಗ್ ಕವ 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 ಇದ್ರ ತುಂಬ್ಕೊಂಡ್ ಪೂರಾ ಫುಲ್ ಪ್ರೆಷರ್ದಾಗ ಡಮಾರ್. ಒಳಗ್ BP ಬಂತು, ಶುಗರ್ ಬಂತು, ಅದು ಬಂತು, ಇದು ಬಂತು, ಸುಖ ಹೆಚ್ಚಾಗಿ ಬರ್ತಾ ಇದೆ ಅಂತ ನನ್ಗ ಅನ್ಸ್ಲತ್ತು. ಸೊ ಹಾಗಾಗಿ ಅಕ್ಸೆಪ್ಟ್ ಮಾಡ್ಕೊರಿ. ಎಸ್, ನಿರ್ಮಲ ಹೇಳೋದು ಎಲ್ಲಾನು ಇದೆ, ನೆಮ್ಮದಿ ಇಲ್ಲ. ರೀಸನ್ ಏನು ಅಂದ್ರೆ, ನೆಮ್ಮದಿ ಎಲ್ಲಿ ಸಿಗುತ್ತೆ ಹೇಳ್ರಿ? ಹೊರಗ್ ಸಿಗುತ್ತಾ ನೆಮ್ಮದಿ? ಯಾವ್ದಾದ್ರು ಮಾರ್ಕೆಟ್ ನಲ್ಲಿ ಸಿಗುತ್ತಾ? ನರೇಶ್ ಸರ್, ನಿಮ್ ಮನೆ ಬಾಜು ಒಂದಿದೆ, ಹೋಗ್ರಪ್ಪ ಒಂದ್ 2 kg ನೆಮ್ಮದಿ ಕೊಡ್ರಂದ್ರೆ ಕೊಡ್ತಾರ? ರೇಖಾ ಮೇಡಮ್, ಮನಿ ಅಕ್ಕಪಕ್ಕದಲ್ಲಿ ಹೋಗಿ ಒಂದ್ 2-3 kg ನೆಮ್ಮದಿ ತಗೊಂಬರ್ರಿ, ಒಂದ್ 2-3 ದಿನ ನಾವು ಯೂಸ್ ಮಾಡರ್. ನೋ, ಇದು ಸುಖ, ಶಾಂತಿ, ಸಂತೃಪ್ತಿ, ನೆಮ್ಮದಿ ಇವೆಲ್ಲ ಏನಿವೆ ನೋಡ್ರಿ, ಇವೆಲ್ಲ ನಾವೇ ಕ್ರಿಯೇಟ್ ಮಾಡ್ಬೇಕು. ಬರ್ಕೋರಿ ಇನ್ನರ್ ನಲ್ಲಿ. ಎಸ್, ಇವೆಲ್ಲ ನಮ್ಮೊಳಗ್ ಸಿಗುವಂತ ಖಜಾನೆಗಳಿವೆ. ಆದ್ರೆ ಅದ್ರ ಮೇಲೆ ಏನಾಗಿದೆ ಅಂದ್ರ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಮೈಂಡ್ ಸೆಟ್ ಇದೆ ನೋಡ್ರಿ, ಅದ ಕುಂತ್ ಬಿಟ್ಟಿದೆ. ಸೊ ಹಾಗಾಗಿ ನಮ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನೆನ್ಪಿಟ್ಕೊರಿ, ನೀವೆಲ್ಲರೂ ಡೈಮಂಡ್ಸ್ ಇದ್ದೀರಿ. ಎಸ್. ಸೊ ಈಗ ನಾನು ನಿಮ್ಗೆ ಒಂದು ಕ್ವಶನ್ ಅನ್ನ ಹಾಕಿನಿ, ಕಾಣ್ತಾ ಇದೆನಾ ಎಲ್ಲರಿಗೂ? ವಾಟ್ ಈಸ್ ಮೈಂಡ್? ಹಾಗಾದ್ರೆ ಮೈಂಡ್ ಅಂದ್ರೆ ಏನು ನಿಮ್ ಪ್ರಕಾರ? ನೀವೆಲ್ಲರೂ ಮೈಂಡ್ ಟ್ರೈನಿಂಗ್ ದಾಗ ಕುಂತೀರಿ, ನೆನ್ಪಿಡ್ರಿ, ಗೊತ್ತಿರ್ಲಿ. ಯಾವ ಟ್ರೈನಿಂಗ್ ನಲ್ಲಿ ಕುಂತೀರಿ? ಹಾ, ಮೈಂಡ್ ಟ್ರೈನಿಂಗ್. ನಾನ್ ನಿಮ್ದೆ ಮೈಂಡ್ ಟ್ರೈನ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಆ ಮೈಂಡಿಗೆ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮೈಂಡಿಗೆ ಪಾಸಿಟಿವ್ ಆಗಿ ಯಾವ ರೀತಿ ಅದು ಬಿಹೇವ್ ಮಾಡ್ಬೇಕು ಅನ್ನುವಂಥದ್ದನ್ನ ಕಲಿಸ್ತಾ ಇದ್ದೀನಿ. ಮೈಂಡಿಗೆ ಫೀಲಿಂಗ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಆದ್ರೆ ನಿಮ್ಮ ಕೆಲಸ ಏನು ಅಂದ್ರ, ಮೈಂಡ್ ಅಂದ್ರೆ ಏನು ಸ್ವಲ್ಪ ಇಲ್ಲಿ ಬರೀರಿ. ನೋ ರಾಜು ಸರ್, ಇಲ್ಲ, ಮೈಂಡ್ ಅಂದ್ರೆ ಬರೀ ನಿಮ್ಗೆ ಹೆಂಗ್ ಅನಿಸ್ತದ? ಮೈಂಡ್ ಅಂದ್ರೆ ಮನಸ್ಸು. ಬಹಳ ದೂರ ಹೋಗ್ಬೇಡ್ರಿ ನೀವು. ಹಾ, ಜ್ಯೋತಿ ಹೇಳ್ತಾರೆ ನೋಡ್ರಿ, ರನ್ನಿಂಗ್ ಥಾಟ್ಸ್, ವಿಚಾರಗಳಿವೆ ನೋಡ್ರಿ, ಅವು ಮನ್ಸ್. ಎಸ್, ಎಲ್ಲಾರು ಹಾಕ್ರಿ, ಮೈಂಡ್ ಅಂದ್ರೆ ಏನು ನಿಮ್ ಪ್ರಕಾರ, ಅಥವಾ ಮನ್ಸಂದ್ರು. ಹಾ, ಹೇಳೋದನ್ನ ಫಾಲೋ ಮಾಡೋದು. ಎಸ್, ಸೂಕ್ಷ್ಮ ಶಕ್ತಿ, ನರೇಶ್ ಸರ್, ಗ್ರೇಟ್. ಎಸ್, ಎಲ್ಲಾರು ಬರೀರಿ ನೋಡೋಣ. ನಿಮ್ ಪ್ರಕಾರ ಇದು ಏನ್ PhD ಅವಾರ್ಡ್ ಕೊಡ್ಲತ್ತಿಲ್ಲ ನಾನ್ ನಿಮ್ಗೆ. ಏನ್ ಬರುತ್ತೆ ಅದು ಬರೀರಿ. ಹಿಂಗ್ ತಿಳ್ಕೊಬೇಡ್ರಿ, ಮಾರ್ಕ್ಸ್ ಏನ್ರ ಕಮ್ಮಿ ಮಾಡ್ತಾರೇನೋ ಮೇಡಮ್ ನಮ್ದು ಅಂತ. ನೋ, ನಿಮ್ಗೆ ಎಲ್ಲರಿಗೂ 100 ಸಿಗುತ್ತೆ. ಎಸ್, ಮಮತಾ ಮ್ಯಾಮ್, ಬುದ್ಧಿ.
ಮಂಜುಳಾ ಮ್ಯಾಮ್ ಹೇಳ್ತಾರೆ ಇಮೋಷನಲಿ. ಎಸ್, ಯೋಚನೆ ಮಾಡೋದು ಬಸ್ಲಿಂಗಮ್ಮ. ಎಸ್ ಎಸ್, ಎಲ್ಲರೂ ಬರೀ ನೋಡ್ರಿ ಭೋಜೇಗೌಡ ಸರ್, ಎವ್ರಿ ಟೈಮ್ ಥಿಂಕಿಂಗ್. ಎಸ್, ಓಕೆ ಓಕೆ. ಥಿಂಕಿಂಗ್ ಪವರ್ ವಿಜಯ. ಮೈಂಡ್ ಈಸ್ ವಂಡರ್ಫುಲ್ ಎನರ್ಜಿ. ಎಸ್ ಮೋಹನ್ ಸರ್. ಹಾ, ಫಾಸ್ಟ್. ಹಾ, ಫಾಸ್ಟ್ ಆಗಿರೋದು. ಎಸ್, ಮನಸ್ಸೇ ಮೈಂಡ್. ಎಸ್, ಸೌಮ್ಯ ಹೇಳ್ತಾರೆ ಸ್ಟ್ರಾಂಗ್ ಆಗಿರೋದು. ಎಸ್ 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 ಎಸ್, ಓಕೆ ಓಕೆ ಓಕೆ. ಹಾ, ಸೊ ಮೈಂಡ್ ಅಂದ್ರೆ ಏನು ಅಂದ್ರ ನಮ್ಮ ಯೋಚನೆಗಳ ಗುಚ್ಛ ಇದೆ ನೋಡ್ರಿ, ಅದಕ್ಕೆ ಮೈಂಡ್ ಅಂತ ಕರೀತಾರೆ. ಥಾಟ್ಸ್ಗಳು ಕಂಟಿನ್ಯೂ ಕಂಟಿನ್ಯೂ ಕಂಟಿನ್ಯೂ, ಅವಕ್ಕ ರೆಸ್ಟ್ ಅಂತ ಏನು ಇಲ್ಲ, ಫುಲ್ ಸ್ಟಾಪ್ ಅಂತ ಇಲ್ಲೇ ಇಲ್ಲ ಮೈಂಡಿಗೆ. ನಮ್ದು ಯೋಚನೆಗಳ ಗುಚ್ಛ ಅಂತೀವಿ ನೋಡ್ರಿ, ಅದಕ್ಕೆ ನಾವು ಮನಸ್ಸು ಅಥವಾ ಮೈಂಡ್ ಅಂತ ಕರಿತೀವಿ. ಸೊ ಈಗ ಬರ್ಕೋರಿ, ಒಂದು ದಿನಕ್ಕೆ ನಮ್ಮ ಮೈಂಡ್ ಏನಿದೆ ನೋಡ್ರಿ 60,000 ಥಾಟ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಹಾ ಮಹೇಂದ್ರ ಸರ್, ಈಗ ಅದಕ್ಕೆ ಬರ್ಕೋರಿ ಸ್ಟ್ರಾಂಗ್ ಹೆಂಗ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ನಿಮ್ಗಿದೆ. ಒಂದು ದಿನಕ್ಕೆ ಪರ್ ಡೇ 24 hours ನಲ್ಲಿ 60,000 ಥಾಟ್ಸ್ ಗಳು ನಾವು ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ನಮ್ಮ ಜೀವನದ ಕ್ರಿಯೇಟರ್, ಡೈರೆಕ್ಟರ್, ಆಕ್ಟರ್ ಅಂತ ಯಾರಾದ್ರೂ ಇದ್ರೆ ಅದು ನಾವೇ ಇದ್ದೀವಿ, ಬೇರೆಯವ್ರು ಯಾರು ಇಲ್ಲ ನೋಡ್ರಿ. ನೆನ್ಪಿಡ್ರಿ ಇದು ಮಾತು. ನನ್ ಜೀವನ ಬಹಳ ಅದ್ಭುತ ಇದೆ ಅಂದ್ರೆ ಅದ್ಭುತ ಕ್ರಿಯೇಟ್ ನಾನ್ ಮಾಡಿನ, ಅದಕ್ಕೆ ಅದ್ಭುತ ಇದೆ. ಗೊತ್ತಾಗ್ಲತ್ತದಲ್ಲ ಎಲ್ಲರಿಗೂ? ನಾನ್ ಬಹಳ ಸುಖಿಯಾಗಿದ್ದೀನಿ ಅಂದ್ರೆ ಸುಖವನ್ನ ಕ್ರಿಯೇಟ್ ಮಾಡೀನಿ, ಅದಕ್ಕೆ ನಾನು ಸುಖಿಯಾಗಿದ್ದೀನಿ. ನಾನ್ ಬಹಳ ದುಃಖಿಯಾಗಿದ್ದೀನಿ, ನಾನು ದುಃಖವನ್ನ ಕ್ರಿಯೇಟ್ ಮಾಡೀನಿ, ಅದಕ್ಕೆ ನಾನು ದುಃಖಿಯಾಗಿದ್ದೀನಿ. ನಾನು ಬಹಳ ಟೆನ್ಷನ್ ಇದೆ, ಟೆನ್ಷನ್ ಗಳನ್ನ ಎಕ್ಸೆಪ್ಟ್ ಮಾಡ್ಕೊಂಡಿನಿ. ಬರ್ರಿ ಬರ್ರಿ, ನನ್ ಮನಿ ಖಾಲಿ ಅದ, ನಮ್ ಮೈಂಡ್ನಾಗ ಏನ್ ಜಾಗ ಅದ ಬರ್ರಿ ಅಂತೇಳಿ ಎಲ್ಲಾ ಟೆನ್ಷನ್ ತಗೊಂಡ್ ಬಂದ್ ಇದ್ರೊಳಗ ಹಾಕೊಂಡ್ ಬಿಟ್ಟಿವಿ. ಟೆನ್ಷನ್ ಇಲ್ದ್ರೆ ಏನಾಗುತ್ತೆ ಹೇಳ್ರಿ? ಸೊ ಹಾಗಾಗಿ ನೆನ್ಪಿಡ್ರಿ, ನಮ್ಮ ಜೀವನ ಇದೆ ನೋಡ್ರಿ, ಅದು ನಮ್ಮ ಅಂಗೈಯಲ್ಲೇ ಇದೆ. ಬ್ರಹ್ಮಾಂಡ ಇರೋದು ಎಲ್ಲಿ ಅಂದ್ರೆ ನಮ್ಮ ಮುಷ್ಟಿಯಲ್ಲಿ. ಮುಷ್ಟಿಯಲ್ಲಿ ಇದ್ರ ಅರ್ಥ ಏನು ಅಂದ್ರ ನಾವ್ ಇದರಿಂದ ಏನ್ ಕ್ರಿಯೇಟ್ ಮಾಡ್ತೀವಿ ನೋಡ್ರಿ, ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಇವತ್ತಿನಿಂದ ನಿಮ್ಮ ಮೈಂಡಿಗೆ ಅಥವಾ ನಿಮ್ಮ ನಾಲಿಗೆಯಿಂದ ಕೆಲವೊಂದು ವರ್ಡ್ಸ್ ಗಳನ್ನ ಹೇಳ್ತೀರಿ ನೋಡ್ರಿ, ಆ ವರ್ಡ್ಸ್ ಗಳನ್ನ ಕಟ್ ಮಾಡೋಣ. ಸೊ ಮೊದಲನೇದ್ ನಮ್ಮ ವರ್ಡ್ ಅನ್ನ ಬಳಸ್ತೀವಿ ನೋಡ್ರಿ, ಈ ಶಬ್ದವನ್ನ ಇವತ್ತಿನಿಂದ ಕಟ್ ಮಾಡ್ರಿ, ಟೋಟಲಿ ಬಳಸ್ಬೇಡ್ರಿ. ಅದು ಯಾವ ಶಬ್ದ ಅಂದ್ರೆ ಹಣೆ ಬರ ಅಂತ, ಹಿಂದಿಯೊಳಗೆ ಕಿಸ್ಮತ್ ಅಂತಾರೆ. ನೀವು ಯಾವ ವ್ಯಕ್ತಿ ಹಣೆ ಬರ ಅನ್ನುವಂತ ವರ್ಡ್ ಹೇಳ್ತಾರ ನೋಡ್ರಿ, ಅದು ಮೈಗಳ್ಳರ ಪದ ಅಂತಾರ ನಮ್ ಕಡೆ. ಮೈಗಳ್ಳರ ಅಂದ್ರ ಕ್ವಿಟ್ ಮಾಡ್ಕೊಳ್ಳೋದು. ಹಣೆ ಬರ ಅಂದ್ರೆ ಮುಗಿತದ, ಏನ್ ಅದಕ್ಕೆ ಆಪ್ಷನ್ ಇಲ್ಲ. ಹೋರಾಟ ಮಾಡೋ ಶಕ್ತಿ ಕಳೆದುಕೊಳ್ಳುವಂತ ಶಬ್ದ ಯಾವ್ದಾದ್ರೂ ಇದ್ರೆ ಅದು ಹಣೆ ಬರನು. ಮನುಷ್ಯ ಹೋರಾಟ ಮಾಡೋದಕ್ ನಿಲ್ಲೋದೇ ಇಲ್ಲ, ಯಾಕಂದ್ರೆ ಹಣೆ ಬರ ಅಂತ ಹೇಳಿರ್ತಾನಲ್ಲ, ಆನ್ಸರ್ ಮಾಡಿರ್ತಾನವ. ನೀವ್ ಅದು ಹಣೆ ಬರ ಅನ್ನೋಂತ ತೆಗೆದು ಹಾಕ್ರಿ, ನೀವು ಪ್ರಯತ್ನಶೀಲರಾಗಿರ್ತೀರಿ, ಸಂವೇದನಾಶೀಲರಾಗಿರ್ತೀರಿ, ಕ್ರಿಯಾಶೀಲರಾಗಿರ್ತೀರಿ ನೀವು. ಹಾಗಾಗಿ ಹಣೆ ಬರ ಅನ್ನುವಂತ ವರ್ಡ್ ಇದೆ ನೋಡ್ರಿ, ಅದನ್ನ ಇವತ್ ಏನ್ ಮಾಡೋದಿದೆ, ಕಟ್ 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 ಮಾಡ್ರಿ. ಒಂದೇದು. ಅದಾದ್ಮೇಲೆ ಎರಡನೇದು ನೋಡ್ರಿ, ಏನೇನ್ ಬಳಸಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮೊದ್ಲು ಹಣೆ ಬರ ಅನ್ನುವಂತ ವರ್ಡ್ ಅನ್ನ ಬಳಸ್ಬೇಡ್ರಿ. ಸೆಕೆಂಡ್, ಯಾವುದನ್ನ ಬಳಸಬಾರ್ದು ಅಂದ್ರೆ ಇಲ್ಲ ಅನ್ನುವಂತ ಶಬ್ದ. ಏನಾದ್ರೂ ಕೇಳ್ತಾರ ನೋಡ್ರಿ ಜನ, ನನ್ನಲ್ಲಿ ಇಲ್ಲ ಅಂತ. ಇಲ್ಲ ಅನ್ನುವಂತ ಶಬ್ದ ಇದೆ ನೋಡ್ರಿ, ಅದು ಪ್ಯೂರ್ ನೆಗೆಟಿವ್ 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 ವರ್ಡ್. ಹಾಗಾಗಿ ಯಾರಾದ್ರೂ ಕೇಳಿದ್ರ ಅಥವಾ ನಿಮ್ಗೆ ಅಂತಹ ಭಾವನೆ ಬಂದಾಗ ನೀವ್ ಹೇಳ್ಬೇಕು ಅಡ್ಜಸ್ಟ್ ಮಾಡ್ತೀನಿ ಅಂತ. ಅಲ್ಲಿ ಬರ್ಕೋರಿ. ಎಕ್ಸಾಂಪಲ್ ಒಂದ್ ಹೇಳ್ತೀನಿ ನೋಡ್ರಿ, ಯಾರಾದ್ರೂ ಹಣಕ್ಕೆ ಬಂದಾಗ, ಈಗ ಫೀಸ್ ಕಟ್ಟೋದು ಬರುತ್ತೆ, ಈಗ ನಾನು ಸೇಲ್ ಮಾಡ್ತಾ ಇರ್ತೀನಿ ನೋಡ್ರಿ, ಅವಾಗ ನಿಮ್ ಮೈಂಡ್ ಅಲ್ಲಿ ಮೆಸೇಜ್ ಬರುತ್ತೆ, ಏನು ಅಂದ್ರೆ ಇಲ್ಲ, ನಮ್ಮ ಹತ್ರ ಇಲ್ಲ. ನೀವ್ ಯಾವಾಗ ಇಲ್ಲ ಅಂತ ಹೇಳ್ತೀರಿ ನೋಡ್ರಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮಗೆ ಸಿಗುವಂತ ಅವಕಾಶಗಳನ್ನ ಅದು ಕಟ್ ಮಾಡುತ್ತೆ. ಯಾಕೆ ಕಟ್ ಮಾಡುತ್ತೆ ಅಂದ್ರ, ನೀವೇ ಮೆಸೇಜ್ ಕೊಟ್ಟಿರಿ, ನಿಮ್ ಹತ್ರ ದುಡ್ಡಿಲ್ಲ, ನಿಮ್ ಹತ್ರ ಸಮಯ ಇಲ್ಲ, ನಿಮ್ ಹತ್ರ ಆರೋಗ್ಯ ಇಲ್ಲ, ನಿಮ್ ಹತ್ರ ಒಳ್ಳೆ ರಿಲೇಶನ್ ಇಲ್ಲ. ಇದೆಲ್ಲ ಯಾರ್ ಮೆಸೇಜ್ ಕೊಟ್ಟಿದ್ದು? ನೀವೇ ಕೊಟ್ಟಿದ್ದು. ಹಾಗಾಗಿ ನೀವು ಇಲ್ಲ ಅಂದಾಗ್ಲೂ ಸಮೇತ ನಿಮ್ಮ ಸಕ್ಸಸ್ ಇದೆ ನೋಡ್ರಿ, ಅದು ಕಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಏನ್ ಹೇಳ್ಬೇಕು ಈ ಜಾಗಕ್ಕ, ಇದೆ, ಅಡ್ಜಸ್ಟ್ ಮಾಡ್ತೀನಿ, ನೋಡೋಣ, ಈ ಶಬ್ದಗಳನ್ನ ಬಳಸೋದಕ್ಕೆ ಶುರು ಮಾಡಿ. ಇಲ್ಲ ಅಂದ್ರಿ, ನಮ್ ಕಡೆ ಹೇಳ್ತಾರೆ ಇಲ್ಲ ಅಂದ್ರೆ ಇಲ್ದಂಗೆ ಆಗುತ್ತೆ ಅಂತ. ಅದಕ್ಕೆ ಇಲ್ಲ ಅನ್ನೋ ಶಬ್ದ ಇದೆ ನೋಡ್ರಿ, ಅದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ವರ್ಡ್. ಹಾಗಾಗಿ ಹೇಳ್ರಿ, ಆ ಜಾಗಕ್ಕೆ ಹೇಳ್ರಿ, ಇದೆ, ನೋಡೋಣ, ಅಡ್ಜಸ್ಟ್ ಮಾಡ್ತೀನಿ, ಸ್ವಲ್ಪ ಕಾಯೋಣ. ಈ ಶಬ್ದಗಳಿವೆ ನೋಡ್ರಿ, ಇವು ಪಾಸಿಟಿವ್ ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ, ಮತ್ತೆ ಅವಕಾಶಗಳು ಹುಡುಕಿಕೊಂಡು ನಮ್ಗೆ ಬರುತ್ತೆ. ಸೊ ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲ 83 ಮೆಂಬರ್ಸಿಗೂ. ಹಾ, ಸೊ ಈಗ ಒಂದು ಲಿಂಕ್ ಬಂದಿದೆ ನಿಮ್ ಹತ್ರ. ಮೊನ್ನೆ ಯಾರಾದ್ರೂ ತುಂಬಿರ್ಬೋದು, ಬಟ್ ಯಾರಾದ್ರೂ ತುಂಬಿಲ್ಲ, ಇವತ್ತು ಅಥವಾ 2-3 ದಿನದಲ್ಲಿ 3 days ಒಳಗೆ ಯಾರಾದ್ರೂ ಫಾರ್ಮ್ ಅನ್ನ ಇದನ್ನ ಫಿಲ್ ಅಪ್ ಮಾಡಿಲ್ಲ ಅಂದ್ರೆ ಈಗ ಒಂದು ಅವಕಾಶ ಇದೆ, ಇದು ಫಾರ್ಮ್ ಅನ್ನ ನೀವು ತುಂಬಬಹುದು. ಒಂದ್ ವೇಳೆ 3 days ಒಳಗೆ ಈ ಫಾರ್ಮ್ ಅನ್ನ ನಿಮ್ಮ ಗ್ರೂಪ್ ನಲ್ಲಿ ಬಂದಿತ್ತು, ಕೆಲವೊಂದ್ಸಲ ಗ್ರೂಪ್ ನಲ್ಲಿ ಹಾಕಿರ್ತೀವಿ, ಬಂದಾಗ ನೀವೇನಾದ್ರೂ ತುಂಬಿದ್ರಿ ಅಂದ್ರೆ ನೀವು ತುಂಬದ್ ಬೇಕಾಗಿಲ್ಲ. ಓಕೆನಾ? ಹಾ. ಸೊ ಇಲ್ಲಿ ಎಲ್ಲಾರು 1-2 ನಿಮಿಷ ನಾನು ಟೈಮ್ ಕೊಡ್ತೀನಿ, ನೀರ್ ಕುಡಿತೀನಿ, ಅಲ್ಲಿ ತನಕ ತುಂಬ್ರಿ.
ಇಲ್ಲ ತುಂಬಿದ್ ನಮ್ಗೆ ನೆನ್ಪು ಹೋಗಿದೆ ಅಂದ್ರೆ ತುಂಬೋದು ನೀವು, ಹಂಗೇನಿಲ್ಲ. ಬಟ್ ಡಬಲ್ ತುಂಬೋದ್ ಬೇಕಾಗಿಲ್ಲ ಅಂತಿಲ್ಲ. ಹಾ ಎಸ್. ಆಮೇಲೆ ನೀವು ಸಮೀರ್ ಅಲಿ ಸರ್, ಮೊನ್ನೆ ನೀವು ಫಾರ್ಮ್ ತುಂಬಿರಿ, ಎಲ್ಲ ಹೋದ್ರಿ? ಹಾ ಮೊನ್ನೆ ತುಂಬಿರಲ್ಲ, ಅದ್ರೊಳಗೆ ಅರ್ಧಂಬರ್ಧನೇ ಮಾಹಿತಿ ತುಂಬಿರಿ. ನಿಮ್ ಫಾರ್ಮ್ ನೋಡ್ದ ನಾನು. ಹಾ ಅರ್ಧಂಬರ್ಧ ಮಾಹಿತಿ ತುಂಬಿರಿ. ಎಲ್ಲಾರ ಫಾರ್ಮ್ಗಳು ನಾನು ನೋಡ್ತೀನಿ ನಾನು ಯಾವಾಗ್ಲೂ. ಹಾ ನೀವು ಮಾಹಿತಿಯನ್ನ ಕೊಟ್ರೆ ನಮ್ ಲಿಂಕ್ ಬರುತ್ತೆ. ಒಂದ್ ರಿಲೇಷನ್ ಅಂತ ಇರುತ್ತೆ ನೋಡ್ರಿ, ಒಂದೇನೋ ಸಪೋರ್ಟಿವ್ ಸಿಸ್ಟಮ್ ಅನ್ನ ನಿಮಗ್ ಕೊಡೋದಕ್ಕೆ ನಮಗೂ ಸಹಾಯ ಆಗುತ್ತೆ ನಿಮ್ ಫಾರ್ಮೆಟ್. ಬಿಟ್ರೆ ಏನಿಲ್ಲ, ನಿಮ್ ಹೊಲ ಮನಿ ಅಂತ ತಗೊಂಡ್ ಬಂದ್ ಬರ್ಕೊಲತಿಲ್ಲ ನಾವು, ನಮಗೂ ಬಾಳ ಇದೆ. ಯಾರು ಹಂಗ್ ತಿಳ್ಕೊಬೇಡ್ರಿ ಮೇಡಮ್, ಫಾರ್ಮ್ ತುಂಬಿಸಿ ನಮ್ ಹೊಲ ಮನಿ ಎಲ್ಲಾ ತಗೋತಾರೇನೋ. ನೋ, ನಮ್ದೇ ಬಹಳ ಇದೆ, ಇರೋದ್ ಒಬ್ನೇ ಮಗ, ನಮ್ಗೇನ್ ಬೇಕಾಗಿಲ್ಲ. ಬಟ್ ನಿಮ್ಗೆ ಸಮಯಕ್ಕೆ ಸರಿಯಾಗಿ ನಿಮಗೆ ಮಾಹಿತಿ ಕೊಡೋದಕ್ಕೆ ಇಲ್ಲಿ ನಮ್ಗೆ ಸಪೋರ್ಟ್ ಆಗುತ್ತೆ. ಅದಾದ್ಮೇಲೆ ಎರಡನೇ ದೊಡ್ಡದೇನು ಅಂದ್ರೆ, ನಮ್ದು ಫೇಸ್ಬುಕ್ ಆಡ್ ಲಿಂದ ಪ್ರತಿದಿನ 20-30 ಜನ ಬರ್ತಿರ್ತಾರೆ. ಹಾ ಹಾಗಾಗಿ ದಿನ ಬರ್ತಾರ ನೋಡ್ರಿ. ಯಾವಾಗ ಹೊಸಬ್ರು ಯಾರು ಇರ್ತಾರ, ಹಳೆಯವ್ರು ಯಾರು ಇರ್ತಾರ ಗೊತ್ತಾಗೋದಿಲ್ಲ. ಹಾಗಾಗಿ ಫಾರ್ಮ್ ಅನ್ನ ತುಂಬ್ರಿ. ಒಂದ್ 2 ನಿಮಿಷ ನಾನು ನನ್ ವಿಡಿಯೋ ಆಫ್ ಮಾಡ್ತೀನಿ, ಬೇಗ ತುಂಬಿ. ತುಂಬಿದ್ಮೇಲೆ ಒಂದ್ಸಲ ಡನ್ ಅಂತ ಹಾಕ್ರಿ. ಹಾ ತುಂಬಿದವ್ರು ಒಂದ್ಸಲ ಡನ್ ಅಂತ ಹೇಳಿ ಟೈಪ್ ಮಾಡ್ರಿ. ಇನ್ನೊಂದಿಷ್ಟು ನೀರ್ ಕುಡಿಲ. ಹಾ ಎಸ್ ಮೋಹನ್ ಸರ್, ನೀವು ತುಂಬಿದ್ರಿ, ತುಂಬೇಡ. 3 ದಿನದ ಒಳಗ್ ತುಂಬಿದ್ರೆ ಬೇಕಾಗೋದಿಲ್ಲ. ಹಾ 3 ದಿನದ ಆಚೆಗೆ ಏನಾದ್ರೂ ತುಂಬಿದ್ರೆ ಮತ್ತೆ ನಿಮ್ದು ಹಳೆ ಫೈಲ್ದಾಗ ಹೆಸರು ಹೋಗ್ಬಿಡುತ್ತೆ ಅಷ್ಟೇ. 3 ದಿನದ ಒಳಗ್ ಬಂದ್ರೆ ಅದು ಫ್ರೆಶರ್ ನಾಗಿದ್ದಿರ್ತ್ರಿ, ನಮ್ಗೆ ಸಿಗುತ್ತೆ ಏನಾದ್ರೂ ಮಾಹಿತಿ ಬೇಕಾದ್ರೆ. 3 ದಿನ ಆಚೆಗೆ ಅಂದ್ರೆ ಅದು ಕ್ಲೋಸ್ ಆಯ್ತು ನಮ್ ಫೈಲ್, ಅದು ತೆಗೆಯೋದು ಇಲ್ಲ ನಮ್ ಕಡೆ. ಹಾ ಎಸ್. ಹಾ ಸಮೀರ್ ಅಲಿ ಸರ್, ಪೂರ್ತಿ ತುಂಬ್ರಿ. ನೀವ್ ಹಿಂಗ್ ಅನ್ಬೇಡ್ರಿ ಮೇಡಮ್, ನಂದು ಫಾರ್ಮ್ ನೋಡ್ಯಾರ. ನೀವೆಲ್ಲ ನಮ್ ಮಕ್ಕಳಿದ್ರಿ, ನಾನ್ ನೋಡಲ್ಲ ಅಂದ್ರೆ ಬೇರೆಯವ್ರು ಯಾರು ನೋಡ್ತಾರ ಹೇಳ್ರಿ? ನಾವು ಎಲ್ಲರಿಗ್ ನೋಡ್ತಿರ್ತೀನ. ನಿಮ್ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಏನೇನ್ ಪ್ರಾಬ್ಲಮ್ ಇದೆ. ಹೆಲ್ತ್ ಇಶ್ಯೂ ಎಷ್ಟ್ ಜನರಿಗಿದೆ, ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಎಷ್ಟ್ ಜನರಿಗಿದೆ, ರಿಲೇಶನ್ಶಿಪ್ ದವ್ರು ಏನೇನಿದ್ರಿ ಎಲ್ಲ ಗೊತ್ತಾಗುತ್ತೆ. ಈ ಫೀಲ್ಡ್ ಅಲ್ಲಿ ಬಾಳ 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 15,000 ಜನರಿಗೆ ಟ್ರೈನಿಂಗ್ ಕೊಟ್ಟಿವಿ ಇಲ್ಲಿ ತನಕ. ಇಷ್ಟಾದ್ರೂ ಗೊತ್ತೇ ಆಗುತ್ತೆ. ಅದಕ್ಕೇನ್ ಬಾಳ ದೊಡ್ಡ ಮಿರಾಕಲ್ ಅಂತ ಏನಿಲ್ಲ, ಚಮತ್ಕಾರ ಅಂತ ಏನಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಫಾರ್ಮೆಟ್ ತುಂಬಿದ್ರೆ ನಿಮ್ಗೆ ನಮ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ಹಾ ಈಗ ತುಂಬ್ರಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಸ್ ಡನ್. ಓಕೆ, ಇಲ್ಲಿ ತನಕ ಎಲ್ಲರಿಗೂ ತಿಳಿತಾ? ಹಾ ನಾವು ನಮ್ ಕಡೆ ಏನ್ ಹೇಳ್ತಾರಂದ್ರ, ತಿಳಿದ್ರ ಮಾತ್ರ ಅದು ಹೊಳೆಯುತ್ತೆ ಅಂತ. ತಿಳಿದವರಿಗೆ ಹೊಳೆಯುತ್ತೆ, ತಿಳಿಲಿಲ್ಲ ಅಂದ್ರೆ ಅದು ಹೊಳೆಯೋದಿಲ್ಲ. ಹೊಳೆಯೋದಂದ್ರೆ ಹೊಸದ್ ಕಾಣಿಸೋದು, ಇನ್ನೊಂದಿಷ್ಟು. ಹಾಗಾಗಿ ನಿಮ್ಮ ತಿಳುವಳಿಕೆ ಇದೆ ನೋಡ್ರಿ, ಅದನ್ನ ಇನ್ನೂ ಹೆಚ್ಚು ಮಾಡುವಂತ ಪ್ರಯತ್ನವನ್ನ ನಾವು ಮಾಡೋಣ ಅಂತ. ಎಸ್, ಮುಂದೆ ಹೋಗೋಣ. ಯಾರು ರೆಡಿ ಇದ್ದೀರಿ? ಹಾ ಯಾರಿಗಾದ್ರೂ ಕ್ಲಾಸ್ ಬ್ಯಾಸರ್ ಬರ್ತಾ ಇದೇನ್? ಸಾಕ್ರಿ ಮೇಡಮ್, ಏನ್ರಿ ಬಾಳ್ ಕೇಳಿವಿ ನಮ್ಗೆ. ಯಾರಿಗಾದ್ರೂ ಬ್ಯಾಸರ್ ಬರ್ತಾ ಇದೆ ಅಂದ್ರ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ. ಮೇಡಮ್ ಬಾಳ್ ಬ್ಯಾಸರ್ ಬರ್ತಾ ಇದೆ ಅಂತ ಹೇಳಿ ಇಲ್ಲೇ ಬಿಟ್ಟು ಹಾಕೋಣ, ನಾಳೆ ನಾಡಿದ್ ನೋಡೋಣ. ಯಾವತ್ತಾದ್ರೂ ದೇವ್ರು ಇಳಿತಾನಲ್ಲ ಕೆಳಗ್ ಭೂಮಿ ಮೇಲೆ ಒಂದೊಂದಿನ, ಅವತ್ ಕ್ಲಾಸ್ ಮಾಡೋಣ. ನಿನ್ನೆ ಹಂಗೆ ಆಯ್ತು, ಮಾಡೋಣ ಅಂದೇವು, ಬಟ್ ನಮ್ದು ವೈಫೈ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಪ್ರತಿಯೊಂದು ಸಮೇತ ಪೂರ್ವ ನಿರ್ಧಾರಿತವಾಗಿರುತ್ತೆ. ನೆನ್ಪಿಟ್ಕೋರಿ ಅಥವಾ ನೋಟ್ ಮಾಡ್ಕೋರಿ. ಪ್ರತಿಯೊಂದು ಜೀವನದ ಪ್ರತಿಯೊಂದು ಘಟನೆಗಳು ಸಮೇತ ಪೂರ್ವ ನಿರ್ಧಾರಿತವಾಗಿರುತ್ತೆ. ನಿಮ್ ಗೊತ್ತಾ, ನಿಮ್ಮ ಜೀವನದ ಇವತ್ತಿನ ದಿನ ಇದಕ್ಕಾಗಿಯೇ ಇದೆ ಅಂತ ಈ ಹಿಂದೆನೆ ಪೂರ್ವ ನಿರ್ಧಾರಿತ ಇದೆ, ನಮಗ್ ಗೊತ್ತಿಲ್ಲ ಅಷ್ಟೇ. ಸೊ ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಯಾರ್ಯಾರು ಬಂದಿರಿ? ಒಂದು 10-15 ಜನ ಆದ್ರೂ ಫಸ್ಟ್ ಟೈಮ್ ಬಂದಿರ್ಬೇಕು ಅಂತ ಹೇಳಿ ಅನ್ಕೊಂಡಿ. ಹಾ ನಮ್ ನರೇಶ್ ಸರ್ ಇವತ್ತೇ ಫಸ್ಟ್ ಟೈಮ್ ಬಂದಾರ. ಹಂಗಂತ ಭೂಮಿಗೆ ಇವತ್ತೇ ಫಸ್ಟ್ ಬಂದಾರ? ನೋ, ಭೂಮಿಗೆ ಬಂದ್ ಮಿನಿಮಮ್ 50-60 ವರ್ಷ ಆಗಿರ್ಬೇಕು. ಇವತ್ ನನ್ನ ಎದುರಿಗೆ ಬಂದಾರಿದ್ರೆ ಅರ್ಥ ಏನು ಅಂದ್ರೆ, ಇವತ್ತು ಎನರ್ಜಿ ಏನಾಗಿದೆ ನಮ್ದು ಕನೆಕ್ಟ್ ಆಗಿದೆ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಯಾವಾಗ ಒಂದ್ ಲೆವೆಲ್ದೊಳಗೆ ಬರುತ್ತೆ ನೋಡ್ರಿ, ಅವಾಗ ವ್ಯಕ್ತಿ ಏನ್ ಮಾಡ್ತಾರಂದ್ರ ತನ್ನಂತಹ ವೈಬ್ರೇಷನ್ ಜೊತೆಗೆ ಕನೆಕ್ಟ್ ಆಗಿರ್ತಾರ. ಅದಕ್ಕೆ ಒಳ್ಳೆಯವ್ರಿಗೆ ಒಳ್ಳೆಯವರೇ ಅಟ್ರಾಕ್ಟ್ ಆಗ್ತಾರ, ಕೆಟ್ಟವ್ರಿಗೆ ಅಟ್ರಾಕ್ಟ್ ಆಗ್ತಾರ. ರೀಸನ್ ಏನು ಅಂದ್ರ ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ. ಸೊ ಹಾಗಾಗಿ ಹೇಳೋದೇನು ಅಂದ್ರ, ಇವತ್ತು ಪರಮಾತ್ಮ ನಿಮ್ಗೆ ಈ ಫ್ರೀಕ್ವೆನ್ಸಿಯನ್ನ ಮ್ಯಾಚ್ ಮಾಡ್ಯಾನಂದ್ರ ಇದನ್ನ ಸಂಪೂರ್ಣ ಕೇಳ್ರಿ. ಮತ್ತೆ ಕೊನೆಗೆ ಸಾಕಷ್ಟು ಬೋನಸ್ಗಳು ಇವೆ ನಮ್ ಕಡೆಯಿಂದ. ಬಟ್ ನೀವು ಆಕ್ಷನ್ ತಗೊಳ್ಳೋದಕ್ಕೆ ರೆಡಿ ಇರ್ಬೇಕು.
ಇದೆಲ್ಲ ನಡೆಯೋದು ಯಾರಿಗೆ ಅಂದ್ರೆ ಆಕ್ಷನ್ ಟೇಕರ್ಸ್ಗೆ ನಡೆಯುತ್ತೆ. ಏನ್ ಬೇಕು? ಒಂದ್ ನಿಮಿಷ. ಯಾಕೋ ಏನಾಯ್ತು? ಹೊರಗೆ ಹೋಗ್ಯಾವು. ಒಂದ್ ನಿಮಿಷ ನಿಂತ್ರಿ, ವೇಟ್. ಎಸ್. ಸೊ ಹಾಗಾಗಿ ಬರ್ಕೊಂಡಿರಿ ಎಲ್ಲಾರು ಅಂತ ಹೇಳಿ ಅನ್ಕೊಂಡಿನಿ. ಮೈಂಡ್ ಅಂದ್ರ ವಿಚಾರಗಳ ಗುಚ್ಛ. ಸೊ ನೆಕ್ಸ್ಟ್ ಬರ್ಕೋರಿ. ಡನ್. ಸೊ ಈಗ ಬರೀರಿ. ನಮ್ಮ ಒಳಗಿರುವಂತ ಎರಡು ಪ್ರಕಾರದ ಮೈಂಡ್ಗಳು ನಮ್ಮಲ್ಲಿ ವರ್ಕ್ ಮಾಡುತ್ತೆ. ಒಂದಿದೆ ಕಾನ್ಸಿಯಸ್ ಮೈಂಡ್, ಮತ್ತೊಂದಿದೆ ಸಬ್ ಕಾನ್ಶಿಯಸ್ ಮೈಂಡ್. ಸ್ವಲ್ಪ ನೋಟ್ ಮಾಡ್ಕೊಡ್ರಿ ಅಥವಾ ಸ್ಕ್ರೀನ್ ಶಾಟ್ ತಗೋರಿ. ಅಂದ್ರೆ ನೆನ್ಪು ಹೋಗೋದಿಲ್ಲ ನಿಮ್ಗೆ. ಅಂದ್ರೆ ಇಲ್ಲಿ ಜಾಗೃತ ಮನಸ್ಸು ಮತ್ತೆ ಇದಕ್ಕೆ ಕನ್ನಡದಲ್ಲಿ ಅರ್ಧ ಜಾಗೃತ ಮನಸ್ಸು ಅನ್ನುವಂತ ಎರಡು ಮನಸ್ಸುಗಳು ನಮ್ದು ಕೆಲಸ ಮಾಡ್ತಾ ಇವೆ. ಇವು ಯಾವ ರೀತಿ ಕೆಲಸ ಮಾಡ್ತಾ ಇವೆ ಅಂದ್ರ, ಜಾಗೃತ ಮನಸ್ಸಿದೆ ನೋಡ್ರಿ, ಇದು ಓನ್ಲಿ 10% ಮಾತ್ರ ಇದ್ರ ಹತ್ರ ಎನರ್ಜಿ ಇದೆ ಮತ್ತೆ ವರ್ಕಿಂಗ್ ಕೆಪಾಸಿಟಿ ಇದೆ. ಬರ್ಕೋರಿ. ಕಾನ್ಸಿಯಸ್ ಅಂದ್ರ ಜಾಗೃತ ಮನಸ್ಸಿನಲ್ಲಿ 10% ಮಾತ್ರ ಅದರಲ್ಲಿ ವರ್ಕಿಂಗ್ ಅಂದ್ರೆ ಕಾರ್ಯ ಮಾಡುವಂತ ಸಾಮರ್ಥ್ಯ ಇದೆ ಅದ್ರ ಹತ್ರ ಅಷ್ಟು ಶಕ್ತಿ ಇದೆ. ಆದ್ರೆ 90% ಎನರ್ಜಿ ಇದೆ ನೋಡ್ರಿ, ಅದು ಎಲ್ಲಿದೆ ಅಂದ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಅದು 90% ಎನರ್ಜೆಟಿಕ್ ಇದೆ, ಶಕ್ತಿಶಾಲಿಯಾಗಿದೆ ಮತ್ತೆ ಸಮರ್ಥವಾಗಿದೆ. ಆದ್ರೆ ಒಂದು ಮಾತನ್ನ ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಇದು 90% ಇರುವಂತ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಇದು ಯಾವ ರೀತಿ ಇದೆ ಅಂದ್ರೆ ಇದು ನಿದ್ರೆಯಲ್ಲಿದೆ. ಇದು ಹೇಗಿದೆ? ನಿದ್ರೆಯಲ್ಲಿದೆ. ಜಾಗೃತ ಮನಸ್ಸು ಜಾಗೃತ ಅವಸ್ಥೆಯಲ್ಲಿದೆ. ಇದು ಎಲ್ಲಿದೆ? ಸಬ್ ಕಾನ್ಶಿಯಸ್ ಮೈಂಡ್ ನಿದ್ರೆಯಲ್ಲಿ, ಅಂದ್ರೆ ಒಂದು ಅವಸ್ಥೆಯಲ್ಲಿ ಇರುತ್ತೆ. ಆದ್ರೆ 24 hours ಅದ್ರ ಕೆಲಸ ನಡೀತಾನೆ ಇರುತ್ತೆ, ಆದ್ರೆ ಆಕ್ಟಿವ್ ಆಗಿ ಇರೋದಿಲ್ಲ. ಅದು ವರ್ಕ್ ಮಾಡ್ತಾ ಇರುತ್ತೆ, ಬಟ್ ತನ್ನದೇ ಆಗಿರುವಂತ ಒಂದು ಹಂತದಲ್ಲಿ. ಸೊ ಹಾಗಾಗಿ ನಾನು ನಿಮ್ಗೆ ಈ ಕ್ವಶನ್ ಮಾಡೋದು ಏನು ಅಂದ್ರೆ, ಈಗ ಸದ್ಯಕ್ಕೆ ನನ್ನ ಎದುರಿಗೆ ಯಾರ್ಯಾರು ಇದ್ದೀರಿ? 81 ಮೆಂಬರ್ಸ್ ಇದ್ರಿ. 81 ಮೆಂಬರ್ಸ್ ನಿಮ್ಮದು ಈಗ ಸದ್ಯಕ್ಕೆ ಯಾವ ಮೈಂಡ್ ಆಕ್ಟಿವ್ ಇದೆ? ಕಾನ್ಸಿಯಸ್ ಮೈಂಡ್ ಆಕ್ಟಿವ್ ಇದೆನಾ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಇದೆ? ಕಾನ್ಸಿಯಸ್ ಮೈಂಡ್ ಇದ್ರೆ ಸಿ ಅಂತ ಟೈಪ್ ಮಾಡ್ರಿ, ಸಬ್ ಕಾನ್ಶಿಯಸ್ ಮೈಂಡ್ ಇದ್ರೆ ಎಸ್ ಅಂತ ಟೈಪ್. ನಿಮ್ಗೆ ಯಾವ್ದು ಫೀಲ್ ಆಗುತ್ತೆ ಮತ್ತೆ ಬೇರೆಯವ್ರು ಕಾಪಿ ಮಾಡ್ಬೇಡ್ರಿ. ನಿಮ್ಗೆ ಏನ್ ಫೀಲ್ ಆಗ್ತಾ ಇದೆ ಅದೇ ಬರಿ. ಯಾವ್ದು ಮೈಂಡ್ ಆಕ್ಟಿವ್ ಇದೆ? ಎಸ್, ಸಿ ಸಿ ಸಿ. ನಳಿನಾ ಮ್ಯಾಮ್ ಎಸ್. ಇಂದುರಾ ಸರ್ ಬರೀರಿ ಸರ್. ಹಾ, ಸಿ ಸಿ ಕಾನ್ಸಿಯಸ್ ಎಸ್ ಎಸ್ ಎಸ್. ವೆಂಕಟೇಶ್ ಸರ್ ಎಸ್. ಓಕೆ ಓಕೆ. ಹಾ, ಈಗ ಬರ್ಕೋರಿ. ಯಾರ್ಯಾರು ಬರ್ದಿರಿ ಎಲ್ಲ ಕರೆಕ್ಟೇ ಬರ್ದಿರಿ. ಈಗ ಸ್ವಲ್ಪ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಹಾ, ಎಲ್ಲಾರು ಯಾರು ಸುಳ್ಳು ಬರ್ದಿಲ್ಲ. ನಾ ಹೇಳ್ದಲ್ಲ, ಮೆಡಲ್ ನಮ್ಗೆ 100% ಕೊಡ್ತೀನಿ ನಾನು, ತಲೆ ಕೆಡಿಸ್ಕೊಬೇಡ್ರಿ. ಕಾನ್ಸಿಯಸ್ ಮೈಂಡ್ ಅಂದ್ರ ಜಾಗೃತವಾಗಿದ್ದಾಗ ಕಣ್ಣ ರೆಪ್ಪೆ ಬಡಿಯುವಾಗ ಏನೆಲ್ಲಾ ಕೆಲಸ ನಡೀತಾ ಇದೆ ನೋಡ್ರಿ, ಅದು ಜಾಗೃತ ಮನಸ್ಸಿನ ಕೆಲಸ. ಒಂದೇ ಸೆಂಟೆನ್ಸ್ ನಲ್ಲಿ ಬರೀರಿ. ಕಣ್ ತೆರೆದಿದೇವು, ಕಣ್ ರೆಪ್ಪೆ ಬಡಿತಾ ಇದ್ದೀವಿ ಅಂತ ತಿಳ್ಕೊರಿ. ಅವಾಗ ನಮ್ದು ಯಾವ ಮನಸ್ಸು ಕೆಲಸ ಮಾಡ್ತಾ ಇದೆ? ಜಾಗೃತ ಮನಸ್ಸು ಕೆಲಸ ಮಾಡ್ತಾ ಇದೆ. ಆದ್ರೆ ಅರ್ಧ ಜಾಗೃತ ಮನಸ್ಸಿದೆ ನೋಡ್ರಿ, ಅದು 24 ಕೆಲಸ ಮಾಡ್ತಾ ಇದೆ. 24/7 ಅದು ವರ್ಕ್ ಮಾಡ್ತಾನೆ ಇದೆ. ಅದು ಮಲ್ಗೋದಿಲ್ಲ ಯಾವತ್ತು ಸಬ್ ಕಾನ್ಶಿಯಸ್ ಮೈಂಡ್, ಬಟ್ ಅದು ಸೈಲೆಂಟ್ ಮೋಡ್ ಅಲ್ಲಿ ಇರುತ್ತೆ. ನೆನ್ಪಿಡ್, ನಿದ್ರೆ ಮಾಡೋದಿಲ್ಲ, ಬಟ್ ವೈಬ್ರೇಷನ್ ಇರೋದಿಲ್ಲ, ಸೈಲೆಂಟ್ ಆಗಿ ವರ್ಕ್ ಮಾಡುತ್ತೆ. ಈ ಎಕ್ಸಾಂಪಲ್ ನೋಡ್ರಿ, ನಾವು ರಾತ್ರಿ ಮಲಗಿರ್ತೀವಿ, ಕಣ್ ಮುಚ್ಚಿ ಮಲಗ್ತೀವ, ಕನಸುಗಳು ಬೀಳುತ್ತೆ. ಎಲ್ಲಿಂದ ಬೀಳ್ತಾವ ಕನಸು? ಈ ಮೈಂಡ್ ಅಂತೂ ಪಾಪ ರೆಸ್ಟ್ ಮಾಡಿದೆ, ಕಣ್ ತೆರೆದು ಮಾಡುವಂತ ಜಾಗೃತ ಮನಸ್ಸಿದೆ ನೋಡ್ರಿ, ಅದು ಮಲ್ಕೊಂಡ್ ಬಿಟ್ಟದದು. ಈ ಕನಸುಗಳು ಎಲ್ಲಿಂದ ಬರ್ತಾವಂದ್ರ ಸಬ್ ಕಾನ್ಶಿಯಸ್ ಮೈಂಡ್ ಲಿಂದ ನಮ್ಗೆ ಕನಸುಗಳು ಬೀಳುತ್ತೆ. ನೆನ್ಪಿಟ್ಕೋರಿ. ಹಾಗಾಗಿ 24 ಅದು ವರ್ಕ್ ಮಾಡುತ್ತೆ, 7 ವರ್ಕ್ ಮಾಡುತ್ತೆ. ಮತ್ತೆ ನಮ್ದು ಹಾರ್ಟ್ ಬೀಟ್ಸ್ ಗಳು ನಡೀತಾ ಇವೆ, ಹೃದಯ ಬಡಿತ ನಡೀತಾ ಇದೆ. ಯಾರು ಮಾಡ್ಲತ್ತಾರ? ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಇದೆ. ಕಾಲಿಗೆ ಒಂದು ಇರುವೆ ಕಚ್ಚಿದ್ರು ಸಮೇತ ಮೆಸೇಜ್ ಹೋಗುತ್ತೆ ಮೈಂಡಿಗೆ, ತಕ್ಷಣಕ್ಕೆ ಕೈಗೆ ಸಂದೇಶ ಬರುತ್ತೆ, ಇರುವೆಗೆ ಹಿಂಗ್ ಹೊಡೆದು ತೆಗೆದು ಹಾಕ್ತಿವಿ ನಾವೇ. ಹಾಗಾಗಿ 24 ತಾಸು ಕೆಲಸ ಮಾಡ್ತಾ ಇರೋರು ಯಾರು ಅಂದ್ರ ಸಬ್ ಕಾನ್ಶಿಯಸ್ ಮೈಂಡು. ಆದ್ರೆ ಒಂದು ಪ್ರಾಬ್ಲಮ್ ಏನು ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಎಸ್, ಸುಪ್ತ ಮನಸ್ಸು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಬಹಳ ಮೈಗಳಿದೆ. ಬರ್ಕೋರ್. ಸೋಮಾರಿ, ಆಲಸ್ಯ, ನಿದ್ರೆ, ಸುಸ್ತು, ಇದೆಲ್ಲಾನು ಅದಕ್ಕೆ ಬೇಕಾಗಿರುವಂತದ್ದು. ಅದು ಆಕ್ಟಿವ್ ಆಗಿರೋದಕ್ಕೆ ಬಯಸೋದಿಲ್ಲ, ಸುಮ್ನೆ ಸೈಲೆಂಟ್ ಮೋಡ್ ನಾಗ ಇರ್ಬೇಕು ಅಂತೇಳಿ ಯೋಚನೆ ಮಾಡುತ್ತೆ. ಇಲ್ಲಿ ನಮ್ಗಾಗೋ ಸಮಸ್ಯೆ ಏನು ಅಂದ್ರ, ನಮ್ಗೆ ಸಕ್ಸಸ್ ಬೇಕು ಅಂತ ಹೇಳಿ ಹೇಳ್ತೀವಿ. ಎಲ್ಲರಿಗೂ ಸಕ್ಸಸ್ ಬೇಕಲ್ಲ?
ಸ್ವಲ್ಪ ಹಿಂಗ್ ಮಾಡ್ರಿ ಎಲ್ಲಾರು. ಯಾವ್ದೋ ಒಂದು ಏರಿಯಾದ ಕೆಲವರಿಗೆ ಹೆಲ್ತ್ ಬೆಸ್ಟ್ ಆದ್ರೆ ಅದನ್ನು ಸಕ್ಸಸ್, ಕೆಲವರಿಗೆ ದುಡ್ಡು ಗಳಿಸ್ತೇವೆ ಅಂದ್ರೆ ಅದು ಸಕ್ಸಸ್. ಸಕ್ಸಸ್ ನ ವರ್ಡ್ ಇದೆ ನೋಡ್ರಿ, ಅದು ಪ್ರತಿಯೊಬ್ಬರಿಗೆ ವಿಭಿನ್ನ ವಿಭಿನ್ನ ಇದೆ. ಈಗ ನನ್ ಸಕ್ಸಸ್ ಏನು ಅಂದ್ರೆ ನಾನು ಈ ಟ್ರೈನಿಂಗ್ ಇದೆ ನೋಡ್ರಿ, ಇದೇನು ಯಶಸ್ವಿ ಆಗಿ ಮಾಡಿದ್ರೆ ಅದು ನನ್ ಸಕ್ಸಸ್. ಬಟ್ ನಿಮ್ಮ ಸಕ್ಸಸ್ ಬೇರೆ ಇರ್ಬೋದು. ನಿಮ್ಗೆ ಯಾವ್ದನ್ನ ಬೇಕಾಗಿದೆ ನೋಡ್ರಿ ಅದನ್ನ ಪಡ್ಕೊಂಡ್ರಿ ಅಂದ್ರೆ ನೀವು ಅಲ್ಲಿ ಸಕ್ಸಸ್ ಆಗಿರ್ತೀರಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಸಕ್ಸಸ್ ಇದೆ ನೋಡ್ರಿ, ಅದರ ಬಯಕೆ ನಮ್ಮ ಕಾನ್ಸಿಯಸ್ ಮೈಂಡಿಗೆ ಹೆಚ್ಚಿರುತ್ತೆ. ಜಾಗೃತ ಮನಸ್ಸಿಗೆ ಯಶಸ್ಸಿನ ಅಗತ್ಯ ಇದೆ, ಬರ್ಕೋರಿ. ಜಾಗೃತ ಮನಸ್ಸಿಗೆ ಯಶಸ್ಸಿನ ಅಗತ್ಯ ಇದೆ, ಆದ್ರೆ ಅರ್ಧ ಜಾಗೃತ ಮನಸ್ಸು, ಸೂಕ್ತ ಮನಸ್ಸು ಅಂತ ಏನ್ ಹೇಳ್ತೀವಿ ನೋಡ್ರಿ, ಅದಕ್ಕೆ ಯಶಸ್ಸಿನ ಮಜಾ ಗೊತ್ತಿಲ್ಲ. ಮಜಾ ಅಂದ್ರೆ ಅದ್ರೊಳಗಿರುವಂತಹ ಖುಷಿ ಫೀಲಿಂಗ್ ಇದೆ ನೋಡ್ರಿ, ಅದು ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಅದು ನಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಯಾರೆಲ್ಲ ಇದ್ದೀರಿ ವಾಕಿಂಗ್ ಮಾಡ್ಬೇಕಂತ ಡಿಸೈಡ್ ಮಾಡ್ತೀರಿ, ರನ್ನಿಂಗ್ ಮಾಡ್ಬೇಕಂತ ಡಿಸೈಡ್ ಮಾಡ್ತೀರಿ, 3 ದಿನ ಮಾಡಿ 4ನೇ ದಿನ ಮತ್ ಹಿಂಗ್ ಹೊಚ್ಕೊಂಡ್ ಮಲಗಿದವ್ರು ಯಾರ್ಯಾರು ಇದ್ರಿ ಹಿಂಗ್ ಕೈ ಮಾಡ್ರಿ. ಅಶ್ವಿನಿ, ನಿರ್ಮಲಾ, ಯಾಕೆ ಬರೀ ಹೆಣ್ಮಕ್ಳು ಇದ್ರಿ, ಗಂಡ್ ಮಕ್ಳು ನೀವು ನಮ್ಕಂತ ದೊಡ್ಡವ್ರೇ ಇದ್ರಿ, ನೀವೇನ್ ಕಮ್ ಅಂತ ತಿಳ್ಕೊಬೇಡ್ರಿ. ಆಗುತ್ತಾ? ಎಕ್ಸರ್ಸೈಸ್ ಮಾಡ್ಬೇಕಂತೀರಿ, ರನ್ನಿಂಗ್ ಮಾಡ್ಬೇಕಂತೀರಿ, ವಾಕಿಂಗ್ ಮಾಡ್ಬೇಕಂತ್ರಿ, ಎಲ್ಲಾ ಮಾಡ್ಬೇಕಂತ್ರಿ, 3 ದಿನ ಮಾಡ್ತೀರಿ, 4ನೇ ದಿನ ಓಂ ನಮ ಶಿವಾಯ. ಎಲ್ಲಾಗುತ್ತೆ ಪ್ರಾಬ್ಲಮ್? ಜಾಗೃತ ಮನಸ್ಸಿಗೆ ಗೊತ್ತಿರುತ್ತೆ, ವ್ಯಾಯಾಮ ಮಾಡಿದ್ರೆ ಶರೀರ ಗಟ್ಟಿಯಾಗಿರುತ್ತೆ, ವಾಕಿಂಗ್ ಮಾಡಿದ್ರೆ ಇನ್ನೊಂದಿಷ್ಟು ನಾನು ಸ್ಟ್ರಾಂಗ್ ಇರ್ಬೋದು, ನನ್ನ ಮೈಂಡ್ ಆಕ್ಟಿವ್ ಆಗಿಡೋದಕ್ಕೆ ನಾನು ಇದೆಲ್ಲ ಮಾಡ್ಬೇಕು ಅಂತ ಜಾಗೃತ ಮನಸ್ಸಿಗೆ ಗೊತ್ತಿರುತ್ತೆ. ಆದ್ರೆ ರೀಸನ್ ಏನು, 3 ದಿನದ ನಂತರ ಯಾಕೆ ನಮಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಸರಿಯಾಗಿ ಬರ್ಕೋರಿ. ನೀವ್ ಏನ್ ಮಾಡ್ಬೇಕಂತ ಏನ್ ಚಾಲೆಂಜ್ ತಗೊಂಡಿರ್ತೀರಿ ನೋಡ್ರಿ, ಅದ್ರ ಮೆಸೇಜೇ ಹೋಗಿರೋದಿಲ್ಲ ಸಬ್ ಕಾನ್ಶಿಯಸ್ ಮೈಂಡ್. ಇದು ಪ್ರಾಬ್ಲಮ್ ನಮ್ದು. ನೀವೇನ್ ಡಿಸೈಡ್ ಮಾಡಿರ್ತೀರಿ ನೋಡ್ರಿ, ಸಕ್ಸಸ್ ಆಗ್ಬೇಕು, ಬೆಳಗ್ಗೆ ಬೆಳಿಗ್ಗೆ ಏನೋ ಒಂದು ಮಾಡ್ಬೇಕು, ಅಥವಾ ಪುಸ್ತಕಗಳನ್ನ ಓದ್ಬೇಕಂತೀರಿ, ಮೆಡಿಟೇಷನ್ ಮಾಡ್ಬೇಕಂತೀರಿ, ಮತ್ತೊಂದ್ ಏನ್ ಡಿಸೈಡ್ ಮಾಡಿರ್ತೀರಿ ನೋಡ್ರಿ, ಆ ಮೆಸೇಜ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗೋದಿಲ್ಲ. ಯಾಕಂದ್ರೆ ಅದು ಸೈಲೆಂಟ್ ಮೋಡ್ ಅಲ್ಲಿ ಇರುತ್ತೆ. ಯಾವಾಗ ನೀವು 3 ದಿನ ಮಾಡ್ತೀರಿ ನೋಡ್ರಿ, 3 ದಿನ ತನಕ ಕನ್ಫ್ಯೂಷನ್ ದಾಗ ವಾಕಿಂಗ್ ಮಾಡಿರ್ತೀರಿ, ನೆನ್ಪಿಟ್ಕೊರ್ದು ಸಕ್ಸಸ್ ವಾಕಿಂಗ್ ಅಲ್ಲ ನಿಮ್ದು. ಅದ್ ಮೈಂಡಿಗೆ ಗೊತ್ತೇ ಇರೋದಿಲ್ಲ. ಅದು ಎಂತ 8 ಗಂಟೆ ತನಕ 7 ಮನುಷ್ಯ 5 ಗಂಟೆಗೆ ಎದ್ದು ಹಿಂಗ್ ನಡಿಲತ್ತದ, ಏನಾಗ್ಲತ್ತದ ಏನೊಂದು ಗೊತ್ತೇ ಇಲ್ಲ. 3 ದಿವಸ ಕನ್ಫ್ಯೂಷನ್ ನಲ್ಲಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. 3 ದಿನ ಆದ್ಮೇಲೆ ಅದು ಗೊತ್ತಾಗುತ್ತೆ, ಅರೇ ಹಿಂಗ ನಾನ್ ಮಲ್ಕೊಂಡಿನಿ, ರೆಸ್ಟ್ ಮಾಡ್ತಾ ಇದ್ದೀನಿ, ಅವಾಗ ಏನಾಗ್ಯದ ಡಿಸೈಡ್ ಆಗಿದೆ ವಾಕಿಂಗ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು ಅಂತ. ಈಗ ನೋಡಮ್ ನಾಳೆ ಬೆಳಿಗ್ಗೆ ಅಂತ ಅದು ಇಂತದ್ದು ಒಂದು ಗೇಮ್ ಆಡುತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಇಡೀ ರಾತ್ರಿ ನಿಮ್ ನಿದ್ರೆ ಬರೋದಿಲ್ಲ, ವೈಬ್ರೇಷನ್ ಫುಲ್ ಚೇಂಜ್ ಆಗುತ್ತೆ. ಯಾವ್ದೋ ಒಂದ್ ಟೆನ್ಷನ್ ಹಿಡ್ಕೊಂಡ್ ಬಿದ್ದಿರ್ತ್ರಿ, ಈಗ ಬೆಳಗ್ಗೆ ಕಣ್ ತೆರಿತಾವ, ತೆರಿಯೋದಿಲ್ಲ. ಈಗ ಯಾರು ಸಕ್ಸಸ್ ಆದ್ರು ಸಬ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ ಡಿಸೈಡ್ ಮಾಡ್ತು ವಾಕಿಂಗ್ ಮಾಡಬಾರ್ದು ಅಂದ್ರೆ ಅದು ಮಾಡೋದಿಲ್ಲ. ಅದು ಏನಾದ್ರೂ ಡಿಸೈಡ್ ಮಾಡ್ತು ನಾನು ಓದಬಾರ್ದು ಅಂತ, ಅದು ಓದೋದಿಲ್ಲ. ಸೊ ಹಾಗಾಗಿ ಈಗ ಬರ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಯಾವುದು ನಮ್ಗೆ ಒಳ್ಳೇದಾಗೋದಿದೆ ನೋಡ್ರಿ, ಅದಕ್ಕೆ ಅದು ಸೈಲೆಂಟ್ ಆಗಿ ಹಿಂದೆ ಕಾಲಿಡುತ್ತೆ. ನಮ್ಗೆ ಒಳ್ಳೇದಾಗೋದು, ನಮ್ ಸಕ್ಸಸ್ಗೆ ಬೇಕಾಗುವಂತ ಯಾವುದೇ ಕಾರ್ಯಗಳಿವೆ ನೋಡ್ರಿ, ಅದು ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ. ಅದು ನಿಜವಾಗ್ಲೂ ಹೇಳ್ತಾ ಇದ್ವಿ. ಮತ್ತೆ ಯಾವ್ದು ಬೇಡವಾಗಿರುತ್ತೆ ನೋಡ್ರಿ, ಅದಕ್ಕೆ ನಂಬರ್ 1 ಅದ. ಜಗಳ ಮಾಡ್ಬೇಡ ಅಂತ ಹೇಳ್ರಿ, ಬೈಲ ಸ್ಟ್ರಾಂಗ್ ಬರ್ರಿ ಯಾರ್ಯಾರು ಬರೋರಿದ್ರಿ. ಇದು ಬೇಡ ಆಗಿರುತ್ತೆ ಜೀವನದಲ್ಲಿ, ಆದ್ರೆ ಅದು ಮಾಡೋದಕ್ಕೆ ರೆಡಿ ಮಾಡಿಸುತ್ತೆ. ಇದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಗೇಮ್, ಆಟ ಆಡುತ್ತೆ ಇದೇ ರೀತಿ. ಸೇಮ್ ಅದೇ ರೀತಿ ನೀವು ಏನನ್ನ ಮಾಡಿದ್ರೆ ಜೀವನದಲ್ಲಿ ಸಕ್ಸಸ್ ಆಗ್ತೀರಿ ಅಂತ ನಿಮಗನಿಸುತ್ತೆ ನೋಡ್ರಿ, ಅದು ಮಾಡೋದಕ್ಕೆ ಅದು ಬಿಡೋದಿಲ್ಲ. ರೀಸನ್ ಕಾರಣ ಏನು ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಶರೀರವನ್ನ ಪ್ರೀತಿಸುತ್ತೆ. ಬರ್ಕೋರಿ, ಅದು ಎಲ್ಲದಕ್ಕಿಂತ ಜಾಸ್ತಿ ಯಾರಿಗ್ ಪ್ರೀತಿ ಮಾಡುತ್ತೆ ಅಂದ್ರ ಬಾಡಿ, ಶರೀರಕ್ಕೆ ಬಹಳ ಪ್ರೀತಿ ಮಾಡುತ್ತೆ. ನೀವೇನಾದ್ರೂ ಸಕ್ಸಸ್ ನ ದಾರಿಯಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರ ಮೊದಲು ಹೈರಾಣ ಆಗೋರು ಯಾರು? ಶರೀರ. ಎದ್ದು ವಾಕಿಂಗ್ ಮಾಡ್ಬೇಕಂದ್ರೆ ಇದಕ್ಕೆ ಮಾಡ್ಬೇಕು, ಮೆಡಿಟೇಷನ್ ಮಾಡಿಸ್ಬೇಕಂದ್ರೆ ಬಾಡಿಗೆ ಕೂಡಿಸ್ಬೇಕು. ನೀವು ಏನೋ ಒಂದು ಮಾಡ್ಬೇಕಂದ್ರೂ ಶಾರೀರಿಕವಾಗಿರುವ ತೊಂದರೆಗಳು ಬರುತ್ತೆ, ನನಗೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಂತ ನಿಮ್ದು ಎಲ್ಲಾ ಗೇಮ್ ಮಟಾಶ್ ಮಾಡಿ. ನೀವ್ ಎಂತ ದೊಡ್ಡ ಪ್ಲಾನ್ ಹಾಕ್ರಿ, ನೀವು ನರೇಂದ್ರ ಮೋದಿ ಅವ್ರಿಗೆ ಭೇಟಿ ಮಾಡೋ ಪ್ಲಾನ್ ಹಾಕಿದ್ರೆ ನಿಮಗ್ ಮನೆಗೆ ಮಲಗಿಸ್ ಗೊತ್ತೇ ಆಗೋದಿಲ್ಲ ನಿಮ್ಗೆ. ಹಾಗಾಗಿ ಬರ್ಕೋರಿ, ಯಾವುದು ನಮ್ಗೆ ಸಕ್ಸಸ್ ಇದೆ ನೋಡ್ರಿ, ಅದು ಮಾಡೋದಕ್ಕೆ ತೊಂದರೆ ಮಾಡ್ತಾ ಇರೋರು ಬೇರೆಯವ್ರು ಯಾರು ಅಲ್ಲ, ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಹಾಗಾಗಿ ನಾನು ಯಾವ ಟ್ರೈನರ್ ಇದ್ದೀನಂದ್ರ, ಆ ಮಲಗಿರುವಂತ ಮೈಗಳಾಗಿರುವಂತ ಆಲಸ್ಯಕ್ಕೆ ಒಳಗಾಗಿರುವಂತ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದಕ್ಕೆ ಒಂದು ಸಲ ಅದ್ರ ಶಕ್ತಿ ಏನಾದ್ರೂ ಗೊತ್ತಾದ್ರೆ ಅದು 100ಕ್ಕೆ 100 ನಿಮ್ಗೆ ಸಪೋರ್ಟ್ ಮಾಡುತ್ತೆ. 100ಕ್ಕೆ 100. ನಿಮ್ಗೆ ಗೊತ್ತಾ, ನಮ್ಮಲ್ಲಿ ಬೆಳಗ್ಗೆ ಸುಮಾರು ಒಂದು 40 ಜನ ಇದೀವಿ ರೆಗ್ಯುಲರ್ ಕೂಡ. 40 ಜನ ನಾವಿದೀವಿ. ಬೆಳಿಗ್ಗೆ 5 ಗಂಟೆ 5:30ಗೆ ನಮ್ ಕ್ಲಾಸ್ ನಡೆಯುತ್ತೆ. ಯಾಕೆ 5:30ಗೆ ಅಷ್ಟು ಜನ ಎಲ್ಲ ಕೂಡ್ತಾರಂದ್ರ,
ಸಕ್ಸಸ್ ನ ಮಜಾ ಅದ ಅವ್ರಿಗೆ, ಆ ಖುಷಿ ಇದೆ ನೋಡ್ರಿ, ಅದು ಅವ್ರಿಗೆ ಫೀಲ್ ಇದೆ, ಆ ಫೀಲಿಂಗ್ ಜೊತೆಗೆ ಕನೆಕ್ಟ್ ಆಗ್ಯಾರ. ಸೊ ಹಾಗಾಗಿ ಯಾವಾಗ ಸಬ್ ಕಾನ್ಶಿಯಸ್ ಮೈಂಡಿಗೆ ಫೀಲಿಂಗ್ಸ್ ಗಳ ಜೊತೆಗೆ ನಾವು ಕನೆಕ್ಟ್ ಮಾಡ್ತೀವಿ ನೋಡ್ರಿ, ಅವಾಗ ನಾವ್ ಏನ್ ಹೇಳ್ತೀವಿ ಅದು ಕೆಲಸ ಮಾಡುತ್ತೆ. ಬರ್ಕೊರ್ಬೇಕಾದ್ರೆ ನಮ್ಗೆ ಏನಾಗಿದೆ, ಬರೀ ಆರ್ಡರ್ ಮೇಲೆ ಕೆಲಸ ಮಾಡಿಸ್ಬೇಕು ಅಂತೀವಿ, ಇದು ಮಾಡೋಣ ಮಾಡೋಣ, ಹಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವ್ ಅದಕ್ಕೆ ಫೀಲಿಂಗ್ ಜೊತೆಗೆ ಕನೆಕ್ಟ್ ಮಾಡ್ಬೇಕು. ಸೊ ಹಾಗಾಗಿ ನಾನು ನನ್ನ ಲೈಫ್ ನಲ್ಲಿ ಯಾಕೆ ಇಷ್ಟೊಂದು ಸಕ್ಸಸ್ ಆದೀವಿ, ಇಲ್ಲಿ ತನಕ ನಾವ್ ಯಾಕೆ ಬಂದೀವಿ ಅಂದ್ರೆ, ಆ ಫೀಲಿಂಗ್ಸ್ ಗಳ ಜೊತೆಗೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಕನೆಕ್ಟ್ ಮಾಡೋದನ್ನ ಕಲ್ತೀವಿ ಒಂದು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡುವಂತ ಪದ್ಧತಿ, ಯಾವ ಯಾವ ರೀತಿಯಿಂದ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡಬಹುದು. ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಈಗ ನನ್ ಪ್ರವಚನ, ಇದು ಪ್ರವಚನ ಅಂತಾರಲ್ಲ ಕೆಲವರು, ಕ್ಲಾಸು ಪ್ರವಚನ, ಇದು ಕೇಳೋ ತನಕ ಭಾರಿ ಮಜಾ ಇರುತ್ತೆ. ವಾ ಏನ್ ಭಾರಿ ಹೇಳಿದ್ರು ಮೇಡಮ್, ಭಾಳ ಚಂದ ಹೇಳಿದ್ರು, ಭಾಳ ಚಂದ. ನಿಮ್ಗ್ ಗೊತ್ತಾ, ಮರ್ದಿವ್ಸ ನಾಳೆ ಬೇಕಾದ್ರೆ ಹೇಳ್ತೀನಿ, ಯಾರ್ಯಾರು ವಿಡಿಯೋ ಆನ್ ಇದೆ ನೋಡ್ರಿ ಅವರೆಲ್ಲ ಡೈಮಂಡ್ಸ್ ಇದ್ರಿ, ರಿಯಲ್ದಾಗ ನೀವೆಲ್ಲ ದೇವ್ರಿದ್ರಿ, ನೀವೆಲ್ಲರೂ ನನ್ಗೆ ಗುರುತಿಸ್ತ್ರಿ. ಬಟ್ ವಿಡಿಯೋ ಆಫ್ ಮಾಡಿ, ಯಾವ್ದೋ ಕೆಲಸದಾಗ ವಿಡಿಯೋ ಆಫ್ ಮಾಡಿ ಪಾಪ ಕ್ಲಾಸ್ ಮಾಡ್ತಿರ್ತಾರ, ನಮ್ ಟೀಮ್ ಕಡೆಯಿಂದ ಫೋನ್ ಹೋಗುತ್ತೆ, ಅವಾಗ ನೇರವಾಗಿ ಕೇಳ್ತಾರೆ, ಯಾ ಶ್ರೀದೇವಿ ಹೂಗಾರು ಕ್ಲಾಸ್ 2 ತಾಸ್ ಕೇಳ್ಯಾರ, ನಂದೇ ಕ್ಲಾಸ್ ಕೇಳಿರ್ತಾರ, ನೋಟ್ಸ್ ಮಾಡಿರ್ತಾರ, ಎಲ್ಲಾನು ಮಾಡ್ತಾರ. ಎರಡು ದಿನದಲ್ಲಿ ಶ್ರೀದೇವಿ ಹೂಗಾರ್ ನೆನ್ಪು ಹೋಗುತ್ತಾಳೆ. ರೀಸನ್ ಏನು ಅಂದ್ರ, ಫೀಲಿಂಗ್ಸ್ ಗಳ ಜೊತೆಗೆ ಶ್ರೀದೇವಿ ಕನೆಕ್ಟ್ ಆಗಿರೋದಿಲ್ಲ ಅವ್ರದ್ದು, ಅದಕ್ಕೆ ಅವಳು ನೆನ್ಪಿರೋದಿಲ್ಲ. ನೆನ್ಪಿಟ್ಕೋರಿ, ನಿಮ್ಮ ನೆನ್ಪಿನ ಶಕ್ತಿ ಜಾಸ್ತಿ ಇರ್ಬೇಕು ಅಂದ್ರ ನಿಮ್ಮ ಫೀಲಿಂಗ್ಸ್ ಗಳಿವೆ ನೋಡ್ರಿ, ಅವು ಕನೆಕ್ಟ್ ಮಾಡೋದನ್ನ ಕಲೀರಿ. ಹಾಗಾಗಿ ಫೀಲಿಂಗ್ಸ್ ಗಳು ಯಾವ ರೀತಿ ಕನೆಕ್ಟ್ ಮಾಡ್ತೀವಿ ಅಂದ್ರೆ, ಈಗ ಬರ್ಕೋರಿ, ಆಕ್ಟಿವಿಟಿ ಥ್ರೋ ನಾವು ಫೀಲಿಂಗ್ಸ್ ಗಳನ್ನ ಕನೆಕ್ಟ್ ಮಾಡ್ತೀವಿ. ಚಟುವಟಿಕೆ ಆಧಾರಿತ ತರಬೇತಿಯನ್ನ ಕೊಟ್ಟು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದನ್ನ ಆಕ್ಟಿವ್ ಆಗಿ ಮಾಡ್ತೀವಿ, ಮತ್ತೆ ಎನರ್ಜೆಟಿಕ್ ಮಾಡ್ತೀವಿ ನಾವು. ರೇಖಾ ಮ್ಯಾಮ್ ಆಗ್ತಾ ಇಲ್ಲ ವಿಡಿಯೋ, 1 ಸೆಕೆಂಡ್ ನೋಡ್ತೀನಿ ತಡ್ರಿ, ವೇಟ್, 1 ನಿಮಿಷ. ಎಲ್ಲಿದ್ದಾರೆ ರೇಖಾ? ಈಗ ಮಾಡ್ರಿ ನೋಡೋಣ, ನಾನ್ ಮೆಸೇಜ್ ಹಾಕಿನಿ ನೋಡ್ರಿ ರೇಖಾ, ಈಗ ಟ್ರೈ ಮಾಡ್ರಿ, ಒಂದೊಂದ್ಸಲ ಆಗುತ್ತೆ. ಓಕೆನಾ? ಸೊ ಎಲ್ಲರಿಗೂ ಅರ್ಥ ಆಗಿದೆ. ಸೊ ಆಕ್ಟಿವಿಟಿ ಬೇಸ್ ನಲ್ಲಿ ನಾವೇನ್ ಟ್ರೈನಿಂಗ್ ಕೊಡ್ತೀವಿ ನೋಡ್ರಿ, ಅವಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ ಅಂದ್ರೆ ಮೆಸೇಜ್ ಹೋಗುತ್ತೆ. ಈಗ ನಾವು ಸಣ್ಣ ಸಣ್ಣ ಕೆಲಸಗಳು ಮಾಡುವಾಗ್ಲೂ ಸಮೇತ ಭಯಕ್ಕೆ ಒಳಗಾಗಿರ್ತೀವಿ, ಅಥವಾ ನಮ್ಗ ಆಗೋದಿಲ್ಲ. ಆದ್ರೆ ಯಾವಾಗ ನಾವು 3 days ನ ಆಫ್ಲೈನ್ ಟ್ರೈನಿಂಗ್ ಬರ್ತೀವಿ ನೋಡ್ರಿ, ಮತ್ತೆ ಒಂದ್ ನೆನ್ಪಿಡ್ರಿ, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಮಾಡೋದಕ್ಕೆ ಆಫ್ಲೈನ್ ಬೆಸ್ಟ್ ಆನ್ಲೈನ್ ಬೆಸ್ಟ್ ಅಂತ ಯಾರ್ಯಾರಿಗದ ಕ್ವಶನ್? ನಮ್ದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಮಾಡ್ಬೇಕಾಗಿದೆ, ಅದು ಆನ್ಲೈನ್ ಬೆಸ್ಟ್ ರಿಸಲ್ಟ್ ಇದೆನಾ ಆಫ್ಲೈನ್ ಇದೆ? ಸ್ವಲ್ಪ ಯಾರಿಗಾದ್ರೂ ಕ್ವಶನ್ ಇದ್ರೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಸೊ ಆನ್ಲೈನ್ಗೆ ಮತ್ತೆ ಆಫ್ಲೈನ್ ಇರುವಂತ ವ್ಯತ್ಯಾಸವನ್ನ ಹೇಳ್ತೀನಿ ನೋಡ್ರಿ. ಎಕ್ಸಾಂಪಲ್, ಒಂದ್ ಚಾಕ್ಲೇಟ್ ಇದೆ, ಕ್ಯಾಡ್ಬರಿ ಚಾಕ್ಲೇಟ್ ಇದೆ, ನೋಡಿದ್ರಲ್ಲ ಚಾಕ್ಲೇಟ್. ಈಗ ನಾನು ಚಾಕ್ಲೇಟ್ ನಿಮಗ್ ತೋರಿಸ್ತಾ ಇದ್ದೀನಿ, ಅದ್ರ ಡಿಸೈನ್ ಯಾವ ರೀತಿ ಇದೆ, ಅದು ಎಷ್ಟು ಗ್ರಾಮ್ ಇದೆ, ಅದ್ರ ರುಚಿ ಹೆಂಗಿರ್ಬೋದು ಅಂತ 4 ತಾಸು ನಾನು ಭಾಷಣ ಹೊಡಿಲತ್ತೀನಿ, ಬಹಳ ಎಲ್ಲ ಹೇಳತ್ತೀನಿ. ಆದ್ರ ಅದೇ ನಾನು ನಿಮ್ ಕೈ ಒಳಗ್ ಕೊಟ್ಟಿನಿ ಚಾಕ್ಲೇಟ್ ತಿನ್ನೋದಕ್ಕೆ, ಇದ್ರಲ್ಲಿ ಫೀಲಿಂಗ್ ಯಾವ್ದ್ರ ಜೊತೆಗಿರುತ್ತೆ? ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತೆ? ಚಾಕ್ಲೇಟ್ ತೋರಿಸಿದ್ರೆ ಖುಷಿ ಆಗುತ್ತೆ, ಚಾಕ್ಲೇಟ್ ತಿಂದ್ರೆ ಖುಷಿ ಆಗುತ್ತೆ, ಹೇಳ್ರಿ. ಎಲ್ಲರಿಗ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಸೊ ಹಾಗಾಗಿ ಚಾಕ್ಲೇಟ್ ತಿನ್ನೋದ ಅರ್ಥ ಏನು ಅಂದ್ರೆ, ಅನುಭವಕ್ಕೆ ಪಡ್ಕೊಂಡಿರುವಂತದ್ದಿದೆ ನೋಡ್ರಿ, ಅದು ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಜಗತ್ತಿನಲ್ಲಿ ಇಂಥದ್ದು ಯಾವ್ದೂ ಕೋರ್ಸ್ ಇಲ್ಲ, ನೀವು ಆನ್ಲೈನ್ ದಾಗ ಆಕ್ಟಿವ್ ಮಾಡ್ತೀವಿ ನಮ್ ಸಬ್ ಕಾನ್ಶಿಯಸ್ ಮೈಂಡ್, ನೋ, ವೈಬ್ರೇಟ್ ಮಾಡ್ಬೋದು ಅಷ್ಟೇ. ಅದಕ್ಕೆ ವೈಬ್ರೇಟ್ ಅಂದ್ರೆ ಅದಕ್ಕೆ ಸ್ವಲ್ಪ ಮಾಹಿತಿ ಕೊಡ್ಬೋದು, ಖುಷಿ ಪಡಿಸ್ಬೋದು, ಅಥವಾ ಸ್ವಲ್ಪ ಒಂಚೂರು ಬದಲಾವಣೆಗಳನ್ನ ಮಾಡ್ಬೋದು. ನೀವು 100ಕ್ಕೆ 100ರಷ್ಟು ಪರಿವರ್ತನೆ ಬೇಕು ಅಂದ್ರ ನೀವು ಚಾಕ್ಲೇಟ್ ನೀವೇ ತಿನ್ಬೇಕು, ಅದ್ರ ಟೇಸ್ಟ್ ಅನ್ನ ನೀವೇ ಸವಿಬೇಕು, ಹೊರತಾಗಿ ಅದು ಇಲ್ಲಿ ಆನ್ಲೈನ್ ದಾಗ ಅದು ಸಿಗೋದಿಲ್ಲ. ಒಂದು ಅದಾದ್ಮೇಲೆ ಎರಡನೇದು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡ್ಬೇಕಂದ್ರ ನಮ್ಮ ಜೊತೆಗೆ ನಮ್ಮದೇ ಫ್ರೀಕ್ವೆನ್ಸಿಯ ಜನ ಬೇಕು. ನೆನ್ಪಿಡ್ರಿ, ಯಾವತ್ತು ಒಬ್ರಿಗೆ ಇಬ್ರಿಗೆ ತಗೊಂಡ್ ನಾನು ಆಫ್ಲೈನ್ ಟ್ರೈನಿಂಗ್ ಮಾಡ್ತೀನಿ ಸಕ್ಸಸ್ ಮಾಡಿಸ್ತೀನಿ ಅಂದ್ರೆ ಆಗೋದಿಲ್ಲ, ಅದು ಬಹಳ ದೊಡ್ಡ ಡೇಂಜರ್ ಝೋನ್ ಆಗುತ್ತೆ, ಎನರ್ಜಿ ಫ್ರೀಕ್ವೆನ್ಸಿ ಹೈ ಲೆವೆಲ್ದೊಳಗೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಟೀಮ್ ನಲ್ಲಿ ವರ್ಕ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ಬೀದರ್ ಕಡೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಇದಕ್ಕೆ ಸತ್ಸಂಗ ಅಂತ ಹೇಳ್ತೀವಿ. ಸತ್ಸಂಗದಲ್ಲಿ ಮಾಡಿರುವಂತ ಯಾವುದೇ ಕಾರ್ಯ ಇರುತ್ತೆ ನೋಡ್ರಿ, ಅವು ಸಕ್ಸಸ್ ಇರುತ್ತೆ. ಗೊತ್ತಲ್ಲ ನಿಮ್ಗೆ? ನೀವ್ ಯಾವ್ದೋ ಒಂದ್ ಕೆಲಸ ಒಬ್ರು ಮಾಡ್ತಾ ಇದ್ದೀರಿ, ಅಥವಾ 10 ಜನ ಕುಂತ ಏನಾದ್ರು ಮಾಡಿದ್ರೆ ಸಕ್ಸಸ್ ಆಗ್ಬೋದಲ್ಲ, ನಮ್ದು ಟೀಮ್ ವರ್ಕ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಏನಾಗುತ್ತೆ ಅಂದ್ರೆ ಸತ್ಸಂಗದಲ್ಲಿ ಆಕ್ಟಿವ್ ಆಗುತ್ತೆ, ಮತ್ತೆ ಎನರ್ಜೆಟಿಕ್ ಆಗುತ್ತೆ, ಮತ್ತೆ ಬೇರೆ ಬೇರೆ
ಆಕ್ಟಿವಿಟಿ ಥ್ರೋ ಇದೆ ನೋಡ್ರಿ, ಅದನ್ನ ನಾವು ಮಾಡ್ತೀವಿ. ಸೊ ಹಾಗಾಗಿ ಸಕ್ಸಸ್ ಅನ್ನುವಂಥದ್ದು ಇದೆ ನೋಡ್ರಿ, ಇದು ಇಡೀ ಜಗತ್ತಿನಲ್ಲಿ ಕೇವಲ ಮನುಷ್ಯನಿಗೆ ಮಾತ್ರ ಬೇಕಾಗಿರುವಂಥದ್ದು. ಉಳಿದ ಯಾವುದೇ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಜೀವ ಜಂತುಗಳಿಗೂ, ಜಲರಾಶಿಗಳಿಗೂ, ಎಲ್ಲಾ ತತ್ವಗಳಿಗೂ ಯಾರಿಗೂ ಸಕ್ಸಸ್ ಬೇಕಾಗಿಲ್ಲ. ಆದ್ರೆ ಜಗತ್ತಲ್ಲಿ ಪರಮಾತ್ಮ ಇದು ಒಂದು ಹುಚ್ಚ ಯಾರಿಗಾದ್ರೂ ಕೊಟ್ಟನಂದ್ರೆ ಕೇವಲ ಮನುಷ್ಯನಿಗೆ ಮಾತ್ರ ಕೊಟ್ಟನು. ಎಸ್ ಆರ್ ನೋ? ನಮ್ಗೆ ಯಾಕೋ ಏನೋ ಗೊತ್ತಿಲ್ಲ, ನಮ್ಗೆ ಸಕ್ಸಸ್ ಅನ್ನುವಂತ ಹುಚ್ಚಿದೆ. ಆದ್ರೆ ಈಗ ಸ್ವಲ್ಪ ಥಿಂಕ್ ಮಾಡೋಣ, ಇಷ್ಟೆಲ್ಲಾ ಮಾಡಿದ ಮೇಲೂ ಜೀವನದ ಇಷ್ಟು ಆಯುಷ್ಯದ ಇಲ್ಲಿ ತನಕ ಬಂದಾಗ್ಲೂ ಸಮೇತ ನಮ್ಗೆ ಯಾವಾಗ್ಲೂ ಫೀಲೇ ಆಗ್ಲಿಲ್ಲ ನಾವು ಸಕ್ಸಸ್ ಆಗೀವಿ ಅಂತ. ಇನ್ನೂ ಏನೋ ಮಾಡ್ಬೇಕಿತ್ತು ಅನಿಸ್ತದಲ್ಲ ಎಲ್ಲರಿಗೂ. ಇನ್ನೂ ಏನೋ ಎಕ್ಸ್ಟ್ರಾ ಮಾಡ್ಬೋದಿತ್ತು, ಇನ್ನೂ ಏನಾರ ಮಾಡ್ಬೋದಿತ್ತು. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಸಕ್ಸಸ್ ಅನ್ನುವಂಥದ್ದಿದೆ ನೋಡ್ರಿ, ಅದು ಒಂದು ದಿನದಲ್ಲಿ ಆಗೋದಲ್ಲ, ಅದು ಒಂದು ಪ್ರೊಸೆಸ್. ಬರ್ಬೋದು, ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಇರುವಂತ ಪ್ರೊಸೆಸ್ ಇದೆ. ಸೊ ಹಾಗಾಗಿ ನಿಮ್ಮ ಎದುರಿಗೆ ಒಂದಿಷ್ಟು ಸಕ್ಸಸ್ಫುಲ್ ಜನರ ಫೋಟೋಸ್ಗಳು ಬಂದಿವೆನಾ? ಸೊ ಈ ಸಕ್ಸಸ್ಫುಲ್ ಜನರದು ಈಗ ನಾನ್ ನಿಮ್ಗೆ ಕ್ವಶನ್ ಮಾಡೋದೇನು ಅಂದ್ರ, ನೀವು ಯಾರನ್ನ ಸಕ್ಸಸ್ಫುಲ್ ಅಂತ ಹೇಳ್ತೀರಿ ಅವ್ರ ಹೆಸರನ್ನ ಒಂದ್ಸಲ ಮೆನ್ಷನ್ ಮಾಡ್ರಿ. ಇವ್ರದೇ ಮಾಡ್ಬೇಕಂತೇನಿಲ್ಲ, ನಿಮ್ಮ ಮೈಂಡ್ ಅಲ್ಲಿ ಇರುವಂತ ಇವ್ರಿಗೆ ನಾನ್ ಬಹಳ ಸಕ್ಸಸ್ ಅಂತ ಹೇಳಿ ಕರಿತೀನ್ರಿ ಅಂತ ಯಾರಿದ್ದಾರೆ ಅವ್ರ ಹೆಸರನ್ನ ಮೆನ್ಷನ್ ಮಾಡ್ರಿ ಬೇಗ. ಹಾ, ಚಾಟ್ ಬಾಕ್ಸ್ ಆನ್ ಇದೆ. ಹಾ, ಎಸ್. ನರೇಂದ್ರ ಮೋದಿಜಿ ಅವರು, ರತನ್ ಟಾಟಾ ಅವರಿದ್ದಾರೆ, ಅಂಬೇಡ್ಕರ್ ಅವರು, ವಿವೇಕಾನಂದ್, ಭೋಜೇಗೌಡ ಸರ್, ಎಸ್. ನಿರ್ಮಲಾ ಅವರು, ನರೇಂದ್ರ ಮೋದಿ, ಮಹಾಂತೇಶ್ ಅವರು, ವಿವೇಕಾನಂದ್, ಸಿಸ್ಟರ್ ಶಿವಾನಿ, ಅನನ್ಯ, ಮುನಿರಾಜ್, ರತನ್ ಟಾಟಾ, ಅಬ್ದುಲ್ ಕಲಾಂ, ಅದಾನಿ, ಮೋದಿಜಿ, ಎಸ್ ಎಸ್. ಹಾ, ಎಸ್. ಇವರೆಲ್ಲರೂ ನಿಮ್ಮ ದೃಷ್ಟಿಯಲ್ಲಿ ಸಕ್ಸಸ್ಫುಲ್. ಎಸ್ ಆರ್ನು? ಹಿಂಗ್ ಮಾಡ್ರಿ, ಒಪ್ಕೋತಿರಿಲ್ಲ? 100% ನಿಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡಿದೆ ಅವ್ರು ಸಕ್ಸಸ್ ಇದ್ದಾರೆ. ಎಸ್, ಓಕೆನಾ? ಸೊ ಈಗ ನೆಕ್ಸ್ಟ್ ಕ್ವಶನ್ ಏನು, ಈಗ ಮತ್ತೆ ಪ್ರಶ್ನೆಗೆ ಬರ್ತಾ ಇದ್ದೀನಿ, ಇವರೆಲ್ಲ ಏನ್ ಮಾಡಿ ಸಕ್ಸಸ್ ಆದ್ರು ಅಂತ. ಏನಂತದ್ದು ಏನ್ ಕ್ವಾಲಿಟಿ ಇತ್ತು ಅವ್ರ ಹತ್ರ, ಅಂದ್ರೆ ಅವ್ರಲ್ಲಿರುವಂತ ಒಂದು ಅಂತದ್ದು ಒಂದು ಶಕ್ತಿ ಇತ್ತು, ಅದರಿಂದ ಅವ್ರು ಸಕ್ಸಸ್ ಆದ್ರು. ಸ್ವಲ್ಪ ಬರೀರಿ ನೋಡಮಿ. ಹಾ, ಪುನೀತ್ ರಾಜ್ಕುಮಾರ್ ಅವರು, ಡೆಫಿನೆಟ್ಲಿ. ಹಾ, ಬರೀರಿ ನೋಡೋಣ. ಗಂಗಾ ಹೇಳ್ತಾರೆ ನೋಡ್ರಿ, ಏನು ಸ್ಟ್ರಗಲ್ ಮಾಡಿದ್ರು. ಹಾ, ಮಂಜುಳಾ ಮ್ಯಾಮ್ ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡಿದ್ರು. ಎಲ್ಲಾರು ಟೈಪ್ ಮಾಡ್ರಿ, ಏನ್ ಮಾಡಿ ಸಕ್ಸಸ್ ಆಗಿರ್ಬೇಕು ಅವ್ರು. ಥಿಂಕ್ ಮಾಡ್ರಿ, ಏನ್ ಮಾಡಿರ್ಬೋದು? ಹಾ, ಮಹಾಂತೇಶ್ ಹೇಳ್ತಾರ ಹಠ ಇತ್ತು ಅವ್ರ ಹತ್ರ, ಛಲ ಇತ್ತು. ಹಾ, ನಿರ್ಮಲಾ ಹೇಳ್ತಾರ 100%, ಅರ್ಧಕ್ಕೆ ಕೆಲಸವನ್ನ ನಿಲ್ಲಿಸ್ಲಿಲ್ಲ ಅವ್ರು, ಅದನ್ನ ಪೂರ್ತಿ ಮಾಡಿದ್ರು. ಹಾ, ಎಸ್. ಜಯಶ್ರೀ ಮ್ಯಾಮ್ ಹೇಳ್ತಾರ ಅಧ್ಯಾತ್ಮ ಇತ್ತು, 100%. ಆಶಾ ಹೇಳ್ತಾರ ಫೋಕಸ್ ಇತ್ತು. ಜಗದೀಶ್ ಸರ್ ಹೇಳ್ತಾರ ಪ್ರಯತ್ನ ಮಾಡಿದ್ರು. MH ನಮ್ಮ ಮಲ್ಲಿಕಾರ್ಜುನ್ ಸರ್ ಇದಾರೆ ಅಂತ ಅನ್ಕೊಂಡಿನಿ, ಫೋಕಸ್ ಆನ್ ಒಂದ್ ವರ್ಕ್ ನಲ್ಲಿ ಇದ್ರು. ಸಂಗೀತ ಹೇಳ್ತಾರ ಗೋಲ್ ಇತ್ತು ಅವ್ರ ಹತ್ರ. ಎಸ್ ಎಸ್. ಸೊ ಈಗ ಎಲ್ರು ಬರಿತಾ ಇದ್ರಿ, ಸೊ ಎಲ್ಲರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತೀನಿ. ಹಾ, ನಳಿನಾ ಮ್ಯಾಮ್ ಹೇಳ್ತಾರು ಬೇರೆಯವರಿಗೋಸ್ಕರ ಬದುಕಿದ್ರು, ಪಾಸಿಟಿವ್ ಆಟಿಟ್ಯೂಡ್ ಅವ್ರ ಹತ್ರ ಇತ್ತು. ವೆಂಕೋಬಾ ಸಾಧನೆ ಇತ್ತು, ಫೋಕಸ್ ಇತ್ತು. ಎಸ್. ಸೊ ಈಗ ಸರಿಯಾಗಿ ಕೇಳ್ರಿ, ಈಗ ಇವರೆಲ್ಲ ಸಕ್ಸಸ್ಫುಲ್ ಜನ, ನೀವು ಬರ್ದಿರುವಂತ ಕೆಲಸ ಇದೆ ನೋಡ್ರಿ, ಇದು ಒಂದನ್ನೇ ಕಂಟಿನ್ಯೂ ಆಗಿ ಮಾಡ್ತಾ 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 ಬಂದ್ ಸಕ್ಸಸ್ ಆದ. ನೀವ್ ಹೇಳಿರೋದೇ ವರ್ಡ್. ಈಗ ನನ್ನ ಪ್ರಶ್ನೆ ಏನು ಅಂದ್ರ, ನೀವು ಅದನ್ನೇ ಯಾಕೆ ಮಾಡಿ ಸಕ್ಸಸ್ ಆಗ್ಬಾರ್ದು ಅಂತ ಗೊತ್ತಾಗ್ಲತ್ತದ. ನೀವ್ ಯಾರೋ ನನ್ಗೆ ಟೈಪ್ ಮಾಡಿದ್ರಿ ಏನು ಅಂದ್ರೆ ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಆದ್ರು, ಮತ್ ನೀವ್ ಯಾಕೆ ಮಾಡ್ತಾ ಇಲ್ಲ? ಸಮಾಜಕ್ಕಾಗಿ ಬದುಕಿ ಸಕ್ಸಸ್ ಆದ್ರು, ಹಾಗಾದ್ರೆ ನೀವ್ ಯಾಕೆ ಸಮಾಜಕ್ಕೆ ಬದುಕ್ತಾ ಇಲ್ಲ? ಫೋಕಸ್ ಒಂದೇ ಕಡೆಗೆ ಮಾಡಿದ್ರು, ಹಾಗಾದ್ರೆ ನೀವ್ ಯಾಕೆ ಒಂದೇ ಕಡೆಗೆ ಫೋಕಸ್ ಮಾಡ್ತಾ ಇಲ್ಲ? ಕಂಟಿನ್ಯೂ ಆಗಿ ಸತತ ಪ್ರಯತ್ನ ಮಾಡಿದ್ರು, ಹಾಗಾದ್ರೆ ನೀವ್ ಯಾಕೆ ಸತತ ಪ್ರಯತ್ನ ಮಾಡ್ತಾ ಇಲ್ಲ? ಎಸ್, ಶಶಿ ಮ್ಯಾಮ್ ಹೇಳ್ತಾರೆ ಗುರು ಇಲ್ಲ ನಮ್ಗೆ. ಇವ್ರೆಲ್ಲರಿಗ್ ಗುರು ಇದ್ರು, ಈಗ ಬರ್ಕೋರಿ, ರಿಯಲ್ ಆನ್ಸರ್ ಈಗ ಬಂತು ನೋಡ್ರಿ. ಹಾ, ಇವ್ರೆಲ್ಲರ ಹಿಂದೆ ಏನಿತ್ತು ಅಂದ್ರ, ಇವರು ನಮ್ ತರಾನೇ ಕಾಮನ್ ಪರ್ಸನ್, ನಮ್ ತರಾನೇ ಸೀದಾ ಸಾದಾ ಕುಟುಂಬದಲ್ಲಿ ನಮ್ ತರಾನೇ ಸಂಘರ್ಷ ಹೋರಾಟ ಇರುವಂತದ್ದು ಇದ್ರೊಳಗೆ ಬದುಕಿದವ್ರು. ಆದ್ರೆ ಇವ್ರ ಹಿಂದೆ ಒಂದು ಬೆಳಕು ಕೆಲಸ ಮಾಡ್ತು. ಆ ಬೆಳಕು ಯಾರು ಅಂದ್ರೆ ಗುರು. ಈಗ ಅವ್ರನ್ನ ನಾವೇನಂತೀವಿ ಅಂದ್ರೆ ಕೋಚ್ ಅಂತೀವಿ, ಗೈಡ್ ಅಂತೀವಿ, ಮೆಂಟರ್ ಅಂತೀವಿ, ಟ್ರೈನರ್ ಅನ್ನುವಂತ ಶಬ್ದಗಳನ್ನ ಬಳಸ್ತೀವಿ. ಇವ್ರೆಲ್ಲರೂ ವಿದೌಟ್ ಗುರು ಜೀವನದಲ್ಲಿ ಯಾರು ಸಕ್ಸಸ್ ಆಗೋದಿಲ್ಲ ನೋಡ್ರಿ. ಮಾತ್ ನೆನ್ಪಿಟ್ರಿ, ಜಗತ್ತಿನಲ್ಲಿ ಒಂದೂ ಉದಾಹರಣೆ ಇಲ್ಲ ಗುರು ಇಲ್ಲದೇನೆ ಅವ್ರು ಸಕ್ಸಸ್ ಆಗಿದ್ದಾರೆ ಅಂತ. ಪ್ರತಿಯೊಬ್ಬರಿಗೂ ಸಮೇತ ಗುರು ಇದು. ನನ್ಗೆ ಕೆಲವ್ರು ಹೇಳ್ತಾರೆ ಮೇಡಮ್ ಏಕಲವ್ಯ ಸಕ್ಸಸ್ ಆದನು. ಏಕಲವ್ಯ ಫಸ್ಟ್ ಹೇಳಿದವ್ರು ಯಾರು? ದರ್ಶನ ಕೊಟ್ಟವ್ರು ಯಾರು? ದ್ರೋಣಾಚಾರ್ಯ ಬಂದು ಹೇಳ್ತಾರ ಅವ್ನಿಗೆ.
ಹಿಂಗ್ ಮಾಡು ಹಂಗ್ ಮಾಡು ಗೈಡೆನ್ಸ್ ಮಾಡಿ ಹೋಗಿರ್ತಾರ. ಅದನ್ನೇ ಕಲ್ಲಿನೊಳಗ ಅವನು ಕೆತ್ತಿ ಅಲ್ಲಿ ಏನ್ ಮಾಡ್ತಾನೆ, ಪ್ರಾಕ್ಟೀಸ್ ಮಾಡ್ತಾನೆ. ಅದ್ರ ಮೂಲ ಬೀಜ ಬಿತ್ತಿದವ್ರು ಯಾರು ಅಂದ್ರೆ ಅವ್ರ ಗುರುನೇ. ಸೊ ಹಾಗಾಗಿ ವಿದೌಟ್ ಗುರು ನೋ ಸಕ್ಸಸ್. ಸಕ್ಸಸ್ ಇದೆ ನೋಡ್ರಿ, ಅದು ಗುರುವಿನ ಮೂಲಕನೇ ಬರ್ಬೇಕು. ಈಗ ನಮ್ದು ಪ್ರಾಬ್ಲಮ್ ಏನ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಗುರು ಅನ್ನೋರು ಯಾರು ಇಲ್ಲ. ಎಸ್ ಯಾರ್ನು, ನಮ್ಗೆ ಕೋಚ್ ಇಲ್ಲ, ಗೈಡ್ ಇಲ್ಲ, ಟ್ರೈನರ್ ಇಲ್ಲ, ಗುರು ಇಲ್ಲ. ನಮಗ್ ನಾವೇ ಗುರು. ಗುರು ಅಂದ್ರೆ ಗೊತ್ತಲ್ಲ, ಹೆಂಗ್ ಬಂತ ಹಂಗ್ ನಡಿಯೋದು. ಮಾಡ್ಬೇಕಂದ್ರ ಮಾಡ್ತೀವಿ, ಮಾಡ್ಬಾರ್ದಂದ್ರ ಮಾಡೋದಿಲ್ಲ. ನಿಮಗ್ ಗೊತ್ತಾ ಇವತ್ತ ಫಿಲ್ಮ್ ಆಕ್ಟರ್ಸ್ ಗಳು ಎಷ್ಟಿದ್ದಾರೆ, ಪೊಲಿಟಿಕಲ್ ಲೀಡರ್ಸ್ ಗಳು ಎಷ್ಟು ಜನ ಇದ್ದಾರೆ, ಕ್ರಿಕೆಟರ್ಸ್ ಎಷ್ಟು ಜನ ಅಂದ್ರೆ ಪ್ಲೇಯರ್ಸ್ ಗಳು ಎಷ್ಟು ಜನ ಇದ್ದಾರೆ. ಪ್ರತಿಯೊಂದು ಫೀಲ್ಡ್ ನ ನಂಬರ್ ಒನ್ ಯಾರಿದ್ದಾರೆ ನೋಡ್ರಿ, ಅವ್ರು ಎಲ್ಲರ ಹತ್ರನೂ ಒಬ್ರು ಕೋಚ್ ಇದ್ದಾರೆ. ಸಚಿನ್ ತೆಂಡೂಲ್ಕರ್ ಅವ್ರ ಹತ್ರ ರಮಾಕಾಂತ್ ಆಚ್ರಿ ಅವರು ಕೆಲಸ ಮಾಡಿದ್ರು. ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಕೆಲಸ ಮಾಡಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೂ ಸಮೇತ ಅಂಬೇಡ್ಕರ್ ಅನ್ನುವಂತ ಗುರು ಕೆಲಸ ಮಾಡಿದ್ರು. ನಾವು ರಾಮನಿಗೆ ದೇವ್ರಂತೀವಿ, ರಾಮನಿಗೂ ದೇವ್ರ ಸ್ವರೂಪದಲ್ಲಿ ಯಾರಿದ್ರು ಅಂದ್ರೆ ಗುರು ಇದ್ರು. ಗೊತ್ತಲ್ಲ ನಿಮ್ಗೆ. ಸೊ ಹಾಗಾಗಿ ಇವತ್ ನಮ್ದು ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರ ಗುರು ಇಲ್ಲದೇನೆ ನಾವು ನಡೆಯೋದಕ್ಕೆ ಶುರು ಮಾಡಿದೆವು. ಅದಕ್ಕೆ ನಾವು ಒಂಥರ ಗಾಂಧಾರಿ ಆದಂಗಾಗಿವ್, ಕಣ್ ಮುಚ್ಚವ್ ನಮ್ದೆಲ್ಲ. ಇದ್ದು ಇಲ್ಲದಂಗ ಬದುಕ್ಲತ್ತೀವ್. ಸತ್ಯತೆ ನಮಗ್ ಗೊತ್ತಿಲ್ಲ, ಯಾವ ಕಡೆ ಹೋಗ್ಬೇಕು ನಮ್ಗೆ ಅರ್ಥ ಆಗೋದಿಲ್ಲ, ಯಾವ ಕಡೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಹಿಂಗೆ ಜೀವನ ಇಲ್ಲಿ ತನಕ ಬಂತು. ಹಾಗಾಗಿ ಈಗ ಬರ್ಕೋರಿ, ಯಾವ ವ್ಯಕ್ತಿಯ ಜೀವನದಲ್ಲಿ ಗುರು ಇರ್ತಾರ ನೋಡ್ರಿ, ಅವ್ನ್ ಸಕ್ಸಸ್ ಆಗ್ತಾನೆ. ಅದು ನಿಧಾನಕ್ಕೆ ಇರ್ಲಿ. ಕೆಲವ್ರ ಸಕ್ಸಸ್ ಬಹಳ ಸ್ಪೀಡ್ ಆಗಿರುತ್ತೆ, ಕೆಲವ್ರದ್ದು ಮಧ್ಯಮದಲ್ಲಿ ಇರುತ್ತೆ, ಕೆಲವ್ರದ್ದು ಇನ್ನೂ ಸ್ವಲ್ಪ ಸ್ಲೋ ಆಗಿರುತ್ತೆ. ಆದ್ರೆ ಒಂದಲ್ಲ ಒಂದು ದಿವಸ ಯಶಸ್ವಿ ಆಗೇ ಆಗ್ತಾರ. ಹಾ ಎಸ್, ರಾಮನಿಗೂ ವಶಿಷ್ಠರು ಗುರು ಇದ್ರು, ಕೃಷ್ಣನಿಗೂ ಗುರು ಇದ್ರು ಸಾಂದೀಪನಿ. ಜಗತ್ತಿನ ಇಂಥ ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ಎಲ್ಲರಿಗೂ ಗುರು ಇದ್ದರು. ನಮ್ಗೆ ಯಾರದಾರು ಹೇಳ್ರಿ. ನಮ್ ಲರ್ನಿಂಗ್ ಆಟಿಟ್ಯೂಡ್ ಇದೆ ನೋಡ್ರಿ, ಜೀರೋ ಇದೆ. ಶೂನ್ಯಕ್ಕೆ ಬಂದೀವಿ ನಾವು, ಕಲಿಯೋದಕ್ಕೆ ರೆಡಿ ಇಲ್ಲ. ಅದೇ ಹೇಳ್ದ್ ನೋಡ್ರಿ, ಕಲಿಕೆ ಈಕ್ವಲ್ ಟು ಗಳಿಕೆ. ನೀವು ಕಲ್ತ್ರ ಮಾತ್ರ ನಿಮ್ ಗಳಿಕೆ ಹೆಚ್ಚಾಗುತ್ತೆ. ಗಳಿಕೆ ಅಂದ್ರೆ ಬರೀ ದುಡ್ಡಲ್ಲ, ಎಲ್ಲಾ ಲೆವೆಲ್ದೊಳಗೆ ಬೆಳೆಯೋದು. ಗಳಿಕೆ ಅಂದ್ರೆ ಬರೀ ದುಡ್ಡಿನ ಮಾತ್ರ ಹೇಳ್ತಾರೆ ಮೇಡಮ್ ಅಂತ ತಿಳ್ಕೊಬೇಡ. ದುಡ್ಡು ಪರ್ಸನಲ್ ಒಂದ್ ಸೈಡಿಗೆ ಇರೋದು, ಆದ್ರೆ ಎಲ್ಲಾ ಲೆವೆಲ್ದಲ್ಲಿ ನಿಮ್ಮ ಪರ್ಸನಾಲಿಟಿನೂ ಚೇಂಜ್ ಆಯ್ತಂದ್ರೆ ನೀವು ಕೋಟ್ಯಾಧೀಶರ ಸಾಲಿನೊಳಗೆ ಬಂದ್ಬಿಡ್ತೀರಿ. ನಿಮ್ಮ ವ್ಯಕ್ತಿತ್ವ ವಿಕಸನ ಆಗ್ಬೇಕು, ನಿಮ್ಮೊಳಗ್ ಪರಿವರ್ತನೆ ಬೇಕು ಅಂದ್ರ ನಮ್ಗೊಬ್ರು ಗುರು, ಗೈಡ್, ಕೋಚ್, ಮೆಂಟರ್ ಅನ್ನೋರ್ ಬೇಕು. ಯಾರ್ಯಾರಿಗ ಅನಿಸುತ್ತೆ ಬೇಕಂತ, ಯಾರಿಗ ಅನಿಸುತ್ತೆ ನೋಡ್ರಿ ಎಸ್ ಅಂತ ಒಂದ್ಸಲ ಟೈಪ್ ನಿಜವಾಗ್ಲು. ಮತ್ತೆ ಇದ್ರ ವಯಸ್ಸಿನ ಅಂತರ ಇಲ್ಲ. ನಿಮ್ಗೆ ನಂದೊಂದು ಫೋಟೋ ತೋರಿಸ್ತೀನಿ. ವಿದೌಟ್ ಗುರು, ಗುರು ಇಲ್ದಾಗ ನಾನು ಹೆಂಗಿದ್ದೀನಿ ಅಂತ ತೋರಿಸ್ತೀನಿ. ಸಿಗುತ್ತೆ ಇಲ್ಲ ಡೌಟ್ ಇದೆ, ಮತ್ತು ನಾನು ಟ್ರೈ ಮಾಡಿ ಸಿಗ್ಬಹುದು ಅಂತ ಅನ್ಕೊಂಡಿನಿ. ಈ ಫೈಲ್ ನಾಗಿರ್ಬೋದು. ಬೇರೆ ಎಲ್ಲೋ ಹೋಗಿರ್ಬೋದು ಅನ್ಸ್ತದ ನಮ್ಗೆ. ನಾನು ಗುರು ಇಲ್ಲದಾಗ ನಾನು ಯಾವ ರೀತಿ ಇದ್ದ ಅಂತ ಹೇಳಿ ಒಂದು ಫೋಟೋ ಇತ್ತು, ಕಾಣಿಸ್ತಾ ಇಲ್ಲ. ಇಟ್ಸ್ ಓಕೆ. ಹಾ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಯಾವಾಗ ಗುರುವಿನ ಪ್ರವೇಶ ಆಗುತ್ತೆ ನೋಡ್ರಿ, ನಮ್ಮ ಜೀವನ ಏನಾಗುತ್ತೆ ಅಂದ್ರೆ ಪರಿವರ್ತನೆ ಆಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ಅಮೀರ್ ಖಾನನ್ ಹತ್ರ ಮಿನಿಮಮ್ 12 ಜನ ಕೋಚ್ಗಳಿದ್ದಾರೆ. ಸಲ್ಮಾನ್ ಖಾನ್ ಒಂದ್ 15 ಜನ ಕೋಚ್ ಇದ್ದಾರೆ. ಕರೀನಾ ಕಪೂರ್ ಇದ್ದಾಳೆ ನೋಡ್ರಿ, ಅವಳ ಹತ್ರ ಕುಲಕರ್ಣಿ ಅಂತ ಒಬ್ರು ಮೇಡಮ್ ಇದ್ದಾರೆ. 1 ವರ್ಷಕ್ಕೆ 4 ಕೋಟಿ ರೂಪಾಯಿ ಸ್ಯಾಲ್ರಿ ಅದಕ್ಕೆ. ಕುಲಕರ್ಣಿ ಅಂತ ಹೆಸರು ನನಗೆ ನೆನಪಿಲ್ಲ. ಯಾರ್ದು? ಕರೀನಾ ಕಪೂರ್. ಅವಳು ಮದ್ವೆ ಆಗಿದ್ದಾಳೆ, ಮಕ್ಕಳವ, ಸಂಸಾರಸ್ಥ ಹೆಣ್ಮಗಳು. 4 ಕೋಟಿ ಕೊಟ್ಟು ಬಕ್ಕಿ ಕೋಚಿಗೆ ಇಟ್ಟಾಳಂದ್ರ ಕೋಚ್ ಆಕಿಗೆ 40 ಕೋಟಿ ಹೆಂಗ್ ಗಳಿಸ್ಬೇಕು ಕಲ್ಸ್ಕೊಡ್ತಾಳಕಿ ಮನ್ಯಾಗ ಕುಂತಲ್ಲಿ. ದೊಡ್ಡ ಇಂಡಸ್ಟ್ರಿ ನಡೆಸ್ಲತ್ತಾಳ ಕರೀನಾ ಕಪೂರ್ ಮನ್ಯಾಗ ಕುಂತು. ನೆನ್ಪಿಡ್ರಿ ನೀವು. ನೀವು ತಿಳ್ಕೊಬೇಡ್ರಿ, ಮದ್ವೆ ಆದ್ಮೇಲೆ ಹೀರೋನಿಗಳ ಮನ್ಯಾಗ ಕೂಡಂಗಿಲ್ಲ, ಪರ್ದೆ ಮೇಲೆ ಅಷ್ಟೇ ಕಾಣಿಸಲ್ಲ, ಪರ್ದೆ ಹಿಂದ್ ಎಲ್ಲಾ ಮಾಡ್ತಿರ್ತಾರ ಅವ್ರ ಕೆಲ್ಸ. ಕೋಟ್ಯಾಂತರ ರೂಪಾಯಿ ಬರ್ತಿರ್ತಾವ್ರಿ. ಸೊ ಹಾಗಾಗಿ ಯಾರ ಜೀವನದಲ್ಲಿ ಒಬ್ಬ ಕೋಚ್ ಇದ್ದಾನ ನೋಡ್ರಿ, ಅವ್ನ್ ಮಾತ್ರ ಸಕ್ಸಸ್ ಆಗ್ತಾನ. ಕೋಚ್ ಇಲ್ದವ್ರು ಏನ್ ಮಾಡ್ತಾರಂದ್ರ ಸ್ವಯಂ ಪ್ರೇರಣೆಯಿಂದ ನಾವೇ ಜಾಗೃತ ಆಗಿ ಏನೋ ಮಾಡ್ತೀವಿ ಅಂತ ಇದೆ ನೋಡ್ರಿ. ಅದೇ ಹೇಳ್ದಲ್ಲ, ಕಾನ್ಸಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ 3 ದಿನ 4 ದಿನ 5 ದಿನ ಮಾಡ್ತೀವಿ, ಮತ್ ಶಿವೋಹಂ ಮಲ್ಕೊಂಡ್ ಬಿಡ್ತೀವಿ. ನಾವು ಏನ್ ಮಾಡೋದಿಲ್ಲ. ಆದ್ರ ಅದೇ ನಮ್ಮ ಹತ್ರ ಕೋಚ್ ಇದ್ರ ನಮ್ಗೆ ಎಬ್ಬಿಸ್ತಾರ, ಜಾಗೃತ ಮಾಡ್ತಾರ, ನನ್ ಸತ್ಯಾಸತ್ಯತೆಗಳನ್ನ ತಿಳಿಸ್ತಾರ. ನನ್ನ ಸೋಲಿಗೆ ಕಾರಣ ಏನು, ಗೆಲುವಿನ ಹಿಂದಿನ ರಹಸ್ಯ ಏನು, ಪ್ರತಿಯೊಂದು ಸಮೇತ ನಮ್ಗೆ ಕಲಿಸೋರು ಯಾರಾದ್ರೂ ಇದ್ರೆ ಗುರು ಇದ್ದಾರ್ನು. ಸೊ ಹಾಗಾಗಿ ವಿದೌಟ್ ಕೋಚ್ ಯಾವತ್ತೂ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಎಲ್ಲರಿಗೂ ತಿಳಿದದ ಅಂತ ಅನ್ಕೊಡೀನಿ. ಎಲ್ಲರಿಗೂ ಅರ್ಥ ಆಗಿದೆನಾ ಇಲ್ಲಿ ತನಕ? ಎಲ್ಲರಿಗೂ ಒಂದ್ಸಲ ಸ್ಮೈಲ್ ಮಾಡಿ ನೋಡ್ರಿ. ಬಹಳ ಗಂಭೀರ ಆಗ್ಬಿಟ್ರಿ ಎಲ್ಲರೂ. ಒಡಿ ಇಷ್ಟೆಲ್ಲ ಸಮಸ್ಯೆವ ನಮ್ ಹಿಂದ. ನೋ, ಅದ್ ಪರಿಹಾರನು ಇವೆ, ತಲೆ ಕೆಡ್ಸ್ಕೊಬೇಡ್ರಿ. ಜೀವನ ಸೀರಿಯಸ್ ತಗೊಳೋಟ್ ಏನ್ ಭಾರಿ ಡೇಂಜರ್ ಅಂತ ನಾರ ಅನ್ಕೊಳಲ್ಲ. ಖುಷಿಯಾಗಿರ್ರಿ. ಸಮಸ್ಯೆಗಳು ಬರುತ್ತೆ ಜೀವನದಲ್ಲಿ ನೋಡ್ರಿ. ಪ್ರಾಬ್ಲಮ್ಸ್ಗಳು ಯಾರಿಗಿಲ್ಲ ನನ್ಗೆ ಹೇಳ್ರಿ. ಇಷ್ಟೆಲ್ಲ ಉದಾಹರಣೆಗಳು, ಇಷ್ಟೆಲ್ಲ ಸಕ್ಸಸ್ಫುಲ್ ಜನರದ್ದು ಉದಾಹರಣೆಗಳನ್ನ ಕೊಟ್ಟ, ಇವ್ರಿಗೆಲ್ಲ ಸಮಸ್ಯೆಗಳು ಇರ್ಲಿಲ್ಲೇನು? ಸುಮಾ ಮೇಡಮ್ ಇವ್ರಿಗೆಲ್ಲ ಇರ್ಲಿಲ್ಲ? ಜಗದೀಶ್ ಸರ್ ಇತ್ತು.
ನಮ್ಗಿಂತಾನು 100 ಪಟ್ಟಿತ್ತು. ನೀವು ನೆನ್ಪಿಟ್ಟಿ ಸಕ್ಸಸ್ ನ ದಾರಿಯಲ್ಲಿ ಎಷ್ಟು ಸ್ಟೆಪ್ ಮುಂದೆ ಹೋಗ್ತೀರಿ ಅಷ್ಟು ಸಮಸ್ಯೆಗಳು ಬರುತ್ತೆ, ಚಾಲೆಂಜಸ್ ಗಳು ಬರುತ್ತೆ. ಆದ್ರೆ ಅದನ್ನ ಮೀರಿ ಮುಂದೆ ನಡಿತೀವಿ ನೋಡ್ರಿ, ಅದು ನಮ್ಗೆ ಗುರು ಕಲಿಸ್ತಾನೆ ಹೆಂಗ್ ಅದನ್ನ ಎದುರಿಸ್ಬೇಕು ಅಂತ. ಈ ಎಕ್ಸಾಂಪಲ್ ನೋಡ್ರಿ, ಬೀದರ್ ಯಾರ್ಯಾರು ನೋಡಿದ್ರಿ ಹಿಂಗ್ ಕೈ ಮಾಡ್ರಿ. ಬೀದರ್, ಬೀದರ್ನ ಧರಿನಾಡು ಯಾರ್ಯಾರು ನೋಡಿದ್ರಿ? ಸೊ ಯಾರ್ ಬೀದರ್ ನೋಡಿರ್ ನೋಡ್ರಿ ಅವ್ರಿಗೆ ಬೀದರ್ ಗೊತ್ತದ. ಬೀದರ್ ಯಾರಿಗ್ ಗೊತ್ತಿದೆ, ಯಾರ್ ಬೀದರ್ ನೋಡ್ರಿ ಅವ್ರಿಗೆ ಗೊತ್ತವ. ಆನ್ಲೈನ್ ದಾಗಿನವ್ರಿಗೆ ಬೀದರ್ ಗೊತ್ತಾಗುತ್ತೆ ಏನ್ ಹೇಳ್ರಿ? ಗೊತ್ತಾಗೋದಿಲ್ಲ. ಸೊ ಗುರು ಏನ್ ಮಾಡ್ತಾನಂದ್ರ ಬೀದರ್ಗ್ ಬಂದಂಗದ ಸ್ಟೆಪ್ಸ್ ಗಳು, ಅನುಭವ, ಅವನದೇ ಆಗಿರುವಂತ ಜೀವನ ಶೈಲಿ ಎಲ್ಲವನ್ನ ಕಲಿಸ್ಕೊಡ್ತಾನೆ. ಅದಾದ್ಮೇಲೆ ನೆನ್ಪಿಟ್ಕೊರಿ, ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ನಿಸ್ವಾರ್ಥ ಅಂತಿರುವಂತ ಜೀವಗಳು ಕೇವಲ 3 ಇವೆ ನೋಡ್ರಿ, ಬರ್ಕೋರಿ. ಏನೇನೋ ಸ್ವಾರ್ಥ ಇರ್ಲಾರ್ದಂತ 3 ಜೀವಗಳು ನಮ್ ಜೊತೆಗಿವೆ. ಅದು ಒಂದನೇದು ನಮ್ ತಾಯಿ. ತಾಯಿಗೆ ಏನು ಸ್ವಾರ್ಥ ಇರೋದಿಲ್ಲ, ಮಕ್ಕಳು ಬೆಳೆದ್ರೆ ಸಾಕಂತಳಕಿ ಇಡೀ ಜೀವನ ಹೋರಾಟ ಮಾಡ್ತಾಳ, ಕಷ್ಟ ಪಡ್ತಾಳ ಮಕ್ಕಳ ಸಲುವಾಗಿ. ಒಂದು ತಾಯಿ ಜೀವ ನಿಸ್ವಾರ್ಥತೆ, ಅವಳಿಗೆ ಏನು ಬೇಕಿಲ್ಲ, ಮಕ್ಕಳು ಬೆಳೆದ್ರೆ ಸಾಕು, ಇದು ಒಂದು. ಎರಡನೇ ಜೀವ ಇದೆ ನಮ್ ತಂದೆ. ಇಡೀ ಜೀವನ ಹೋರಾಟ ಮಾಡ್ತಾರ ನಮ್ ತಂದೆ, ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಏನೇನೋ ಮಾಡಿ ಮಕ್ಳಿಗೆ ಸಾಕ್ತಾರ, ಮಕ್ಳಿಗೆ ದೊಡ್ಡದ್ ಮಾಡ್ತಾರ, ಫೈನಾನ್ಸಿಯಲ್ ಆಗಿ ಸ್ಟ್ರಗಲ್ ಮಾಡೋದನ್ನ ಅವರಷ್ಟು ಯಾರು ಮಾಡೋದಿಲ್ಲ. ಎರಡನೇ ಜೀವ ಯಾರು? ತಂದೆ. ಅದಾದ್ಮೇಲೆ 3ನೇ ಜೀವ ಬರುತ್ತೆ, ಅದು ಯಾರು ಅಂದ್ರೆ ಗುರು. ಗುರು. ನೀವ್ ಇವತ್ತಿಗೂ ನೋಡ್ರಿ, ಗುರುವಿಂದ ಒಂದು ಕನಸು ಏನಿರುತ್ತೆ ಅಂದ್ರೆ ನನ್ಕಿಂತಾನು ದೊಡ್ಡವ್ರು ಬೆಳಿಬೇಕು ನನ್ ಮಕ್ಕಳು ಅಂತ. ನೀವ್ ನೋಡ್ರಿ, ಒಂದ್ ಯಾರಾದ್ರೂ ಗುರು ನೋಡಿರೇನೋ ಅವ್ರ ಶಿಷ್ಯರೇನ್ರ DC AC ಆದ್ರೂ ಟೆನ್ಷನ್ ಮಾಡ್ಕೊಂಬೋರು? ನೋ, ಹೆಮ್ಮೆಯಿಂದ ಹೇಳ್ತಾರ ನನ್ ಶಿಷ್ಯ ನಾನ್ ಬೆಳೆಸಿನಿ, ನಾನ್ ಕಲ್ಸಿನಿ. ಸೊ ಹಾಗಾಗಿ ಜಗತ್ತಲ್ಲಿ ಕೇವಲ ನೋಡ್ರಿ, ತಂದೆ ತಾಯಿದ್ ಒಂದು ರಕ್ತ ಸಂಬಂಧ ಅಂತ ಇದ್ದಿರುತ್ತೆ, ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಇಮೋಷನಲಿ ಫ್ರೀಕ್ವೆನ್ಸಿ ಇರುತ್ತೆ. ಆದ್ರೆ ಗುರುವಿನ ಜೊತೆಗೆ ಇದು ಯಾವ್ದು ಇರೋದಿಲ್ಲ. ಆದ್ರೆ ಭಾವನೆಗಳ ಜೊತೆಗೆ ಕನೆಕ್ಟ್ ಆಗಿರ್ತಾನೆ ಗುರು. ಸೊ ಹಾಗಾಗಿ ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಅಂದ್ರ ನಮ್ಗೆ ಯಾರ ಅಗತ್ಯ ಇದೆ ಅಂದ್ರೆ ಒಬ್ಬ ಗುರುವಿನ ಅಗತ್ಯ ಇದೆ. ನಾನು ಇವತ್ತೇನ್ ಮಾತಾಡ್ತಾ ಇದ್ದೀನಿ ನೋಡ್ರಿ, ಮಾತಾಡೋದ್ ನಂಗೆ ಮೊದ್ಲಿನ ಹಿಡಿದು ಬರ್ತಿತ್ತು, ಜ್ಞಾನ ಇತ್ತು. ಆದ್ರೆ ಇದನ್ನ ಯಾವ ಸಿಸ್ಟಮ್ ನಲ್ಲಿ ಮಾಡ್ಬೇಕಂತ ನನಗೆ ಗೊತ್ತಿರ್ಲಿಲ್ಲ. ಯಾವಾಗ ನಾನು ಮಾಸ್ಟರ್ ಮೈಂಡ್ ಟ್ರೈನರ್ ಅನ್ನ ಆಗಿ ತಗೊಳಕ್ ನಾನು ಹೋದ್ ನೋಡ್ರಿ, 3.5 ಲಕ್ಷ ಪೇ ಮಾಡಿದ್ಮೇಲೆ, ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ಒಂದು ಗುರುವಿನ ಬೆಲೆ ಏನಿರುತ್ತೆ ಅಂತ. ನನ್ಗೆ ಇವತ್ತಿಗೂ ಅನಿಸುತ್ತೆ, ಕೇವಲ ಸಿಸ್ಟಮ್ ಕಲಿಯೋದಕ್ ಮಾತ್ರ ನಾನು ಹೋಗಿದ್ದೆ, ಉಳಿದಿದ್ದು ಜ್ಞಾನ ನನ್ನ ಹತ್ರ ಇತ್ತು. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಏನಿತ್ತು ನೋಡ್ರಿ, ಅದನ್ನ ಕಲಿಯೋದಕ್ಕೆ ಹೋಗಿದ್ದೆ. ನಿಮ್ಗೆ ಇವತ್ ಮಾತೇನ್ ಹೇಳ್ತೀನಿ ನೋಡ್ರಿ, 4 ವರ್ಷದ ಹಿಂದೆ ನಿಮ್ಗೆ ಯಾವ ಟ್ರೈನಿಂಗ್ಗೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ನೋಡ್ರಿ, 3 ಡೇಸ್ ಸಲುವಾಗಿ ಬರ್ರಿ ಬೀದರ್ಗೆ, ನಾನು ಆಫ್ಲೈನ್ ಅಲ್ಲಿ ಕೋರ್ಸ್ ಮಾಡ್ತಾ ಇದ್ದೀನಂತ. 4 ವರ್ಷದ ಹಿಂದೆ ನೀವು ಯಾವ ರೀತಿ ಫೇಸ್ಬುಕ್ ನಲ್ಲಿ ನೋಡಿ ಕನೆಕ್ಟ್ ಆಗಿದ್ರಿ, ಸೇಮ್ ನಿಮ್ ತರಾನೇ ನಾನು ಒಳಗ್ ಬಂದಿದ್ದ. ಅವಾಗೆಲ್ಲ ಝೂಮ್ ಅವಾಗ ನಡೀತಾ ಇತ್ತು, ಕೋವಿಡ್ ಸಂದರ್ಭದಲ್ಲಿ ಗೊತ್ತಲ್ಲ ನಿಮ್ಗೆ. ಅವಾಗ ಸ್ವಲ್ಪ ಎಲ್ಲ ಏನು ಬರ್ಲಿಲ್ಲ, ಬರೀ ಆನ್ಲೈನ್ ದಾಗ ಮಾತ್ರ ನಮ್ ಪ್ರಪಂಚ ಇತ್ತು. ಅಂತ ಸಮಯದಲ್ಲಿ ಏನೋ ಒಂದು ಮಾಸ್ಟರ್ ಮೈಂಡ್ ಇದೆ ನೋಡೋಣ ಅಂತ ಒಳಗೆ ಎಂಟ್ರಿ ಆದ್ಮೇಲೆ ನನಗನಿಸಿದ್ದೇನು ಅಂದ್ರೆ ಈ ಟ್ರೈನಿಂಗ್ ನಾನ್ ತಗೋಬೇಕು. ಯಾಕಂದ್ರೆ ನಾನ್ ಡಿಪ್ರೆಷನ್ ಪೇಷಂಟ್. ನನ್ ಪಕ್ಕದಲ್ಲಿ ಫೋಟೋ ಇದೆ, ನೀವ್ ಯಾರಾದ್ರೂ ಇವತ್ತು ಬಂದ್ರೆ ನಿಮ್ಗೆ ನನ್ ಸ್ವಲ್ಪ ಸರ ಹಾಕಿವಿ ಇವತ್ತು ನಮ್ಮ ಮಗಳಿಗೆ. ಸೊ ನನ್ನ ಮಗಳು 11 ವರ್ಷಕ್ಕೆ, ನಮ್ಮ ಮಗಳು ಅಚಾನಕ್ಕೆ ಡೆಂಗ್ಯೂ ಆಗಿ ನಮ್ಮ ಮಗಳದ್ದು ಡೆತ್ ಆಯ್ತು. ಡೆತ್ ಆದ್ಮೇಲೆ ಸುಮಾರು 3-4 ವರ್ಷಗಳ ಕಾಲ ನಾನ್ ಡಿಪ್ರೆಷನ್ ಪೇಷಂಟ್. ನನ್ ಭಯಂಕರ ಡಿಪ್ರೆಷನ್ ಇತ್ತು, ನನ್ಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನಿಸ್ತಿತ್ತು. ನನ್ ಮನಸ್ಸು ಒಟ್ಟ ನನ್ ಕಾಲು ನಮ್ ಮನೆಗೆ ನಿಲ್ತಿಲ್ಲ. ಮನೆಯಾಗ ಇದ್ರ ಸಾಕು ನನ್ಗೆ ಜಾಸ್ತಿ ಟೆನ್ಷನ್ ಆಗ್ತಿತ್ತು. ಹೊರಗೆ ತಿರ್ಗಾಡ್ತಿದ್ದ, ಆ ಫಂಕ್ಷನ್ ಈ ಫಂಕ್ಷನ್, ಬರೀ ಸಾಹಿತ್ಯದ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ತಿರ್ಗಾಡ್ತಿದ್ದ. ಯಾರ್ ಕರೀಲಿಲ್ಲ ಅಂದ್ರೂ ಪ್ರೋಗ್ರಾಮ್ಸ್ ಗಳಿಗೆ ಹೋಗಿ ಕೂಡ್ತಿದ್ದ. ನಾನು ಅಷ್ಟು ನನ್ ಭಯಂಕರ, ಮನೆಗ್ ಬಂದ್ರೆ ಸಾಕು ನನಗ್ ಟೆನ್ಷನ್ ಆಗ್ತಿತ್ತು, ಕಣ್ಣೀರ್ ಅಂದ್ರೆ ಲೆಕ್ಕ ತಪ್ಪಿ. ಸೊ ಸುಮಾರು 4 ವರ್ಷ ಅದನ್ನ ಸಫರ್ ಮಾಡಿ. ಅದಕ್ಕೆ ಈಗ್ಲೂ ಹೇಳ್ತೀನಿ, ನನ್ನ ಹತ್ರ ಜಾಸ್ತಿ 100ಕ್ಕೆ 90% ನನ್ ಬಲ್ಲ ಅಡ್ಮಿಷನ್ ಆಗೋರು ಯಾರು ಅಂದ್ರೆ ಡಿಪ್ರೆಷನ್ ಪೇಷಂಟ್. ಅವರು ಒಂದಲ್ಲ ಒಂದು ರೀತಿ ಸಫರ್ ಮಾಡ್ತಿರ್ತಾರ. ಯಾರಿಗೋ ಕಳ್ಕೊಂಡಿರ್ತಾರ, ಅಥವಾ ಬಿಸ್ನೆಸ್ ನಲ್ಲಿ ಲಾಸ್ ಮಾಡ್ಕೊಂಡಿರ್ತಾರ, ರಿಲೇಶನ್ ನಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಸಕ್ಸಸ್ ನಲ್ಲಿ ಏನೋ ಒಂದ್ ಆಗಿರುತ್ತೆ. ಯಾವ್ದೋ ಒಂದು ಹಂತದಿಂದ ಅವ್ರು ಎಲ್ಲಿ ಹೋಗ್ಬೇಕು, ಎಲ್ಲಿ ತಲುಪ್ಬೇಕು ಅಲ್ಲಿ ತಲುಪೋದಕ್ಕೆ ಅವ್ರಿಗೆ ಆಗೋದಿಲ್ಲ, ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರ. ಮತ್ತೆ ನಿಮ್ಗೆ ಹೇಳ್ತೀನಿ ನೋಡಿ, ಜಗತ್ತಿನ ಎಲ್ಲಾ ರೋಗ ರುಜಿನಗಳು ಸಮೇತ ಜನರಿಗೆ ಗೊತ್ತಾಗುತ್ತೆ. ಜ್ವರ ಬಂದಿದೆ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ನೆಗಡಿ ಬಂದಿದೆ ಗೊತ್ತಾಗುತ್ತೆ, ಎಲ್ಲಾ ಸಣ್ಣ ಪುಟ್ಟ ಎಲ್ಲಾ ರೋಗಗಳು. ಆದ್ರೆ ಡಿಪ್ರೆಷನ್ ಅನ್ನುವಂಥದ್ದು ಇಂಥದ್ದೊಂದು ರೋಗ ಇದೆ, ಅದು ಯಾರಿಗ್ ಗೊತ್ತೇ ಆಗೋದಿಲ್ಲ. ಅದು ಸ್ವಯಂ ಪೇಷಂಟಿಗೂ ಗೊತ್ತಾಗೋದಿಲ್ಲ ನಾನು ಡಿಪ್ರೆಷನ್ ಪೇಷಂಟ್ ಇದ್ದೀನಿ ಅಂತ. ಬರೀ ಟೆನ್ಷನ್ ಆಗ್ಲತ್ತದಂತ ಇಷ್ಟೇ ಅನಿಸ್ತದ, ಬಟ್ ಅದ್ರ ಹಿಂದೆ ಇರುವಂತ ಎನರ್ಜಿ ಇದೆ ನೋಡ್ರಿ, ಅದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನನಗೂ ನನ್ನ ಕುಟುಂಬ ನಾನು ಡಿಪ್ರೆಷನ್ ಪೇಷಂಟ್ ಇದ್ದೀನಿ ಅಂತ ಗುರ್ತಿಸೋದಕ್ಕೆ ಬಹಳ ಲೇಟ್ ಆಯ್ತಲ್ಲ, ತಡ ಆಯ್ತು. ಹಾಗಾಗಿ ಅದು ಭಯಂಕರ ಲಾಸ್ಟ್ ಹಂತಕ್ಕೆ ಬಂದಿತ್ತು. ಅಂಥದ್ರಿಂದ ನಾನು ಉಳಿದ ಮೇಲೆ ಅಚಾನಕ್ಕೆ ನನಗೆ ಇದು ಟ್ರೈನಿಂಗ್ ಗೊತ್ತಾಯ್ತು. ನಿಮ್ಗೆ ಹೇಳ್ತೀನಿ, ನನ್ ದೊಡ್ಡ ಸ್ವಾರ್ಥ ಏನು ಅಂದ್ರ, ಈ ಟ್ರೈನಿಂಗ್ ತಗೊಂಡ್ರೆ ನಾನ್ ಬದುಕಿರ್ತೀನೇನೋ ಅನ್ನೋ ಆಸೆಗೆ 3.5 ಲಕ್ಷ ರೂಪಾಯಿ ಕಟ್ಟಿದ್ದ.
ನಂಗೆ ಜೀವಂತ ಇರೋದಿತ್ತು, ಆದ್ರೆ ಮತ್ತೆ ಮತ್ತೆ ನನ್ನ ಮೈಂಡ್ ಅಲ್ಲಿ ಅದೇ ಬರ್ತಿತ್ತು. ಅವ್ರು ಹೇಳಿದ್ರು ಡಿಪ್ರೆಷನ್ಲಿಂದ ಹೊರಗ್ ಬರ್ತೀರಿ, ನಾವೆಲ್ಲ ಚಾಲೆಂಜ್ ಕೊಡ್ತೇವೆ. 3.5 ಲಕ್ಷ ಕೊಟ್ಟು ಯಾವಾಗ ನಾನ್ ಟ್ರೈನಿಂಗ್ ಮಾಡೋದಕ್ಕೆ ಹೋದ, ನಿಮ್ಗೆ ಹೇಳ್ತೀನಿ, ಒಂದು ಅಲ್ಲಿ ಮೆಡಿಟೇಷನ್ ಬರುತ್ತೆ, ನೀವು ಯಾರು ಬರ್ತೀರಿ ಅವ್ರಿಗೆ ಅದು ಫೀಲ್ ಆಗುತ್ತೆ. ಒಂದು ಪಾಸ್ಟ್ ಲೈಫ್ ಹೀಲಿಂಗ್ ಅನ್ನುವಂತ ಒಂದು ಮೆಡಿಟೇಷನ್ ಇದೆ. ಸೊ ಪಾಸ್ಟ್ ಲೈಫ್ ಹೀಲಿಂಗ್ ಅಲ್ಲಿ ನಂದು ಇವತ್ತಿನ ಜನ್ಮ ಇದೆ ನೋಡ್ರಿ, ಈಗ ನಾನು ಏನ್ ಬದುಕ್ತಾ ಇದ್ದೀನಿ, ಇದ್ರ ಹಿಂದೆ ಯಾಕೆ ನನ್ಗೆ ಈ ಪರಿಸ್ಥಿತಿ ಬಂತು, ಈ ಸಮಸ್ಯೆಗೆ ಏನ್ ಕಾರಣ ಅಂತ ಆನ್ಸರ್ ಸಿಗುತ್ತೆ ಅಲ್ಲಿ ಮೆಡಿಟೇಷನ್ದಾಗ. ಸೊ ನನಗೆ ಗೊತ್ತಾಯ್ತು ಏನು ಅಂದ್ರ, ನನಗೆ ಯಾಕಿಂತವೆಲ್ಲ ಪರಿಸ್ಥಿತಿ ಬಂತು, ನಾನು ಯಾಕೆ ಸೋತ್ ಹೋದ, ಜೀವನದಲ್ಲಿ ಯಾಕೆ ಇಷ್ಟೊಂದು ಈ ಹಂತಕ್ಕೆ ನನ್ನ ಲೈಫ್ ಯಾಕೆ ಬಂತು. ನಾನು 10 ವರ್ಷದೊಳು ಇದ್ದಾಗ ನಮ್ ತಾಯಿ ತೀರ್ಕೊಂಡು, ಇದು ಎಷ್ಟು ದೊಡ್ಡ ಹಿಂಸೆ ಹೇಳ್ರಿ ಮಕ್ಳಿಗೆ ಮಾನಸಿಕ. ಒಂದ್ 10 ವರ್ಷದ ಮಗುವಿಗೆ ತನ್ನ ತಾಯಿ ಶವ ನೋಡೋದು ಇದೆ ನೋಡ್ರಿ, ಅದ್ರಷ್ಟು ದೊಡ್ಡ ದುರ್ದೈವ ಯಾವ್ದು ಇಲ್ಲ. ಅದು ನಾವು ನೋಡ್ದೇವು. ಪುನಃ ನಮ್ ತಂದೆ ತೀರ್ಕೊಂಡ್ರು, ಅದು ನೋಡ್ದೇವು. ಅಕ್ಕ ಇಲ್ಲ, ತಂಗಿ ಇಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ಒಂಟಿ ಜೀವನ. ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇದ್ರು, ಅವ್ರ ಮನ್ಸು ಬಂದ್ರೆ ಊಟ ಕೊಡ್ತಿರಿಲ್ರ, ಅವರು ಕೊಡ್ತಿಲ್ಲ. ಎಲ್ಲದಕ್ಕಿಂತ ಜಾಸ್ತಿ ಬಾಲ್ಯದಲ್ಲಿ ನಾನು ಬಹಳ ನೋವು ಅನುಭವಿಸಿದ್ವಿ. ಅದಕ್ಕೆಂದ್ರ ಊಟನೇ ಸಿಕ್ತಿಲ್ಲ ನಮ್ ಬಡತನ, ಅಂತ ಕಠೋರ ಬಡತನ ನಮ್ಮ ಮನೆಯಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ, ತವ್ರ ಮನೆಯಲ್ಲಿ. ಅದೆಲ್ಲವನ್ನ ಮೀರಿ ನಾನು ಕಲಿಯೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ ಶುರು ಮಾಡ್ದೆ. ಟ್ಯೂಷನ್ ಸೆಂಟರ್ ಮಾಡ್ತಿದ್ದೆ ನಾನು ಸಣ್ಣಾಗಿದ್ದೆ. ನಾನು 7ನೇ ಕ್ಲಾಸ್ನಾಗಿದ್ದ ಟ್ಯೂಷನ್ ಮಾಡಿದ್ ಮಕ್ಕಳಿಗೆ. 10 ರೂಪಾಯಿ ತಗೊಂಡು ಅವ್ರು ಟ್ಯೂಷನ್ ಮಾಡಿ, ಅದೇ ದುಡ್ಡು ತಗೊಂಡು ನಾನು ಶಾಲೆಯನ್ನ ಮಾಡಿದ್ದು, ನನ್ ಕಾಲೇಜನ್ನ ಮೆಟ್ಲತ್ತಿದ್ದು ಅದೇ ಟ್ಯೂಷನ್ಲಿಂದೆ. ಮಾಡ್ತಾ ಮಾಡ್ತಾ ಬಂದ್ ಎಲ್ಲಾನು ಚಂದಾಗಿತ್ತು, ಏನು ಕೊರತೆ ಇರ್ಲಿಲ್ಲ ನಮ್ಗೆ. ಡಿಸ್ಟ್ರಿಕ್ಟ್ ರ್ಯಾಂಕ್ ಸ್ಟೂಡೆಂಟ್ ನಾನು. ನನ್ ಕೈದೊಳಗ ಒಂದ್ ನಯಾ ಪೈಸೆನೂ ಇದ್ದಿಲ್ಲ, ಬಟ್ ಜ್ಞಾನ ಸರಸ್ವತಿ ನನಗ್ ಬಹಳ ಸಪೋರ್ಟ್ ಮಾಡಿ ಅದೆಲ್ಲಾ ತಗೊಂಡ್ ಮುಂದೆ ಬಂದ. ರ್ಯಾಂಕ್ ಸ್ಟೂಡೆಂಟ್ ಆದ, ಜಾಬ್ ಬಂತು, ನಮ್ಮ ಮನೆಯವ್ರಿಗೆ ಜಾಬ್, ಎಲ್ಲಾನು ಆಯ್ತು, ಮನೆ ಕಳೆದೇವು, ಎಲ್ಲಾ ಒಳ್ಳೇದಾಯ್ತು. ನನ್ ಸಂಸಾರ ಅಂದ್ರೆ ಸ್ವರ್ಗ ಅನ್ನುವಂತ ಫೀಲಿಂಗ್ ಬಂದಾಗ ನಮ್ಮ ಮಗಳು ಹೋಗ್ಬಿಟ್ರು. ಹೆಂಗಾಗಿರ್ಬಾರ್ದು ಹೇಳ್ರಿ. ಸೊ ಹಾಗಾಗಿ ಕಷ್ಟ ನಿಮ್ಗಷ್ಟೇ ಅದಂತ ಹಿಂಗ್ ತಿಳ್ಕೊಬೇಡ್ರಿ. ನನ್ ಎದುರಿಗಿರೋರಿಗೆ ಹೇಳ್ತೀನ, ನಿಮ್ಗಷ್ಟೇ ಇಲ್ಲ, ನಿಮ್ಗಿಂತಾನು 100 ಪಟ್ಟು ಕಷ್ಟ ಇರೋರು ನಿಮ್ ಸುತ್ತ ಇದ್ದಾರೆ. ಹಾಗಾಗಿ ಹಿಮ್ಮತ್ ಹರಸ್ಬೇಡ್ರಿ, ಧೈರ್ಯ ಕಳ್ಕೊಬೇಡ್ರಿ. ಪುನಃ ಇದೇ ಟ್ರೈನಿಂಗ್ ಹೋದಾಗ ನನ್ಗೆ ರಿಯಲೈಸ್ ಆಗಿದ್ ಏನು ಅಂದ್ರ, ನನ್ ಯಾವ್ಯಾವ ಕರ್ಮಗಳ ಕಾರಣಕ್ಕೆ ಇಷ್ಟೆಲ್ಲಾ ಅನುಭವಿಸ್ತಾ ಅಂತ ನಂಗೆ ರಿಯಾಲಿಟಿ ಆಯ್ತು. ಮುಂದೆ ಏನ್ ಮಾಡ್ಬೇಕು ಅಂತ ಯೂನಿವರ್ಸಿಟಿ ಕ್ವಶನ್ ಮಾಡಿದಾಗ ನನ್ಗೆ ಆನ್ಸರ್ ಸಿಕ್ತು, ಇದೇ ಫೀಲ್ಡ್ ಅಲ್ಲಿ ಏನೋ ಮಾಡ್ಬೇಕಂತ. ಯಾವ ಟ್ರೈನಿಂಗಿಗೆ 3.5 ಲಕ್ಷ ಕೊಟ್ಟಿನ್ ನೋಡ್ರಿ, ಅದೇ ಟ್ರೈನಿಂಗ್ ಓನ್ಲಿ 15,000 ಕೊಡ್ತೇವ್ ನಾವು. ಕೇವಲ ಇದಕ್ ಕಾರಣ ಏನು ಅಂದ್ರೆ, ನಮ್ಮ ಮಗಳ SML ನಮ್ ಟ್ರಸ್ಟ್ ಇದೆ, ಟ್ರಸ್ಟ್ ಅಡಿಯಲ್ಲಿ ನಾನು ಕಾರ್ಯ ಮಾಡ್ತಾ ಇರುವಂತ ಕಾರ್ಯಕರ್ತಳಷ್ಟೇ. ಅದ್ರಲ್ಲಿ ಏನು ಸ್ಥಾನಮಾನ ಏನಿಲ್ಲ, ನನ್ ಸುಮ್ನೆ ಕೆಲಸ ಮಾಡ್ತೀನಿ ಅಷ್ಟೇನಾ. ಸೊ ಹಾಗಾಗಿ ನಾವ್ ವಿಚಾರ ಮಾಡಿದ್ವಿ, ನಮ್ಮ ಮಗಳ SML ಏನೋ ಒಂದ್ ಸಮಾಜ ಸೇವೆಯನ್ನ ಮಾಡ್ಬೇಕು. ಮಾಡ್ತಾ 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 ಸುಮಾರು ಇವತ್ತು 15,000ಕ್ಕಿಂತ ಜಾಸ್ತಿ ಜನರಿಗೆ ಈ ಟ್ರೈನಿಂಗ್ ಅನ್ನ ಕೊಟ್ಟಿವಿ. ಸೊ ಹಾಗಾಗಿ ನಿಮ್ಗೆ ಒಂದು ಮಾತು ಹೇಳೋದು ಏನು ಅಂದ್ರ, ಜೀವನ ನೀವು ಕಷ್ಟ ಇದೆ ಕಷ್ಟ ಇದೆ ಕಷ್ಟ ಇದೆ ಅನ್ಕೊಂಡ್ರು ಕಷ್ಟನೇ ಆಗುತ್ತೆ. ಅದು ಜೀವನವನ್ನ ಎದುರಿಸೋದನ್ನ ಕಲಿಯು. ಅದಕ್ಕೆ ಒಂದು ಶಬ್ದವನ್ನ ಬರ್ಕೋರಿ, ಕಾಲ್ ಕೆಳಗಿನ ಬೆಂಕಿಗಿಂತನೂ ಕಣ್ಣು ಮುಂದಿನ ಬೆಳಕಿರುತ್ತೆ ನೋಡ್ರಿ, ಅದು ಬಹಳ ದೊಡ್ಡದಿರುತ್ತೆ. ವರ್ಡ್ ಬರ್ಕೋರಿ, ಕಾಲ್ ಕೆಳಗಿನ ಬೆಂಕಿ ಯಾವುದು ಅಂದ್ರೆ ನನ್ ಕಷ್ಟಗಳು, ವೈಯಕ್ತಿಕ ಸಮಸ್ಯೆ ನಂದು. ಎಲ್ಲರ ಲೈಫ್ ನಲ್ಲಿ ಇರುತ್ತೆ. ನನ್ಗೆ ಇಲ್ಲಿ ಒಬ್ರು ಯಾರಾದ್ರೂ ಇದ್ರೆ ಹೇಳ್ರಿ, ನಾನ್ 100ಕ್ಕೆ 100 ಸುಖಿ ಇದ್ದೀನಿ ಅಂತ. ನನಗೆ ಏನೂ ಕೊರತೆ ಇಲ್ಲ ರೀ ಮೇಡಮ್, ಎಲ್ಲಾ ದೇವ್ರು ಕೊಟ್ಟನಂತ. ಒಬ್ರು ಇಲ್ಲ, ಪ್ರತಿಯೊಬ್ಬರಿಗೂ ಸಮೇತ ಕುಂದು ಕೊರತೆಗಳಿವೆ, ಒಂದಲ್ಲ ಒಂದು ರೀತಿಯ ನೋವುಗಳಿವೆ. ಮತ್ ಇವತ್ ನಾನ್ ಮಗಳಿಗೆ ಕಳ್ಕೊಂಡಿರ್ಬೇಕು, ನೀವು ಯಾರನ್ನೋ ಕಳ್ಕೊಂಡವ್ರೆ ಇದ್ದೀರಿಲ್ಲ. ಯಾರ ತಾಯಿ ಕಳ್ಕೊಂಡಿರಿ, ಯಾರ ತಂದೆ ಕಳ್ಕೊಂಡ್ರಿ, ಯಾರ ಅಣ್ಣಿಲ್ಲ, ಯಾರಿಗೋ ತಮ್ಮಿಲ್ಲ, ಯಾರಿಗೋ ಅಕ್ಕಿಲ್ಲ, ಯಾರಿಗೋ ಒಳ್ಳೆ ಫ್ರೆಂಡ್ ಹೋಗ್ಬಿಟ್ರು, ಯಾರಿಗೋ ಮಕ್ಕಳ ಸಮಸ್ಯೆ. ಪ್ರತಿಯೊಬ್ಬರಿಗೂ ಸಮೇತ ಒಂದಲ್ಲ ಒಂದು ಕಳ್ಕೊಂಡ್ ನಿಂತೀವಿ ಅಂದ್ರ, ನಮ್ದೆಲ್ಲ ಎನರ್ಜಿ ಫ್ರೀಕ್ವೆನ್ಸಿಗಳೆಲ್ಲ ಎಲ್ಲ ಸೇಮ್ ಅವಲ್ಲ, ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಇವತ್ತಿಗೂ ನಾನ್ ಬಹಳ ಖುಷಿ ಪಡೋದು, ಯಾಕಂದ್ರೆ ಇಂಥ ಸೇವೆ ಮಾಡೋದಕ್ಕೆ ನಿಂತನ. ನನ್ಗೆ ಒಂದು ಏನಂತ ನೋಡಿ, ಸತ್ಯಾಂಶ ತಿಳಿಯೋದಕ್ಕೆ ಶುರು ಆಯ್ತು. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮಾಡೋದಕ್ಕೆ ಶುರು ಮಾಡಿ. ಟ್ರೈನಿಂಗ್ ನ ಗೊತ್ತಿರ್ಲಿಲ್ಲ ನನ್ಗೆ. ಬೀದರ್ ನಿಮ್ಗೆ ಗೊತ್ತಲ್ಲ, ಈಗ್ಲೂ ಹಿಂದುಳಿದ ಏನ ಬರ್ತಾವ್ ನೋಡ್ರಿ ಲಿಸ್ಟ್, ಅದ್ರಲ್ಲೆಲ್ಲ ನಮ್ದೇ ಬರುತ್ತೆ. ಬೀದರ್ ಎಜುಕೇಶನ್ ನೀವು ತೆಗರಿ ಬಹಳ, ಬಟ್ ಈಗೀಗ ಬೆಳಿತಾ ಇದೆ ನಮ್ ಬೀದರ್, ಅದು ನಂಗೆ ಖುಷಿ. ಏನು ಗೊತ್ತಿಲ್ಲ. ನಿಮ್ಗೆ ಗೊತ್ತಾ, ಫೇಸ್ಬುಕ್ ಆಡ್ ಅನ್ನ ಮಾಡೋರು ಇವತ್ತಿಗೂ ಬೀದರ್ ಡಿಸ್ಟಿಕ್ ನಲ್ಲಿ ಒಬ್ರು ಇಲ್ಲ. ಫೇಸ್ಬುಕ್ ಆಡೇ ಗೊತ್ತಿಲ್ಲ ನಮ್ಮೂರಿಗೆ, ಅಷ್ಟು ಇನ್ನೂ ಹಿಂದೆ ಬಿದ್ದಿದ್ದೇ ಇದೆ ಇದು. ಇಂಥದ್ದೊಂದು ಕ್ಷೇತ್ರದಿಂದ ಟ್ರೈನಿಂಗ್ ನ ಗೊತ್ತಿರ್ಲಾರ್ದೋಡ್ ನಾ ಟ್ರೈನರ್ ಆಗ್ತೀನಿ ಅಂತ ಮುಂದೆ ಬಂದೆ. ಸುಮಾರು 8 ತಿಂಗಳ ಕಾಲ ನನ್ ಸಂಘರ್ಷ ಇತ್ತು. ನನ್ಗೇನು ಗೊತ್ತಿರ್ಲಿಲ್ಲ, ನಂಗೆ ಸೇಲ್ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಅಂದ್ರೆ ನನ್ನ ಫೀಸ್ ಹೇಳೋದಕ್ಕೆ ನಂಗೆ ಭಯ ಬರ್ತಿತ್ತು. ಯಾಕಂದ್ರೆ ಫೀಸ್ ಹೇಳಿದ್ರೆ ಯಾರಾದ್ರೂ ಏನಾದ್ರೂ ಅನ್ಕೋತಾರ. ಕೀಳರಿಮೆ ಅಂತಾರ ನೋಡ್ರಿ, ಕೀಳರಿಮೆ, ಹಿಂಜರಿಕೆ ಸ್ವಭಾವ ಜಾಸ್ತಿ. ನಾನ್ ಮಾಡ್ತಾ 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 ಬಂದು ಎಲ್ಲಾನು ಕಲಿತಾ ಹೋದ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಲರ್ನಿಂಗ್. ನೀವು ಕಲಿಯೋದ್ರಿಂದ ಮಾತ್ರ ಪರಿವರ್ತನೆ ಆಗ್ತೀರಿ. ನಾನ್ ಕಲಿಯೋದಿಲ್ಲ ಆದ್ರೂ ನಾನ್ ಪರಿವರ್ತನೆ ಆಗ್ಬೇಕಂದ್ರೆ ಆಗೋದಿಲ್ಲ. ಮತ್ತೆ ಪ್ರತಿಯೊಬ್ಬರದು ಕಲಿಕೆ ಇದೆ ನೋಡ್ರಿ, ವಿಭಿನ್ನ ಇರುತ್ತೆ, ವಿಶಿಷ್ಟ ಇರುತ್ತೆ. ನಮ್ಗೆ ಏನ್ ಬೇಕು ನೋಡ್ರಿ, ಅದನ್ನ ನಾವು ಕಲಿಯೋದಕ್ಕೆ ಶುರು ಮಾಡ್ಬೇಕು. ಸೊ ಹಾಗಾಗಿ ಜೀವನ
ನೀವ್ ಅಂದುಕೊಂಡಷ್ಟು ಸರಳನೂ ಅಲ್ಲ, ನೀವು ಆಗೋದೇ ಇಲ್ಲ ಅನ್ನುವಷ್ಟು ಕಷ್ಟನೂ ಇಲ್ಲ. ನಾವ್ ಹೆಂಗ್ ಅನ್ಕೊಂಡಿವ್ ನೋಡ್ರಿ ಅದು ಜೀವನ ಇದೆ. ಸೊ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡೆ. ಸೊ ಹಾಗಾಗಿ ಒಂದ್ ವೇಳೆ ನಾನು ಮನಸ್ ಮಾಡಿದ್ರೆ ನಮ್ಮ ಮಗಳ ಜೊತೆಗೆ ನಾನು ಹೋಗ್ಬಿಡ್ತಿದ್ದೆ. ನಂದು ಜೀವನದಾಗ ಏನು ಏನು ಇತಿಹಾಸ ಉಳಿತಿಲ್ಲ. ಬಟ್ ಒಂದು ನಿರ್ಧಾರ ಮಾಡ್ದ ನೋಡ್ರಿ, ಅವಳು ಹೋದ್ಳು, ನಾನು ಇರೋ ತನಕ ಅವಳ ಹೆಸರ ಮೇಲೆ ಏನಾದ್ರೂ ಮಾಡ್ಬೇಕು. ಇವತ್ತಿಗೂ ನಮ್ಮ ಮಗಳದ್ ಈಗ್ಲೂ ನನ್ಗೆ ಫೀಲಿಂಗ್ ಇದೆ, ಶರೀರ ಮಾತ್ರ ಅವಳು ನಮ್ ಜೊತೆಗಿರ್ಲಿಕ್ಕಿಲ್ಲ, ಬಟ್ ಆತ್ಮ ನನ್ ಜೊತೆಗೇ ಇದೆ ಅಂತ ನಾನು ಬದುಕ್ಲತ್ತೀನಿ. 10 ವರ್ಷದಿಂದ ಬದುಕ್ಲತ್ತೀವಿ ನಾವು, ನಮ್ ಫ್ಯಾಮಿಲಿ. ನೀವ್ ಇವತ್ತಿಗೂ ನಮ್ ಬಿಲ್ಡಿಂಗ್ ದೊಳಗ್ ಬಂದ್ರೆ ಎಲ್ಲಾ ಕಡೆ ಬರೀ ಹಾಕಿದ್ದೆ ಫೋಟೋ ಕಾಣಿಸ್ತಾವ್. ಯಾಕಂದ್ರೆ ಅವಳನ್ನ ಜೀವಂತವಾಗಿ ಇಟ್ಟಿವಿ, ಹಂಗ ಆ ರೀತಿ ಮೈಂಡ್ ಸೆಟ್ ಅನ್ನ ಮಾಡಿ. ಹಾಗಾಗಿ ಹೇಳ್ತೀನಿ ನೋಡ್ರಿ, ನೀವು ನೋವಿನ ಮೇಲೆ ದುಃಖ ಇದೆ, ನೋವಿದೆ, ಸಂಘರ್ಷ ಇದೆ ಅಂತ ಅದ್ರ ಮೇಲೆ ಫೋಕಸ್ ಮಾಡ್ರಿ, ಅದು ಜಾಸ್ತಿ ಆಗುತ್ತೆ. ಇಲ್ಲ, ದೇವ್ರು ನನಗೆ ಎಲ್ಲಾ ಕೊಟ್ಟಿದ್ದಾನೆ, ಒಂದ್ ಚಾಲೆಂಜ್ ಇದೆ, ಸ್ವೀಕಾರ ಮಾಡ್ರಿ, ಅದನ್ನ ಸಮರ್ಥವಾಗಿ ಎದುರಿಸ್ರಿ. ಜೊತೆಗೆ ನಿಮ್ಮ ಸಕ್ಸಸ್ ಇದೆ ನೋಡ್ರಿ, ನಿಮ್ದು ಒಂದ್ ದಿನ ನೀವು ಸಕ್ಸಸ್ ಆದ್ರೆ ಇವೆಲ್ಲಾ ದುಃಖ ಇರುತ್ತೆ ನೋಡ್ರಿ, ಅವೆಲ್ಲ ಒಂದ್ ಸೈಡಿಗೆ ಆಗುತ್ತೆ. ನೆನ್ಪಿಡ್ರಿ, ಇದೆಲ್ಲ ಅಂತದ್ ಏನ್ ಶಾಶ್ವತ ಇಲ್ಲ, ನೋವುಗಳು ಬಂದಿರ್ತಾವ್ ಜೀವನದಲ್ಲಿ. ಸೊ ಹಾಗಾಗಿ ನೀವ್ ಅದನ್ನ ಎದುರಿಸೋದಕ್ಕೆ ರೆಡಿ ಆಗ್ಬೇಕಂದ್ರು ನೀವು ಅಂತ ಜ್ಞಾನವನ್ನ ಪಡ್ಕೊಳ್ಬೇಕು. ನೀವು ನೋಡ್ರಿ, ಜೀವನದಲ್ಲಿ ಏನ್ ಬಂದ್ರು ನಾನು ಎದುರಿಸ್ತೀನಿ ಅಂತ ಯಾರಿಗ್ ಧೈರ್ಯ ಇರುತ್ತೆ, ಯಾರಿಗ್ ಜ್ಞಾನ ಇರುತ್ತೆ ಅವ್ರಿಗೆ ಧೈರ್ಯ ಇರುತ್ತೆ. ಜ್ಞಾನ ಇರ್ಲಾರ್ದ ವ್ಯಕ್ತಿ ಏನ್ ಮಾಡ್ತಾನ, ಸೋತ್ ಹೋಗ್ತಾನ, ಅವ್ನ್ ತಲೆ ಕೆಡ್ಸ್ಕೊಳಕ್ ಶುರು ಮಾಡ್ತಾನೆ, ಏನ್ ಮಾಡ್ಬೇಕು ಅವ್ನಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನೀವೆಷ್ಟು ಜ್ಞಾನಿಗಳಾಗಿರ್ತೀರಿ, ಎಷ್ಟು ನೀವು ಧ್ಯಾನಿಗಳಾಗ್ತೀರಿ, ಎಷ್ಟು ನೀವು ಸತ್ಸಂಗದಲ್ಲಿ ಒಳಗ್ ಬರ್ತೀರಿ ನೋಡ್ರಿ, ಅಷ್ಟು ನಿಮ್ಮ ಜೀವನದಲ್ಲಿ ನಿಮ್ಗೆ ಪರಿವರ್ತನೆ ಆಗುತ್ತೆ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ, ಓಕೆನಾ? ಸೊ ನಮ್ಮ ಇಂಟೆನ್ಷನ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ. ಯಾರು ಹಿಂಗ್ ತಿಳ್ಕೊಬೇಡ್ರಿ, ಇದು ಒಂದ್ ಬಿಸ್ನೆಸ್ ಮಾಡ್ಲತ್ತಾರ, ಇದು ಅದು ಮಾಡ್ಲತ್ತಾರ. ಎಸ್, ಬಿಸ್ನೆಸ್ ಅಂತ ತಿಳ್ಕೊಂಡು ಬಿಸ್ನೆಸ್ ಮಾಡ್ರಿ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ನಾವ್ ಅರ್ಥ ಮಾಡ್ಕೊಂಡಿದ್ ಏನು ಅಂದ್ರ, ನಾವ್ ದುಡ್ಡು ಮಾಡೋದ್ ಎಲ್ಲಾ ಕಡೆ ಮಾಡ್ಬೋದು. ನೆನ್ಪಿಟ್ಕೋರಿ, ನೀವು ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಅಂದ್ರೆ ನೀವ್ ಎಲ್ಲಿ ಬೇಕಲ್ಲಿ ದುಡ್ಡು ಮಾಡ್ತೀರಿ. ಬಟ್ ಈ ಫೀಲ್ಡ್ ಏನಿದೆ ನೋಡ್ರಿ, ಇದರಷ್ಟು ಅದ್ಭುತ ಯಾವುದಿಲ್ಲ ಅಂತ ನನ್ ಫೀಲಿಂಗ್. ಇದ್ರಷ್ಟು ಅದ್ಭುತ ಯಾವುದೂ ಇಲ್ಲ. ಅಂತ ಅದ್ಭುತವಾಗಿರುವಂತ ಸಾಧನೆ ನಂದಿದೆ ಅಂತ ಹೇಳಿ ನಾನು ಸ್ವೀಕಾರ ಮಾಡ್ದ. ನನ್ ಚುಕ್ಕಿಗಳ ಬಳಗ ಬೆಳೆಯೋದಕ್ಕೆ ಶುರು ಮಾಡ್ತೇನೆ. ನಿಮ್ಮೆಲ್ಲರಿಗೂ ನಾವೆಲ್ಲ ಚುಕ್ಕಿ ಬಳಗ ಅಂತ ಹೇಳಿ ಕರಿತೀವಿ. ಅವತ್ ಒಂದೇ ಚುಕ್ಕಿ ಕಳ್ಕೊಂಡಿನ್ ನೋಡ್ರಿ, ಇವತ್ತಿಷ್ಟು ಸಾವಿರಾರು ಚುಕ್ಕಿಗಳು ನನ್ ಜೊತೆಗಿವೆ. ಈಗ ನನ್ಗೆ ಯಾಕೆ ಟೆನ್ಷನ್ ಮಾಡ್ಕೊಲಿ, ನಾನ್ ಹಿಂಗೆ ಫೀಲ್ ಮಾಡ್ಕೊಳ್ಳೋದು. ನಾನ್ ಯಾಕೆ ಕಳ್ಬೇಕು, ನನ್ಗೆ ನೆಂಟ್ರೆಲ್ಲ ನಮ್ಮ ಮನಿಗ್ ಬರ್ತಾರ, ಅಯ್ಯೋ ಹಿಂಗಾಯ್ತು ಹಣೆ ಬರ, ಯಾರ್ ನಾನ್ತೀನಿ, ಇಲ್ಲ ಅವಳದ್ ಅಷ್ಟೇ ಇತ್ತು, ಆಯ್ತು. ಈಗ ನನ್ ಬಳಗ ಬೆಳೀತಾ ಇದೆ, ನೀವೆಲ್ಲರೂ ಬೆಳಿಬೇಕು. ನೆನ್ಪಿಡ್ರಿ, ಯಾರ್ಯಾರು ನಿಮ್ಗೆ ನಿಂದಿಸಿದ್ದಾರೆ, ಯಾರ್ಯಾರು ನಿಮ್ಗೆ ನೋವು ಕೊಟ್ಟಿರ, ಯಾವ್ಯಾರು ನಿಮ್ಗೆ ಬಹಳ ಹೀನಾಯವಾಗಿ ನೋಡ್ಯಾರ ನೋಡ್ರಿ, ಅವ್ರ ಮುಂದೆ ನೀವು ಬೆಳೆದ್ ತೋರ್ಸ್ಬೇಕು ನೋಡ್ರಿ. ನೆನ್ಪಿಡ್ರಿ, ನಾನು ಇದೇ ಚಾಲೆಂಜ್ ಅನ್ನ ಇಟ್ಕೊಂಡ್ ಬೆಳೆದಿದ್ದು. ಇವಳಿಗೆ ಏನು ಆಗೋದಿಲ್ಲ ಅನ್ಕೊಂಡವ್ರಿದ್ರೆ ಇಷ್ಟೆಲ್ಲ ಹೆಂಗ್ ಮಾಡ್ದೋಳು ಅಂತ ಹೇಳಿ ಆ ಒಂದು ಮೈಂಡ್ ಸೆಟ್ ಇತ್ತು ನೋಡ್ರಿ, ಅದನ್ನ ನಾನು ಕ್ರಿಯೇಟ್ ಮಾಡ್ದ. ಆ ಕ್ರಿಯೇಟ್ ಮಾಡುವಲ್ಲಿ ಈ ಟ್ರೈನಿಂಗ್ ಇಂಡಸ್ಟ್ರಿ ಇತ್ತು ನೋಡ್ರಿ, ಅದು ನನ್ಗೆ ಸಪೋರ್ಟ್ ಮಾಡ. ಮತ್ತೆ ವಿದೌಟ್ ಟ್ರೈನಿಂಗ್ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗೋದಿಲ್ಲ ನೋಡ್ರಿ, ಇದು ನೆನ್ಪಿಟ್ಕೋ. ಬರೀ ಭಾಷಣ ಆಗುತ್ತೆ, ನಾನ್ ನಿಮ್ಗೆ ಹೇಳ್ತೀನಿ, ನೀವು ನನ್ಗೆ ಹೇಳ್ತೀನಿ. ಒಂದ್ ದಿನ 2 ದಿನ ಮುಗೀತಲ್ಲ, ನಾನು ಏನ್ ಹೇಳಿನಂತ ನಿಮ್ಗ್ ನೆನ್ಪಿರಲ್ಲ, ನಿಮ್ಗ್ ನೋಡಿನಂತ ನನಗೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಜೀವನದಲ್ಲಿ ನೀವು ಪರಿವರ್ತನೆ ಆಗ್ಬೇಕಂದ್ರ ಸಕ್ಸಸ್ ನ ಒಂದು ಸ್ಟೆಪ್ ಏನಿದೆ ನೋಡ್ರಿ, ಅದು ಏನಿದೆ ಅಂದ್ರೆ ಆಕ್ಷನ್ ಟೇಕರ್ ಅಂತ. ನೀವು ಮಾಡೋದಕ್ಕೆ ತಯಾರಾಗಿರ್ಬೇಕು, ಅಂದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ, ಸೊ ಇದು 3 ದಿನದ ತರಬೇತಿ ಇದೆ. ಇದ್ರ ಬಗ್ಗೆ ನಾನು ಇನ್ನೊಂದಿಷ್ಟು ಹೇಳ್ತೀನಿ. ನಮ್ಮ ಶಶಿ ಮ್ಯಾಮ್ ಬಹಳ ದಿನದ ನಂತರ ಇವತ್ ಕಾಣಿಸ್ತಾ ಇದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಒಂದ್ ಸಲ ನೀವು ಕೇಳಿ. ನಿಮ್ಗೆ ಗೊತ್ತಾ, ನಮ್ ಶಶಿ ಮ್ಯಾಮ್ ಫಸ್ಟ್ ಟೈಮ್ ಆಫ್ಲೈನ್ ಆಗಿ ಬಂದಾಗ ನಮ್ಗೆ ಆಶ್ಚರ್ಯ ಇತ್ತು, ಇವ್ರಿಗೆ ಹೆಂಗ್ ಟ್ರೈನಿಂಗ್ ಕೊಡಮಿ ನಾವು ಅಂತ. ಅಷ್ಟು ಅವರು ಭಯಂಕರ ಡಿಪ್ರೆಷನ್, ಭಯಂಕರ ಟೆನ್ಷನ್, ಫ್ಯಾಮಿಲಿ ಪ್ರಾಬ್ಲಮ್ ಏನೇನೋ ಇತ್ತು ಅವ್ರದೆಲ್ಲ. ಅವ್ರ ತಾಯಿ ತಂದೆ ಒಂದ್ ತಿಂಗಳ ಅಂತರದಲ್ಲಿ ಇಬ್ಬರನ್ನ ಕಳ್ಕೊಂಡವ್ರು, ಬಹಳ ಭಯಂಕರ. ಇವತ್ತು ಅವ್ರು ಒಂದು ಬೆಸ್ಟ್ ಟ್ರೈನರ್ ಆಗಿದ್ದಾರೆ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 1-2 ನಿಮಿಷ ನಿಮ್ಗೆ ಅವ್ರು ಮಾತಾಡ್ತಾರೆ. ಶಶಿ ಮ್ಯಾಮ್ 1-2 ನಿಮಿಷ ಮಾತಾಡ್ರಿ, ಮತ್ ನಿಮ್ ಪರಿಚಯ ಹೇಳ್ರಿ ಎಲ್ಲಾರಿ. ಎಸ್, ಎಲ್ರಿಗೂ ಶರಣಾರ್ಥಿ. ನಾನ್ ಶಶಿ ಚೌಡಿ ಅಂತ ಹೇಳಿ ಗದಗ ಡಿಸ್ಟಿಕ್ಲಿಂದ್ರ. ನಾನು ನಿಜವಾಗ್ಲೂ ಏನಂದ್ರೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ, ಇವತ್ತ ನಾನ್ ಗ್ರ್ಯಾಂಡ್ ಮಾಸ್ಟರ್ ಅನ್ನೋಕ್ಕಿಂತನೂ ನಾನು ಒಂದು ಸಾಧನೆ, ಒಂದು ದೊಡ್ಡ ಮೆಟ್ಲ್ ನಾನು ಹತ್ತಿ ಬಂದಿನಿ ಅಂತ ತನಕ ನನಗ್ ಬಹಳ ಖುಷಿ ಆಗ್ತೈತಿ. ಮೊದ್ಲು ನಾನ್ ನನ್ ಪರಿಚಯ ಹೇಳ್ಕೊಂತೀನಿ. ನಾನು ಈ ಫೀಲ್ಡಿಗೆ ಯಾಕೆ ಬಂದೆ ಅಂತಂದ್ರ, ನನಗ್ ಬಹಳಷ್ಟು ನೋವು ಸಂಕಟ ಬಹಳ ಇದ್ವು. ಏನು ಅಂತಂದ್ರ, ಈಗ ಹೇಳಿದ್ರಲ್ಲ ಮೇಡಮ್, ನಮ್ ತಂದೆ ಹೋದ್ರು ಜುಲೈ 2023 ಜುಲೈ 6 ನಮ್ ತಂದೆ ಹೋಗ್ಬಿಟ್ರು. ನಮ್ ತಂದೆ ಹೋಗಿ ಸ್ವಲ್ಪ ದಿವಸಕ್ಕನ ಅಂದ್ರ 1-2 ತಿಂಗಳೊಳಗ ನಮ್ ತಾಯಿನೂ ಹೋಗ್ಬಿಟ್ರು. ನನ್ಗ ಆಮೇಲೆ ನನ್ನ ಗಂಡ ಅಂದ್ರ ನಮ್ಮ ಮನೆಯವ್ರು ಈಗ ಇಲ್ಲೇ ಕುತ್ಕೊಂಡಿದ್ರು, ಎಲ್ರು ನೋಡಿರ್ಬೋದು. ಎಷ್ಟು ಡಿಪ್ರೆಸಿಂಗ್ ಪೇಷಂಟ್ ಅಂದ್ರೆ, ಬಿಫೋರ್ ಮ್ಯಾರೇಜ್ ನನ್ನನ್ನ ಗುರ್ತು ಹಿಡಿತಿರ್ಲಿಲ್ಲ, ಅಷ್ಟೊಂದು ಡಿಪ್ರೆಸಿಂಗ್ ಪೇಷಂಟ್. ಅವ್ರನ್ನ ನಾವು ಒಂದು ಸರಿಯಾದ ಸ್ಥಿತಿಗೆ ನಾನ್ ತಗೊಂಡ್ ಹೋಗ್ಬೇಕಾಗಿತ್ತು. ಇದು ನನಗ್ ದೊಡ್ಡ ಚಾಲೆಂಜ್ ಆಗಿತ್ತು. ಇವ್ರನ್ನ ಹೆಂಗ್ ಚಾಲೆಂಜ್ ಆಗಿ ತಗೊಂಡ್ ಹೋಗ್ಬೇಕು. ಆಮೇಲೆ ಇಷ್ಟ್ರ ಮಧ್ಯದೊಳಗನು ಒಂದು ನಾನು
ನಂದಾದಂತ ಒಂದು ಮಗು ಬೇಕು ಅಂತಂತ ಹೇಳಿ ನಾನು ಒಂದು ಆರ್ಟಿಫಿಷಿಯಲ್ ಆಗಿ ನಂದೊಂದು ಮಗುನು ನಾನ್ ಮಾಡ್ಕೊಂಡಿದ್ದೆ. ಇದು ಎಲ್ಲಾನು ಒಂದ್ ತಗೊಂಡ್ ಹೋಗ್ಬೇಕು, ಇದನ್ನ ಹೆಂಗ್ ತಗೊಂಡ್ ಹೋಗ್ಬೇಕು ಅಂತಂತಾನು ನನಗ್ ತಿಳಿಲಾರ್ದಕ್ಕ ಎಷ್ಟ್ ಡಿಪ್ರೆಷನ್ ಆಗಿದ್ದೆ ಅಂತಂದ್ರ ನಾ ಎಲ್ಲ ಏನ್ ಆತ್ಮಹತ್ಯೆ ಮಾಡ್ಕೊಳಕ್ಕೂ ಆಗಂಗಿಲ್ಲ, ಈ ಕಡೆ ಬದುಕಕ್ಕೂ ಆಗಂಗಿಲ್ಲ, ಅಷ್ಟ್ರ ಮಟ್ಟಿಗೆ ನನ್ಗ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಏನ್ ಮಾಡ್ಬೇಕು ಅಂತ ಹೇಳಿ ಒಂದ್ ದಿವ್ಸ ಅಂದ್ರ 2024 ಫೆಬ್ರವರಿ 8ನೇ ತಾರೀಕಿನ ದಿವ್ಸ ನನ್ಗೊಂದು ಬೆಸ್ಟ್ ಡೇ ಅಂತಂದನೆ ಹೇಳ್ಬಹುದು. ಹೆಂಗ ಅಂತಂದ್ರ ಫೇಸ್ಬುಕ್ ಆಡ್ ನೊಳಗ ಮೇಡಮ್ ಒಂದ್ ಆಡ್ ಬಂತು. ಇವ್ರು ಬೆಸ್ಟ್ ಇದದಾರ ಅಂದ್ರ ಮೈಂಡ್ ಮಾಸ್ಟರ್ ಹೇಳ್ತಾರ, ಆಮೇಲೆ ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಹೇಳ್ತಾರ ಅಂತ ಅನ್ನೋದು ಒಂದ್ ಇದು ಬಂತು. ಬಂದಾಗ ನಾನು ಅನ್ಕೊಂಡೆ ಇದು ಏನ್ ಇರ್ಬೋದು, ಅದು ಮೈಂಡ್ ಮಾಸ್ಟರ್ ಅಂದ್ರೆ ಏನಿರ್ಬೋದು, ಚಕ್ರ ಬ್ಯಾಲೆನ್ಸ್ ಕೋಚ್ ಅಂದ್ರೆ ಏನಿರ್ಬೋದು, ಏನೈತೆ ಏನೋ ಅಂತಂದ ಒಂದ್ಸರ್ತಿ ಅದನ್ನ ಹೊಳಿಸಿದೆ. ಹೊಳಿಸಿ ಆಮೇಲೆ ಮತ್ ವಾಪಸ್ ನಾನು ಅವ್ರ ಇದ್ ಕಡೆನ ಬಂದಾಗ ಎಲ್ಲ ಇದು ಏನೋ ಐತಿ ನೋಡೋನು, ಒಂದೇನೋ ಒಂದು ಬೆಳಕ್ ನನಗ್ ಕೊಡ್ತೈತೆ ಏನೋ ಅಂತ ಅನ್ಕೊಂಡ್ ನಾನ್ ಏನ್ ಮಾಡ್ದೆ, ಕ್ಲಿಕ್ ಮಾಡ್ದೆ ಒಂದು ಬೆಸ್ಟ್. ಅವತ್ತ ಈ ಕೈ ನನ್ ಏನ್ ಕ್ಲಿಕ್ ಮಾಡಿತ್ತು ಇವತ್ತ ಎಷ್ಟು ನನ್ನ ಮುಷ್ಟಿ ಒಳಗೆ ಹಿಡ್ಕೊಂಡೈತಿ ಅಂತಂದ್ರೆ ನಿಜವಾಗ್ಲೂ ನಾ ಏನ್ ಹೇಳ್ಬೇಕಂತಂದನು ಸಹಿತ ನನಗ ವರ್ಡ್ಸ್ ಬರುದಿಲ್ಲ. ಅಷ್ಟೊಂದು ಕೈ ಹಿಡ್ಕೊಂಡು ನನ್ ಬಂದವ್ರು ಯಾರು ಅಂತಂದ್ರೆ ಶ್ರೀದೇವ್ ಹೋಗನ್ ಮೇಡಮ್. ನನಗ್ ಯಾರು ಇಲ್ಲ ಅಂತ ನಾ ಅವಾಗ ಅನ್ಕೊಂತಿದ್ದೆ, ಆದ್ರೆ ಈಗ ಸುಮಾರು ಒಂದ್ 5,000 ಜನ ಟ್ರೈನರ್ಸ್ ಇರುವಂತ ಒಂದು ದೊಡ್ಡ ಬಳಗ ನಂದೈತಿ. ಅಂತ ಒಂದು ಬೆಸ್ಟ್ ಫ್ಯಾಮಿಲಿ ನನಗ್ ಸಿಕ್ತು. ಅಂದ್ರೆ ನನ್ನ ಫ್ಯಾಮಿಲಿ ಒಳಗ್ ಲಾಸ್ಟ್ ಮಗು ನನ್ ಇಟ್ರೆ ಯಾವ್ದು ಇದಿಲ್ಲ. ಯಾಕಂದ್ರೆ ನನ್ ಸಿಸ್ಟರ್ಸ್ ಆಗ್ಲಿ ಬ್ರದರ್ಸ್ ಆಗ್ಲಿ ಯಾರು ಇಲ್ಲ. ನಾನು ಇದು ಕೊನೆ ಮಗಳು. ನಾನು ಈ ಭೂಮಿ ಬಿಟ್ಟು ಹೋಗೋದ್ರೊಳಗೆ ಏನಾರ ಒಂದ್ ಕೊಡ್ಬೇಕು ಅಂತ ಹೇಳಿ ನಾನ್ ಚಾಲೆಂಜ್ ಮಾಡ್ಕೊಂಡ ನನ್ನ ಲೈಫ್ ನ ಇದನ್ ಮಾಡಿದೆ. ನನ್ಗ್ ಮೇಡಮ್ ಒಂದ್ ಕ್ವಶನ್ ಕೇಳಿದೆ, ಏನ್ ಅಂತಂದ್ರೆ ಮೇಡಮ್ ನಾ ಈ ಡಿಪ್ರೆಷನ್ ಲಿಂತ್ರ ಹೊರಗ್ ಬರ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ರು, ಇಲ್ಲ ನೀನ್ ಮೊದ್ಲು ಇದು ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಮಾಡು, ಆಮೇಲೆ ನಿನ್ ಬೆಸ್ಟ್ ಅನ್ಸಿದ್ರೆ ನೀನ್ ಒಳಗ್ ಬಾ, ಇಲ್ಲ ಅಂತಂದ್ರೆ ಇದಕ್ ಇಷ್ಟಕ್ಕ ಕ್ವಿಟ್ ಮಾಡು ಅಂತ ಹೇಳಿ ಅವತ್ ನಾನು 5,000 ರೂಪಾಯಿ ಹಾಕಿ ನಾನು ಇದನ್ ತಗೊಂಡಾಗ ನಾನ್ ಚಕ್ರ ಬ್ಯಾಲೆನ್ಸ್ ತಗೊಂಡೆ. ಎಷ್ಟು ನನ್ಗ ಪರಿವರ್ತನೆ ಆತಂತಂದ್ರ ಆಲ್ರೆಡಿ ಈಗ ಸದ್ಯ ನಾನು ಸೆವೆಂತ್ ರೌಂಡ್ ನೊಳಗ್ ನಾ ಚಕ್ರ ಬ್ಯಾಲೆನ್ಸ್ ಮಾಡಾತೀನಿ. ನಾನ್ ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿ ನಾನು ಹೊರಗ್ ಬಂದೆ. ಇವತ್ತು ನಾನು ಇಡೀ 3 ಡಿಸ್ಟಿಕ್ ಅಂದ್ರೆ ಗದಗ, ಹಾವೇರಿ ಮತ್ತು ಧಾರವಾಡ 3 ಡಿಸ್ಟಿಕ್ ನೊಳಗ ಮಾಸ್ಟರ್ ಮೈಂಡ್ ಕೋಚ್ ಆಗಿ, ಆಮೇಲೆ ರೇಖಿ ಮಾಸ್ಟರ್ ಆಗಿ, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿ ನಾನು ಇವತ್ತು ಕೆಲಸ ಮಾಡ್ತೀನಿ. ಆಲ್ರೆಡಿ ಈಗ ನಾನ್ ಬಂದಿರೋದು ಒಂದ್ ಆಶ್ರಮಕ್ಕೆ ಬಂದೀನಿ. ನಾನು ಈಗ ಸದ್ಯ ನನ್ನ ಮನೆಯೊಳಗ ಇಲ್ಲ, ನಾನು ಆಲ್ರೆಡಿ ಒಂದ್ ಆಶ್ರಮದೊಳಗ ಅದೀನಿ. ನಾ ಈ ಒಂದ್ ಆಶ್ರಮದೊಳಗ ನಾನು ಈಗ ನಾಳಿಂತ್ರ ನಂದು ಕ್ಲಾಸಸ್ ಸ್ಟಾರ್ಟ್. ಒಂದು ಗ್ರ್ಯಾಂಡ್ ಮಾಸ್ಟರ್, ಒಂದು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ನಾನು ಕೆಲಸ ಮಾಡ್ತೀನಿ. ಅಂದ್ರ ನನಗೆ ಒಂದು ಬೆಸ್ಟ್ ಏನು ಅಂತಂದ್ರ ನಾನು ಎಷ್ಟೋ ನನ್ನ ಜೀವನದೊಳಗ ನೋವು ಸಂಕಟ ಪಟ್ಟಿರ್ಬೋದು, ಇಲ್ಲಂತಲ್ಲ. ಆದ್ರ ಒಂದು ಸಂತೋಷದ ಒಂದು ಕ್ಷಣ ಎಲ್ಲೈತಿ ಅಂತಂದ್ರ ನಮ್ದು ಆಫ್ಲೈನ್ ನೊಳಗ ಐತಿ. ಹೆಂಗ ಅಂತಂದ್ರ ಬಹಳಷ್ಟು ನೋವು ಸಂಕಟ ಎಲ್ಲಾ ಇಟ್ಕೊಂಡಿರ್ತೀವಿ, ಅದನ್ನ ಹೊರಗ್ ಹಾಕಕ್ ಆಗಿರಂಗಿಲ್ಲ. ಕೆಲವೊಂದಿಷ್ಟು ಮೆಡಿಟೇಷನ್ಸ್ ಮಾಡಿಸ್ತಾರ. ಆ ಮೆಡಿಟೇಷನ್ಸ್ ಮಾಡೋದ್ರಲಿಂತ್ರ ನಾವ್ ಯಾರು, ಇಲ್ಲಿಗೆ ಯಾಕೆ ಬಂದ್ವಿ, ಭೂಮಿಗೆ ಯಾಕೆ ಬಂದ್ವಿ, ನಮ್ದು ಏನ್ ಇಲ್ಲಿ ಕೆಲಸ ಅಂತ ಅನ್ನೋದು ನನ್ಗೆ ಎಷ್ಟು ನೋವು ಆಗಿತ್ತು ಅಂತಂದ್ರ ಎಲ್ಲಿವರೆಗೂ ಅಂದ್ರ ಲಾಸ್ಟ್ ಏಪ್ರಿಲ್ ನೊಳಗ ಸಹಿತ ನನಗ ಆ ನೋವು ಎಂತ ನೋವು ಅಂತಂದ್ರ ನಮ್ ತಾಯಿ ನಮ್ಗೆ ಏನು ಹೇಳಾರ್ದನ ಹೋಗ್ಯಾರ. ಯಾಕೆ ಹೋದ್ರ ನಮ್ಗೆ ಏನು ಹೇಳಾರ್ದನ ಅಂತಂತಂದ್ ಬಹಳ ಬಹಳ ನೋವಿತ್ತು. ಅವ್ರು ಯಾಕೆ ಹೋಗ್ಯಾರ ಅನ್ನೋದನ್ನ ಒಂದು ನನಗ್ ತಿಳ್ಕೊಬೇಕಾಗಿತ್ತು. ನಮ್ ತಂದೆ ಹೋಗಿದ್ ನನಗ್ ಇದು ಇರ್ಲಿಲ್ಲ, ನಮ್ ತಾಯಿ ಹೋಗಿದ್ದು ಬಹಳ ನೋವಿತ್ತು. ಒಂದ್ ಆನ್ಸರ್ ನಮ್ ತಾಯಿ ಬಂದ್ ನನ್ಗೆ ಕೊಟ್ಟಾಗ ಎಷ್ಟು ನನಗ್ ಖುಷಿ ಆಯ್ತು ಅಂತಂದ್ರ ಇವತ್ತಿಗೂ 3 ತಿಂಗಳಿಂದ ನನಗ್ ಒಂದು ಕಣ್ಣೀರು ಬಂದಿಲ್ಲ. ಆಮೇಲೆ ನಾನು ಎಷ್ಟು 3 ತಿಂಗಳದೊಳಗೆ ನಾನು ಎಷ್ಟು ಪರಿವರ್ತನೆ ಆಗಿನಿ ಅಂತಂದ್ರ ಇವತ್ತ ನನ್ಗ ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದೊಳಗೂ ಸಹಿತ ನಾವೊಂದ್ ರೇಖಿ ಮಾಸ್ಟರ್ ಆಗಿ ನಾನು ಹೊರಗ್ ಬಂದೀನಿ. ನನಗ್ ಬಹಳ ಖುಷಿ. ಇವತ್ತು ಎಲ್ಲಿಂತ್ರ ನಾನ್ ಬಂದೆ ಅಂದ್ರೆ ನಿವೇದಿತಾ ಟ್ರಸ್ಟ್ ಇಂತ್ರ ಬಂದೆ. ಒಂದು ಬ್ರ್ಯಾಂಡ್ ಅಂತ ಬೇಕು, ಒಂದು ಇದು ಅಂತ ಬೇಕು ಅಂತ ಬಂದಾಗ ಒಬ್ಬ ಒಳ್ಳೆ ಗುರು ನಮ್ಗ್ ಸಿಕ್ಕಾಗ ಅದನ್ನ ನಾವು ಯಾವತ್ತೂ ಕೆಡಿಸ್ಕೋಬಾರ್ದು. ಅದು ನಮ್ಗಾಗಿ ನಮ್ಗ ಒಂದು ಪರಿವರ್ತನೆ ಆಗಕ್ ಒಂದು ಒಳ್ಳೆ ಟೈಮ್ ಅಂತಾರಲ್ಲ, ಆ ಟೈಮ್ ಬಂದಾಗ ನಮ್ಮನಿ ಬಾಗ್ಲು ಬಂದು ಯಾರು ತಟ್ಟಂಗಿಲ್ಲ. ಆದ್ರೆ ಇವತ್ತು ನಮ್ಗ್ ಒಂದ್ ಸಿಚುವೇಶನ್ ಬಂದು ಒಂದ್ ಒಳ್ಳೆ ಒಂದು ಇದು ಬಂದಾಗ ನಾವು ಅದನ್ನ ಬಾಗ್ಲ ಹಾಕೊಂಡ್ ಕುಂದ್ರಕ್ಕಿಂತ ಬಾಗ್ಲು ತೆಗ್ದಾಗ ನಮ್ಗ ಒಂದ್ ಒಳ್ಳೆ ವೇ ಸಿಗ್ತೈತಿ, ಅಂದ್ರೆ ದಾರಿ ಸಿಗ್ತೈತಿ. ಆ ದಾರಿಗೆ ಎಲ್ಲಾರು ಬಂದಿರಿ. ಆಮೇಲೆ ನಿಮ್ಗೆ ಎಲ್ಲಾರ್ಗು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಯಾಕಂತಂದ್ರ ನಿಮ್ಗ್ ಬೆಸ್ಟ್ ಒಂದ್ ವೇ ಸಿಗಾತೈತಿ. ಎಲ್ರು ಬರ್ರಿ, ಆಕ್ಷನ್ ಟೇಕರ್ಸ್ ಆಗ್ರಿ. ಆಕ್ಷನ್ ಟೇಕರ್ಸ್ ಆದ್ರೆ ಎಷ್ಟು ಚಂದ ಇರ್ತೈತಿ ಅಂತಂದ್ರ ಒಂದ್ ನಾವ್ ಏನ್ ಬೇಕಾಗಿರ್ತೈತಲ್ಲ ಅದನ್ನ 2ರಷ್ಟು ಇನ್ವೆಸ್ಟ್ ನಮ್ಗ್ ಕೊಡಾಕ್ ಆಗಿರ್ತೈತಿ, ರೆಡಿ ಆಗಿರ್ತೈತಿ.
ನಾವ್ ಏನೋ ಯಾವ್ದೋ ಬೇಕು ಒಂದು ಕೋರ್ಸ್ ಬೇಕಂತಂತ ನಾವ್ ಕೇಳ್ಬೋದು. ಸುಮಾರು ನಾನ್ ಇಲ್ಲಿ ಕಲ್ತಿದ್ದು ಅಂತಂದ್ರ ನಾನ್ ಅಲ್ಲಿ ಹಾಕಿದ್ದು ಬರೀ 15-20 ಸಾವಿರ. ಈಗ ನಾನ್ ಕಲಿಯಾಕತ್ತಿದ್ದೆ ಎಷ್ಟು ಅಂತಂದ್ರ ಸುಮಾರು 15ನೇದು ಕೋರ್ಸ್ ನಾನ್ ಇಲ್ಲಿ ಕಲಿಯಾತೀನಿ. 15ನೇ ನಾ ಕೋರ್ಸ್ ಕಲಿತೀನಿ ಅಂದ್ರ 15ಕ್ಕೂ ನಾ ಟ್ರೈನರ್. ನಾ ಬೇಕಾದಕ್ಕ ನನ್ಗೆ ಮೊದ್ಲು ಮಾತಾಡಕ್ ಸತಿಕ್ ನನ್ಗ್ ಬರ್ತಿರ್ಲಿಲ್ಲ. ಆದ್ರೆ ಇವತ್ತು ಒಂದು ಮೈಕ್ ಹಿಡಿದು ಯಾವ್ದಾದ್ರು ಸ್ಟೇಜ್ ಮೇಲೆ ಕೊಟ್ರ ಯಾವ್ದು ಪ್ರಿಪ್ರೇಷನ್ ಇಲ್ದನ ನಾನು 1 ತಾಸ್ ನಾನ್ ಮಾತಾಡ್ಬಲ್ಲೆ. ಅಷ್ಟೊಂದು ಕೆಪಾಸಿಟಿ ನನ್ನೊಳಗ ಐತಿ. ಆ ಕೆಪಾಸಿಟಿ ಎಲ್ಲಿಂತ್ರ ಬಂತಂತಂದ್ರ ಇಲ್ಲ ನಮ್ಗೆ ಹೇಳಿದ್ ಮೇಡಮ್ ಅಂದ್ರ ನನ್ ಚಕ್ರ ಬ್ಯಾಲೆನ್ಸ್ ಆದ್ಮೇಲೆ ಒಂದ್ ವಿಶುದ್ಧಿ ಚಕ್ರ ಅಂತ ಸರಿಯಾಗಿ ಮಾಡ್ಕೊಂಡ್ರ ನಾವ್ ಏನ್ ಆಗ್ಬಹುದು ಅನ್ನೋದನ್ನ ಕಲ್ಸಿದ್ ಯಾರು ಅಂತಂದ್ರ ನಮ್ ಶ್ರೀದೇವ್ ಹುಗಾರ್ ಮೇಡಮ್. ಎಲ್ಲಿ ಬರೀ ನಾನ್ ಅಷ್ಟಲ್ಲ, 9 ವರ್ಷದ ನನ್ ಮಗಳು ಸಹಿತ ಒಂದ್ ಕೋಚ್ ಆಗಿ ಹೊರಗ್ ಬಂದಾಳ ಅಂತಂದ್ರ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದೆ ಯಾರಿಗೆ ಅಂತಂದ್ರ ಮೇಡಮ್ಗೆ ಹೇಳ್ಬೇಕು. ಆಮೇಲೆ ಅಲ್ಲಿರೋ ಎಲ್ಲಾ ಪ್ರತಿಯೊಬ್ಬರಿಗೂನು. ಆಮೇಲೆ ಅಷ್ಟೇ ಅಲ್ಲ, 3 ದಿವಸದ ಕ್ಲಾಸ್ ನಡಿತೈತೆ ಅಂತಂದ್ರ 30 ವರ್ಷಕ್ಕೆ ಆಗುವಷ್ಟು ಒಂದು ಜ್ಞಾನ ಸಿಗ್ತೈತೆ ಅಲ್ಲಿ ನಮ್ಗೆ. ಆಮೇಲೆ 30 ವರ್ಷಕ್ಕೆ ಆಗುವಷ್ಟು ಜ್ಞಾನ ಅನ್ನೋಕ್ಕಿಂತನೂ 30 ವರ್ಷ ನಾವ್ ಏನ್ ಕಳೆದಿವಿ ಜೀವನ, ಅದ್ರದ್ದು ಒಂದ್ ಪೇಶನ್ಸ್ ನಮಗ್ ಬೇಕಾಗಿರ್ತೈತಿ. ಅಂದ್ರೆ ನಾವ್ ಪೇಶನ್ಸ್ ಇರಂಗಿಲ್ಲ. ಆ ಪೇಶನ್ಸ್ ನಮಗ್ ಬೇಕಾಗಿರ್ತೈತಲ್ಲ, ಕ್ಷಮಾಗುಣ, ಪೇಶನ್ಸ್ ಎಲ್ಲಾನು ನಮ್ಗೆ ಎಲ್ ಸಿಗ್ತೈತಿ ಅಂದ್ರ ಅದು ಬರೀ 3 ದಿನದ ಒಂದ್ ಕ್ಲಾಸ್ ನೊಳಗ್ ಸಿಗ್ತೈತಿ. ಬರೀ ನಾವ್ ಏನಾರ ಈಗ ನಾ ಹೇಳೋದು ಏನೋ ಯಾರಿಗೂ ತಿಳಿಯಂಗಿಲ್ಲ. ಯಾವಾಗ್ಲೂ ತಿಂದ ನೋಡ್ದಾಗ ಅದ್ರದ್ದು ರುಚಿ ಗೊತ್ತಾಗ್ತೈತಿ ಅಂತಾರಲ್ಲ, ಅಲ್ಲಿ ಬಂದ್ ನೀವೆಲ್ಲಾರು ಅದ್ರದ್ದು ರುಚಿ ನೋಡ್ದಾಗ ಮಾತ್ರ ಗೊತ್ತಾಗ್ತೈತಿ. ಎಲ್ರು ಆಕ್ಷನ್ ಟೇಕರ್ಸ್ ಆಗ್ರಿ. ಆಕ್ಷನ್ ಟೇಕರ್ಸ್ ಆಗಿ ಎಲ್ರು ಕ್ಲಾಸಿಗೆ ಬರ್ರಿ. ಅಲ್ಲೂ ನಾನು ಸಿಗ್ತೀನಿ ಅಂತ ಹೇಳ್ತಾ ನನಗ್ ಮಾತಾಡಕ್ ಕೊಟ್ಟಿರೋದು ಮೇಡಮ್ಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಮ್ಮ ಶಶಿ ಮ್ಯಾಮ್ಗೆ. ರಿಯಲಿ ನಮ್ಗೆ ಬಹಳ ಖುಷಿ ಆಗೋದೇನು ಅಂದ್ರ ಫಸ್ಟ್ ಟೈಮ್ ನಾವ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಒಂದ್ ಮಗು ಮತ್ತೆ ಅವ್ರ ಸರಿ ಕರ್ಕೊಂಡು ಅಲ್ಲಿಂದ ಗದಗ್ಲಿಂದ ಬೀದರ್ ತನಕ ಅವ್ರ ಇಬ್ರಿಗೆ ಎಳ್ಕೊಂಡು 3 ಲಗೇಜ್ ತಗೊಂಡು ಹೆಂಗ್ ಬಂದಾರ ಅಂದ್ರ ಒಂಥರ ಹುಚ್ಚೂರ್ ತರ ಕಾಣಿಸಿರೋರು. ನಾವ್ ಎಲ್ಲಿಂದ ಬಂದ್ರು ಇವ್ರು ಎಲ್ಲಿಂದ ಅಡ್ಮಿಷನ್ ತಗೊಂಡಾರ. ನಮಗೂ ಸ್ಕ್ರೀನ್ ಮೇಲೆ ಸಾಕಷ್ಟು ಜನರಿಗೆ ನೋಡ್ತಿರ್ತೀವಿ, ನಾನು ಗುರ್ತಿಸ್ಲಕ್ ಆಗೋದಿಲ್ಲ. ಬಟ್ ಆಮೇಲೆ ಗೊತ್ತಾಯ್ತು ಇವ್ರು ಅಲ್ಲಿಂದ ಬಂದಾರಂತ. ಅದಾದ್ಮೇಲೆ ಮತ್ತೆ ಟ್ರೈನರ್ ಸುಮಾರು 2 ವರ್ಷದಿಂದ ನನ್ ಜೊತೆಗಿದ್ದಾರೆ. ಇವತ್ತೊಂದು ಬೆಸ್ಟ್ ಟ್ರೈನರ್ ಆಗಿದ್ದಾರೆ. ಸೊ ಹಾಗಾಗಿ ನಮ್ಮ ಉದ್ದೇಶ ಏನಂದ್ರೆ ನೀವೆಲ್ಲರೂ ಬೆಳಿಬೇಕು ಅಂತ. ನೀವ್ ಯಾವಾಗ ಬೆಳಿತ್ರಿ ಅಂದ್ರೆ ನೀವು ಏನಾದ್ರೂ ಒಂದ್ ಹೆಜ್ಜೆ ಆದ್ರೂ ಮುಂದಿಡ್ಬೇಕು. ನೀವು ಯೂನಿವರ್ಸಲ್ ಟ್ರೂತ್ ಅಂತ ಬರ್ಕೋರಿ, ವಿಶ್ವ ಶಕ್ತಿ ಅಂತ ಒಂದಿದೆ. ವಿಶ್ವ ನಮ್ಮಿಂದ ಏನ್ ಹೇಳುತ್ತೆ ಅಂದ್ರ ನೀನು ಬೀಜ ಬಿತ್ತು ನಾನ್ ಬೆಳೆ ಕೊಡ್ತೀನಿ ಅಂತ ಹೇಳುತ್ತೆ. ಭೂಮಿಗ್ ನೋಡ್ರಿ, ಇವತ್ತಿಗೂ ಹೇಳ್ರಿ, ನಾವ್ ಬೀಜನೇ ಬಿತ್ಲಿಲ್ಲ, ಬೆಳೆ ಎಲ್ಲಾದ್ರೂ ಬಂದಿದ್ ಉದಾಹರಣೆ ಇದೆನಾ? ಇಲ್ಲಿ ಮಲ್ಲಿಕಾರ್ಜುನ್ ಸರ್ ನಮ್ದು ಹಿರಿಯರಿದ್ದಾರೆ, ಸೊಪ್ಪಿನ ಮಠ್ ಸರ್. ಸರ್ ಹಿಂಗ ಏನಾದ್ರೂ ಆಗಿದೆ ನಿಮ್ ಲೈಫ್ ನಲ್ಲಿ? ನೀವ್ ಹಿರಿಯರಿದ್ರಿ, ನಾವ್ ಬೀಜನೇ ಬಿತ್ತಿಲ್ ಮೇಡಮ್, ಆಟೋಮೆಟಿಕ್ ಬೆಳೆ ಬಂದ್ ಬರಂಗಿಲ್ಲ. ಅದು ಯೂನಿವರ್ಸಲ್ ಲಾ ಏನ್ ಹೇಳುತ್ತೆ ಅಂದ್ರೆ ನಾವು ಬೀಜ ಕೊಡ್ಬೇಕು, ಅದು ಬೆಳೆ ಕೊಡುತ್ತೆ. ಸೊ ಹಾಗಾಗಿ ನಾನ್ ಹೇಳ್ತೀನಿ, ನೀವು 1 ಟೈಮ್ ಪೇ ನೀವು ಮಾಡ್ಬೇಕು, ಲೈಫ್ ಟೈಮ್ ನಾವು ನಿಮ್ಗೆ ಕೊಡೋದಕ್ಕೆ ರೆಡಿ ಇದ್ದೀವಿ. ಬಟ್ ನೀವು ಆಕ್ಷನ್ ತಗೊಳ್ಬೇಕು, ನೀವು ಮುಂದೆ ಬರ್ಬೇಕು. ಅದಾದ್ಮೇಲೆ ನೆನ್ಪಿಟ್ಕೋರಿ, ನೀವ್ ಎಲ್ಲಿದ್ರಿ ಅಲ್ಲೇ ಉಳಿದ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಅದಕ್ಕೆ ಫೀಲಿಂಗ್ ಇರೋದಿಲ್ಲ. ನೀವ್ ಎಲ್ಲಿದ್ರಿ ಇಂತ ಆನ್ಲೈನ್ 100 ಮಾಡ್ರಿ, ಅದಕ್ಕೆ ಏನ್ ಫೀಲಿಂಗ್ ದಾಗ ತಗೊಳೋದಿಲ್ಲ. ಯಾವಾಗ ಆಫ್ಲೈನ್ ಬರ್ತ್ರಿ, ಸ್ವಲ್ಪ ಧಕ್ಕಿ ಮುಕ್ಕಿ ತಿಂತ್ರಿ ನೋಡ್ರಿ, ಅಲ್ಲಿಂದ ಬಸ್, ಇಲ್ಲಿಂದ ಆದ್ಮೇಲೆ ಅಲ್ಲಿಂದು ಲಗೇಜ್ ಎತ್ಕೊಂಡ್ ಬರ್ಬೇಕು, ಕಲಿಬೇಕು ಅನ್ನುವಂತ ಹುಮ್ಮಸ್ಲಿಂದ ಬಂದಿರ್ತೀರಿ ನೋಡ್ರಿ, ಅವಾಗ ನಿಮ್ ಮೈಂಡ್ ರೆಡಿ ಆಗಿರುತ್ತೆ. ಎಸ್ ನಾನ್ ಕಲಿಯೋದಕ್ಕೆ ಬಂದಿನಿ, ಕಲಿತೀನಿ ಅಂತ. ಅವಾಗ ನನಗ್ ಬಾಳ್ ಜನ ಹೇಳ್ತಾರೆ, ಮೇಡಮ್ 3 ದಿನದಾಗ ಹೆಂಗ್ ಪರಿವರ್ತನೆ ಆಗುತ್ತೆ ಅಂತ. ಯಾರ್ಯಾರಿಗೆ ಡೌಟ್ ಇದೆ? ಡೌಟ್ ಇದ್ದವ್ರು ಹಿಂಗ್ ಕೈ ಮಾಡ್ರಿ. ಮೇಡಮ್ ನಮ್ಗೇನ್ ಭರೋಸೆ ಇಲ್ರಿ, 3 ದಿನದಾಗ ಆಗದೇನ್ ನಮಗ್ ವಿಶ್ವಾಸ ಇಲ್ಲ. ಈಗ ಬರ್ಕೋರಿ, 1 ದಿನದಲ್ಲಿನೇ ಭೂಮಿ ತಿರುಗ್ತದ ಗೊತ್ತಲ್ಲ. 24 hours ನಲ್ಲಿ ಭೂಮಿ ತಿರ್ಗ್ಲತ್ತದ. 3 ದಿನದೊಳಗ್ ನಿಮ್ ಲೈಫ್ ತಿರ್ಗೋದಿಲ್ಲೇನು? ಥಿಂಕ್ ಮಾಡ್ರಿ, ಪಾಸಿಟಿವ್ ಆಗಿ ವಿಚಾರ ಮಾಡ್ರಿ. ಯಾವಾಗ್ಲೂ ಲೈಫ್ ನೊಳಗ್ ನಾವ್ ಯಾವ ಕಡೆ ಫೋಕಸ್ ಮಾಡ್ತೀವಿ ನೋಡ್ರಿ, ಅಲ್ಲಿ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ನನ್ ಜೀವನ ಪರಿವರ್ತನೆ ಆಗೇ ಆಗುತ್ತೆ. ನಾನು ಅನ್ಕೊಂಡಿದ್ದೆಲ್ಲವನ್ನ ಸಾಧಿಸ್ತೀನಿ. ನಿಮಗೆ 7 ರೀತಿಯ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಇದೆ. 7 ಅಂದ್ರೆ ಬರ್ಕೋರಿ. ಒಂದು, ನಿಮ್ಗೆ ಹೆಲ್ತ್ ಇಶ್ಯೂ ಏನಾದ್ರೂ ಇದೆ, BP ಶುಗರ್ ಹಿಡ್ಕೊಂಡು ಯಾವ್ದಾದ್ರೂ ಇರ್ಬೋದು, ಹೆಲ್ತ್ಗೆ ಸ್ಕಿನ್ ಇರ್ಬೋದು, ಮತ್ತೊಂದ್ ಹೆಲ್ತ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಗಳಿವೆ ನೋಡ್ರಿ, ಅದಕ್ಕೆ ನಿಮ್ಗೆ ಈ 3 ದಿನದಲ್ಲಿ ಸೊಲ್ಯೂಷನ್ ಸಿಗುತ್ತೆ. 1ನೇದು. ಅದಾದ್ಮೇಲೆ 2ನೇದು ವೆಲ್ತ್ ರಿಲೇಟೆಡ್. ವೆಲ್ತ್ ಅಂದ್ರೆ ಹಣಕಾಸಿನ ತೊಂದರೆಯಿಂದ ಬಹಳ ಬಳಲ್ತಾ ಇದ್ದೀರಿ ನೀವು, ಅಥವಾ ಅದ್ರ ಐಡಿಯಾಗಳು ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಬಿಸ್ನೆಸ್ ನ ಸಾಕಷ್ಟು ಐಡಿಯಾಗಳು ಸಿಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಸಿಗುತ್ತೆ. ಮತ್ತೆ ನಿಮ್ ಜೊತೆಗೆ ಒಂದು ಟೀಮ್ ಇರುತ್ತೆ. ನಮ್ಮಲ್ಲಿ ಇಂಥದ್ದೊಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿವಿ. ನಮ್ಮಲ್ಲಿ ಒಬ್ರು ಮೇಡಮ್ ಏನ್ ಮಾಡ್ತಾರೆ ಅಂದ್ರೆ ಕ್ರಿಸ್ಟಲ್ಸ್ ವರ್ಕ್ ಮಾಡ್ತಾರೆ. ಇವತ್ ಸುಮಾರು ಒಂದ್ 5-6 ಲಕ್ಷ ರೂಪಾಯಿ ಸಪೋರ್ಟ್ ನಮ್ ಕಡೆಯಿಂದ ಆಗಿದೆ. ನಮ್ದೆಲ್ಲಾ ಸ್ಟೂಡೆಂಟ್ಸ್ ಗಳು ಅವ್ರ ಹತ್ರನೇ ಕ್ರಿಸ್ಟಲ್ಸ್ ತಗೋತಾರೆ. ನಾವು ಈ ರೀತಿ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿವಿ. ನಮ್ಮವ್ರಿಗೆ ಬೆಳೆಸೋದಕ್ಕೆ ನಮ್ಮ ಟೀಮ್ ಅನ್ನ ರೆಡಿ ಮಾಡಿವಿ. ಸೊ ಹಾಗಾಗಿ ನೀವು ಯಾವುದೇ ಕೆಲಸವನ್ನ ಮಾಡ್ತೀರಂದ್ರ ನಿಮಗೆ ನಮ್ಮ ಟೀಮ್ ಇದೆ ನೋಡ್ರಿ, ಅದು ಪೂರ್ತಿ ಸಪೋರ್ಟ್ ಮಾಡುತ್ತೆ. ವೆಲ್ತ್ ಕ್ರಿಯೇಷನ್ ನಲ್ಲಿ ನಮ್ ಸಪೋರ್ಟ್ ಇದೆ.
ಅದಾದ್ಮೇಲೆ ಮೂರನೇದ್ ಬರುತ್ತೆ ನಿಮ್ಮ ಫ್ಯಾಮಿಲಿ. ನಮ್ಗೆ ಇವತ್ ಏನಾಗಿದೆ ಏನ್ ಎಸ್ ಹಾ ಆಮೇಲೆ ರೆಕಾರ್ಡಿಂಗ್ ಕಳಿಸ್ತೀನಿ ಸರ್. ನಮ್ಗೆ ಇನ್ನೊಂದ್ ದೊಡ್ಡ ಸಮಸ್ಯೆ ಏನು ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಗಳನ್ನ ಸಾಕಷ್ಟು ಜನ ನಾವು ಫೇಸ್ ಮಾಡ್ಲತ್ತೀವಿಲ್ಲ. ಯಾರ್ಯಾರಿಗೆ ಯಾವ್ದಾವ್ದೋ ರೀತಿಯ ಫ್ಯಾಮಿಲಿ ಪ್ರಾಬ್ಲಮ್ಸ್ ಗಳಿವೆ ಅಂದ್ರೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಸಾಕಷ್ಟು ಸಲ ನಾವು ನೋಡ್ತೀವಿ. ಸೊ ಹಾಗಾಗಿ ರಿಲೇಶನ್ಶಿಪ್ ನ ಪ್ರಾಬ್ಲಮ್ ಇದೆ ನೋಡ್ರಿ, ನಮ್ಮ ನಾಭಿ ಚಕ್ರದಿಂದ ಆಗೋ ಸಮಸ್ಯೆಗಳು. ಬೇಕಾದ್ರೆ ವರ್ಡ್ ಹಾಕೋರಿ, ನಾಭಿ ಚಕ್ರ ಯಾರ್ದು ಬ್ಯಾಲೆನ್ಸ್ ಇರೋದಿಲ್ಲ ಅವ್ರದ್ದು ರಿಲೇಶನ್ಶಿಪ್ ಪ್ರಾಬ್ಲಮ್ 100% ಇರುತ್ತೆ. ಅಲ್ಲಿ ಗಂಡ ಹೆಂಡ್ತಿದ್ರ ಅಡ್ಜಸ್ಟ್ ಆಗೋದಿಲ್ಲ, ಮಕ್ಕಳ ಜೊತೆಗಾದ್ರೂ ಅಡ್ಜಸ್ಟ್ ಆಗೋದಿಲ್ಲ, ಅತ್ತೆ ಮಾವನ್ ಜೊತೆ ಆದ್ರೂ ಆಗೋದಿಲ್ಲ, ನಾದಿನಿ ಜೊತೆ ಆದ್ರೂ ಆಗೋದಿಲ್ಲ, ಇಲ್ಲ ಎಲ್ಲ ಆಫೀಸ್ ನಾಗ ಡ್ಯೂಟಿ ಮಾಡ್ತೀರಿ ಅವ್ರ ಜೊತೆಗೆ ಅಡ್ಜಸ್ಟ್ ಆಗೋದಿಲ್ಲ. ಒಟ್ ಟೋಟಲಿ ಏನಾದ್ರೂ ಒಂದು ಕನ್ಫ್ಯೂಷನ್ ಮೈಂಡ್ ಸೆಟ್, ಟೆನ್ಷನ್ ಮೈಂಡ್ ಸೆಟ್ ಇರುತ್ತೆ ನೋಡ್ರಿ, ಇವ್ರಿಗಿರುತ್ತೆ. ಸೊ ಹಾಗಾಗಿ ನಮ್ದು ಎಲ್ಲಾ ಮೆಡಿಟೇಷನ್ಗಳು ನಾಭಿ ಚಕ್ರದ ಮೇಲೆ ನಡೆಯುತ್ತೆ. ಅದು ಓನ್ಲಿ ಆಫ್ಲೈನ್ ನಲ್ಲೇ ಮಾಡೋದು, ಆನ್ಲೈನ್ ಅಂತೂ ಇದು ಸಾಧ್ಯನೇ ಇಲ್ಲ. ನಿಮ್ಗೆ ರಿಲೇಶನ್ಶಿಪ್ ನ ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ನಿಮಗೆ ಬೆಸ್ಟ್ ಪರಿಹಾರ ನಮ್ ಕಡೆಯಿಂದ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಹ್ಯಾಪಿನೆಸ್. ಹ್ಯಾಪಿನೆಸ್ ಅಂದ್ರೆ ಖುಷಿಯಾಗಿರೋದಕ್ಕೆ. ನಾವು ನಂಬಲ್ಲಿ ಏನ್ ಹಿಂಗ ವಾರ್ಡ್ಗಳು ಮಾಡಿಲ್ಲ ಗೊತ್ತಲ್ಲ, ICU ಒಂದ್ ಎಲ್ಲ ಇರ್ತಾವ ನೋಡ್ರಿ, ಅಂತ ವಾರ್ಡ್ ಇಲ್ಲ, ಖುಷಿ ಪಡುವಂತವು ಇವೆ ನಮ್ಮ ಹತ್ರ ಇರೋದು. ಎಲ್ಲಾ ಆಕ್ಟಿವಿಟಿಗಳು ನೀವು ಖುಷಿಯಾಗಿರೋದಕ್ಕೆ ನಾವು ಕ್ರಿಯೇಟ್ ಮಾಡ್ತೀವಿ. ಯಾವ ವ್ಯಕ್ತಿಯ ಮೈಂಡ್ ಅಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ ನೋಡ್ರಿ, ಅವ್ನು ಯಾವಾಗ್ಲೂ ಹೆಲ್ದಿ ಆಗಿರ್ತಾನೆ. ನಗೋ ವ್ಯಕ್ತಿ ಯಾವಾಗ್ಲೂ ರೋಗಿಯಾಗಿರೋದಿಲ್ಲ, ನೆನ್ಪಿಡ್ರಿ. ರೋಗಿ ವ್ಯಕ್ತಿ ನಗೋದಿಲ್ಲ, ನಗೋ ವ್ಯಕ್ತಿಗೆ ರೋಗ ಬರೋದಿಲ್ಲ. ಸೊ ಹಾಗಾಗಿ ನೀವು ನಗ್ತಾನೆ ಜೀವನವನ್ನ ಯಾವ ರೀತಿ ಎದುರಿಸ್ಬೇಕನ್ನುವಂಥದ್ದು ಹ್ಯಾಪಿನೆಸ್ ಇದೆ ನೋಡ್ರಿ, ಅದನ್ನ ನಾವಿಲ್ಲಿ ನಿಮ್ಗೆ ಸಂಪೂರ್ಣ ಸಪೋರ್ಟ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ನಮ್ಮ ಸೋಷಿಯಲ್ ಗೋಲ್. ಅಂದ್ರೆ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಆ ಸಮಾಜಕ್ಕೂ ಏನಾದ್ರೂ ಕೊಡ್ಬೇಕಲ್ಲ ನೋಡ್ರಿ. ಯಾವಾಗ್ಲೂ ನಾವು ಬ್ಲೇಮ್ ಮಾಡ್ತಾ ಇರ್ತೀವಿ, ಸಮಾಜ ನಮ್ಗೇನ್ ಕೊಟ್ಟಿದೆ, ದೇಶ ನನ್ಗೇನ್ ಕೊಟ್ಟಿದೆ ಅಂತ ಕೇಳ್ತೀವಿ. ನಾನ್ ಕೇಳ್ತೀನಿ, ದೇಶಕ್ಕೆ ನಾವೇನ್ ಕೊಟ್ಟಿವಿ? ನಾವೇನಾದ್ರೂ ಕೊಡ್ಬೇಕಿತ್ತಲ್ಲ ನಮ್ ಕಾಣಿಕೆ. ಸೊ ಹಾಗಾಗಿ ನೀವು ಮಾಡುವ ಒಳ್ಳೆ ಕೆಲಸಗಳಿವೆ ನೋಡ್ರಿ, ಅದು ನಿಮ್ಮ ಸಾಮಾಜಿಕ ಕಾರ್ಯಗಳಾಗಿವೆ. ಹಾಗಾಗಿ ನಾವು ಬದುಕಿರುವಂತಹ ಸಮಾಜಕ್ಕೂ ಸಮೇತ ನಾವು ಸಪೋರ್ಟ್ ಮಾಡ್ಬೇಕಂದ್ರೆ ಅಲ್ಲಿ ಸಕ್ಸಸ್ ಇರೋದಿದೆ ನೋಡ್ರಿ, ಅದು ಅಗತ್ಯ ಇದೆ. ಹಾಗಾಗಿ ಸೋಷಿಯಲ್ ಗೋಲ್ಸ್ ಗಳನ್ನ ರೀಚ್ ಮಾಡೋದಕ್ಕೆ ಏನೆಲ್ಲವನ್ನ ಮಾಡ್ಬೇಕು ಅನ್ನುವಂತ ಐಡಿಯಾಗಳು ಬರುತ್ತೆ. ಅದಾದ್ಮೇಲೆ ಬರುತ್ತೆ ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗೋದು. ಪರಮಾತ್ಮನ ಜೊತೆಗೆ ಒಂದು ಅದ್ಭುತವಾಗಿರುವಂತ ಒಂದು ಶಕ್ತಿ ಇದೆ. ಇವತ್ ನಿಮ್ಗೆ ಹೇಳ್ತೀನಿ, ನಂದು ಬಾಡಿ ಏಜ್ 43 ಇದೆ. ನನ್ ವಯಸ್ಸಿನವ್ರಿಗೆ ನಮ್ ಭಾಗಕ್ಕೆ ಬಂದ್ರ ಮಕ್ಕಳು ಮೊಮ್ಮಕ್ಕಳು ಹರಲ್ಲ. ಈಗ ಬೀದರ್ ಕಡೆ ಬಂದ್ರ ಅವಾಗೆಲ್ಲ ಸಣ್ಣ ವಯಸ್ಸಿಗೆ ಮದ್ವೆ ಆಗತ್ತೆ. ಬಟ್ ಈ 43ನೇ ಬಾಡಿ ಏಜ್ ನೊಳಗೂ ಸಮೇತ ನಾನು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಎನರ್ಜಿ ನನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಆ ಎನರ್ಜಿಯ ಜೊತೆಗೆ ಕನೆಕ್ಟ್ ನೀವು ಆದಾಗ ನಿಮ್ಗೂ ಸಮೇತ ಶಕ್ತಿ ಸಿಗುತ್ತೆ. ಸೊ ಹಾಗಾಗಿಂತ 7 ಏರಿಯಾಗಳಲ್ಲಿ ಪ್ಲಸ್ ಮತ್ತೆ ಸಕ್ಸಸ್ ನ ಏರಿಯಾ ಅಂತ ಒಂದ್ ಏರಿಯಾ ಬರುತ್ತೆ. ನೀವು ಯಾವ ಲೆವೆಲ್ದೊಳಗ್ ಬೆಳಿಬೇಕಂತೀರಿ ನೋಡ್ರಿ, ಅದೇ ಲೆವೆಲ್ದಲ್ಲಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಬಟ್ ನೀವು ಆಕ್ಷನ್ ತಗೋಬೇಕು, 3 ದಿನ ಬರ್ಬೇಕು. ನಾನ್ ಅಲ್ಲೇ ನಮ್ಮ ಮನ್ಯಾಗ ಇರ್ತೀನಿ. ನಮ್ಮಲ್ಲಿ ಬಹಳ ಜನ ಕೇಳ್ತಾರ, ಮೇಡಮ್ ಬೀದರ್ ಬಾಳ ದೂರ ಇದೆ ಅಂತ. ಯಾರ್ಯಾರಿಗೆ ಅನ್ಸ್ಲತ್ತ ಬೀದರ್ ಬಾಳ ದೂರ ಇದೆ ಅಂತ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಬೀದರ್ ಯಾರ್ಯಾರಿಗೆ ದೂರ ಅನಿಸ್ತಾ ಇದೆ? ಮೂರ್ತಿ ಸರಿಗೆ ಅನ್ಸ್ಲತ್ತ. ಮೂರ್ತಿ ಸರ್ ಫಸ್ಟ್ ಬರ್ತಾರಿ. ಹಾ, ಈಗ ನನ್ ಕ್ವಶನ್ ಏನು ಅಂದ್ರ, ಬೀದರ್ ಏನ್ ಮಂಗಳ ಗ್ರಹದಾಗ ಅದನ್ನ? ಮಂಗಳ ಗ್ರಹ ಶುಕ್ರ ಗ್ರಹದಾಗ ಒಯ್ದು ಬೀದರ್ ಒಂದೇ ತಯಾರ್ ಮಾಡ್ಯಾರ, ನಿಮಗ್ ಮಾತ್ರ ನೀವೆಲ್ಲ ಭೂಮಿ ಮೇಲೆ ಉಳಿದ್ರಿ, ನಾವೆಲ್ಲ ಆಕಾಶ. ನೋ, ಇದೇ ಭೂಮಿ ಮೇಲೆ ಇದೆ. ನಿಮ್ಗ್ ಗೊತ್ತಿರ್ಲಿ, ಬೀದರ್ ನೆಲಕ್ಕೆ ಇವತ್ತಿಗೂ ಯಾರು ಕಾಲಿಟ್ಟಾರ ನೋಡ್ರಿ, ಅವ್ರು ಬಹಳ ಅದ್ಭುತ ಚಮತ್ಕಾರಗಳು ನಡೆದಿದ್ದೀವಿ. ನಮ್ಮಲ್ಲಿ 3 ದಿನ ಬಂದ್ ಹೋದ್ಮೇಲೆ ಹೇಳ್ತಾರೆ, ಮೇಡಮ್ ಬೀದರ್ ಬಂದ್ ಹೋದ್ಮೇಲೆ ಹಿಂಗ್ ಚೇಂಜಸ್ ಆಗಿದೆ, ಬೀದರ್ ಬಂದ್ ಹೋದ್ಮೇಲೆ ನಾನ್ ಗಂಡ ಹೆಂಡತಿ ಬಾಳ್ ಚೆನ್ನಾಗಿದ್ದೀವಿ, ಬೀದರ್ ಬಂದ್ ಹೋದ್ಮೇಲೆ ಇದು ಎಲ್ಲ ಇಂಥವ್ ಮಿರಾಕಲ್ಸ್ ಗಳಾಗುತ್ತೆ. ರೀಸನ್ ಏನು ಅಂದ್ರ, ಇದು ಒಂದು ಶರಣರ ಸಂತರ ಸೂಫಿಗಳು ನಡೆದಾಡಿರುವಂತ ನೆಲ ಇದೆ ನಮ್ ಬೀದರ್, ನೆನ್ಪಿಡ್ರಿ. ಇಲ್ಲಿ ಗುರು ನಾನಕರು ಬಂದಿರುವಂತ ಪ್ಲೇಸ್ ಇದೆ, ಬಸವಣ್ಣವ್ರ ಪ್ಲೇಸ್ ಇದೆ ಸಾಕಷ್ಟು. ನೀವ್ ಒಂದಿನ ಎಕ್ಸ್ಟ್ರಾ ಬಂದ್ರೆ, ಬಟ್ ನೀವೇ ತಿರುಗಾಡ್ಬೇಕು, ಅದ್ರದ್ದು ವ್ಯವಸ್ಥೆ ನಾವು ಮಾಡೋದಿಲ್ಲ, ಐಡಿಯಾ ಮಾತ್ರ ಕೊಡ್ತೀವಿ. ಒಂದಿನ ಎಕ್ಸ್ಟ್ರಾ ಇರೋದಕ್ಕೂ ನಿಮ್ಗೆ ನಮ್ಮಲ್ಲಿ ಅವಕಾಶ ಇದೆ. ಸೊ ಹಾಗಾಗಿ ಒಂದ್ಸಲ ಟೂರ್ ಅಂತನೂ ನೀವು ಬರ್ಬೋದು, ಒಂದೇನೋ ನೋಡೋಣ ಅಂತ ಹೇಳಿ ಬರ್ಬೋದು. ಸೊ ಹಾಗಾಗಿ 7 ಏರಿಯಾಗಳು ಕವರ್ ಮಾಡೋದಕ್ಕೆ ನಿಮ್ಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ, ಒಂದ್ 10 ನಿಮಿಷದಲ್ಲಿ ಇದು ನಮ್ದು ಕ್ಲಾಸ್ ಮುಗಿಯುತ್ತೆ. ಯಾರ್ಯಾರಿಗೆ ಅನಿಸುತ್ತೆ ಫೀಸ್ ಕೇಳಕ್ ರೆಡಿ ಇದ್ದವ್ರು ಒಂದ್ಸಲ ರೆಡಿ ಅಂತ ಹಾಕ್ರಿ. ಮೇಡಮ್ ಏನಾದ್ರೂ ಆಗ್ಲಿ ಒಂದ್ಸಲ ಧೈರ್ಯ ಮಾಡ್ತೀನ್ರಿ ನಾನ್. ರೆಡಿ ಇದ್ದವ್ರು ಒಂದ್ಸಲ ರೆಡಿ ಅಂತ ಹೇಳಿ ಹಾಕ್ರಿ, ಬೇಗ. ಸುಮ್ನೆ ಇಲ್ಲಿಂದ ಗಂಟ್ಲಿಂದ ಹೇಳ್ಬೇಡ್ರಿ. ಸುಮ್ನೆ ಮೇಡಮ್ ಟೈಪ್ ಮಾಡ್ ಅಂದಾರ, ಏನಾರ ಒಂದ್ ಮಾಡ್ಬೇಕಲ್ಲ, ಇಲ್ಲ ನನಗೆ ನೋಡ್ಲತ್ತಾರ, ಹಿಂಗ್ ಅನ್ಕೋಬೇಡ್ರಿ. ಮನಸ್ಸಿಲಿಂದ ಹೃದಯದಿಂದ ಎಸ್ ನಾನ್ ರೆಡಿ. ನೀವು ಯಾವಾಗ ಮೈಂಡಿಗೆ ರೆಡಿ ಅಂತ ಹೇಳಿ ಮೆಸೇಜ್ ಕೊಡ್ತೀರಿ ನೋಡ್ರಿ, ಅವಾಗೇ ರೆಡಿ ಆಗುತ್ತೆ ಅದು. ಇಲ್ಲಾಂದ್ರೆ ನಿಮ್ಗೆ ಸ್ಟೋರಿನೇ ಹೇಳುತ್ತೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್. ಹೇಳ್ದಲ್ಲ, ನಾವ್ ಏನನ್ನ ಮಾಡ್ಬೇಕು ಅದು ಮಾಡ್ಲಾರ್ದಂಗ್ ವ್ಯವಸ್ಥೆ ಮಾಡ್ತಾ ಇರೋದು ಯಾವ್ದಾದ್ರೂ ಇದ್ರ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಆಗೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದೀರಿ ಅಂತ ಹೇಳ್ತಾ ನೋಡ್ರಿ. ಒಂದ್ಸಲ ರೇಖಾ ಅವರಿದ್ದಾರೆ, ರಾಜು ಪವಾರ್ ಅವರು, ನಾರಾಯಣ್ ಸರ್, ಭೋಜೇಗೌಡ ಅವರು, ಎಸ್ ಸಾಕಷ್ಟು ಜನ ಬರಿತಾ ಇದ್ದೀರಿ.
ಹಾ, ಆಮೇಲೆ TD ರಮೇಶ್ ಅವರು. ಓಕೆ. ಹಾ, ಆಮೇಲೆ ಲಿಖಿತಾ ಹೊಸಬ್ರು ಅನ್ಸ್ಲತ್ತಾರ ನನ್ಗೆ, ಅವರು ರೆಡಿ ಇದ್ದಾರೆ. ಎಸ್, ನಮ್ಮ ಜಗದೀಶ್ ಸರ್ ಇದ್ದಾರೆ, ಮುನಿರಾಜು ಸರ್ ಇದ್ದಾರೆ. ಮುನಿರಾಜು ಸರ್ ಬಹಳಷ್ಟು ಸಲ ಬಂದಿದ್ದಾರೆ. ಓಕೆ ಓಕೆ ಓಕೆ, ಸರಿ. ಸೊ ಎಲ್ಲರಿಗೂ ಮತ್ತೊಂದ್ಸಲ ನಾನು ವೆಲ್ಕಮ್ ಮಾಡ್ತಾ ಒಂದ್ 2 ನಿಮಿಷ ನಿಮ್ಗೆ ನಮ್ಮ ಅನನ್ಯ ಮಾತಾಡ್ತಾಳ. ಅದಾದ್ಮೇಲೆ ನಾನು ನೇರವಾಗಿ ನನ್ನ ಫೀಸ್ ಅನ್ನ ಹೇಳ್ತೀನಿ. 10 ನಿಮಿಷದಲ್ಲಿ ಸೆಷನ್ ಮುಗಿಯುತ್ತೆ. ಮತ್ ಕೊನೆಗೆ ಸಾಕಷ್ಟು ಬೋನಸ್ಗಳಿವೆ. ನೀವ್ ಯಾರು ಇಲ್ಲಿ ಉಳ್ಕೊಂಡ್ರಿ ಅವ್ರಿಗೆ ಮಾತ್ರ ಮಾಹಿತಿ ಸಿಗುತ್ತೆ, ಯಾರು ಉಳ್ಕೊಳ್ಳೋದಿಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ. ಎಸ್. ಸೊ ಇಷ್ಟು ಪೇಷನ್ಸ್ ಇಟ್ಟಿರಲ್ಲ, ಇನ್ನೂ ಒಂದಿಷ್ಟು ಪೇಷನ್ಸ್ ಅನ್ನ ಇಡ್ರಿ ಅಂತೇಳಿ. ಎಸ್, ಅನನ್ಯ, ಆರ್ ಯು ರೆಡಿ? ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಾನು ಫಸ್ಟ್ ಯಾರೆಲ್ಲ ಇವತ್ತು ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಒಮ್ಮೆ ನಿಮ್ ತರನೇ ಫ್ರೀ ಕ್ಲಾಸ್ ಏನಿದೆಯಾ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಕೂತಿದ್ದೆ. ಎಷ್ಟು 8 ಮಂತ್ಸ್ ಬ್ಯಾಕ್ ಅಂತ ಹೇಳ್ಬೋದು. ಅವಾಗ ಸುಮ್ನೆ ಒಂದಷ್ಟು ತಲೆಯಲ್ಲಿ ಕನ್ಫ್ಯೂಷನ್ಸ್ ಇತ್ತು, ಬಹಳ ಕನ್ಫ್ಯೂಷನ್ಸ್ ಇತ್ತು. ಒಳ್ಳೆ ಗುರು ಸಿಗ್ಬೇಕು ಅಂತೇಳಿ ಗುರುವಿನ ಹುಡುಕಾಟ ಇತ್ತು. ಅನ್ಕೊಂಡಿದ್ದ ಆಗ್ತಿರ್ಲಿಲ್ಲ. ಹೆಂಗಿತ್ತು ಲೈಫ್ ಅಂತ ಹೇಳಿದ್ರೆ, ಈಗ ಮುಂಚೆಗಿಂತ ಇವಾಗ ನಾನು ನೋಡಿದವ್ರಿಗೆ ಗೊತ್ತಾಗ್ತದೆ. ಬಹಳ ಕನ್ಫ್ಯೂಷನ್ಸ್ ಇತ್ತು. ಜಾಬ್ ಇಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಮತ್ ಇನ್ನೊಂದೇನು ಅಂತ ಹೇಳಿದ್ರೆ, ತುಂಬಾ ಕೋಪ ಇತ್ತು ನನ್ಗೆ. ಎಷ್ಟು ಕೋಪ ಇತ್ತು ಅಂತ ಹೇಳಿದ್ರೆ ಬಹಳ ಕೋಪ ಇತ್ತು. ಇವಾಗ ನಾನೆಲ್ಲ ಕಂಟ್ರೋಲಿಗೆ ಬಂದಿದೆ. ಆಮೇಲೆ ಮತ್ತೆ ಇನ್ನೊಂದ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಟ್ರೈನಿಂಗ್ ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಬದಲಾವಣೆ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನನ್ನನ್ನೇ ನಾನು ಕೊಡ್ತೀನಿ. ಪ್ರತಿ ಟ್ರೈನಿಂಗ್ ಅಲ್ಲೂ ಒಬ್ಬೊಬ್ರು ಹೊರಗಡೆ ಬರ್ತೀವಿ ನಾವು. ಇದು 26ನೇ ಬ್ಯಾಚ್ ಮಾಡ್ತಾ ಇರೋದು. ಇದೇನ್ ಅಡ್ವಾನ್ಸ್ ಮೈಂಡ್ ಮಾಸ್ಟ್ರಿ ಅಂತೇಳಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಿದ್ರೆ 26ನೇ ಬ್ಯಾಚ್ ಇದು ಮಾಡ್ತಾ ಇರೋದು. ಅಂದ್ರೆ ನೀವೇ ಲೆಕ್ಕ ಹಾಕಿ ಎಷ್ಟು ಸಕ್ಸಸ್ ಆಗಿ ಇದು ನಡೀತಾ ಇರ್ಬೋದು ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ. ಸೊ ಅದ್ರಲ್ಲಿ ನಾನು ಕೂಡ ಒಬ್ಳು 24ನೇ ಬ್ಯಾಚ್ ಇಂದ ನಾನು ಬಂದಿದ್ದು. ಸೊ 23, ಸಾರಿ. ಹಿಂಗೆ ಇಲ್ಲಿ ಹೇಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಮೇಡಮ್ ಕುತ್ಕೊಂಡು ಜಾದೂ ಮಾಡ್ತಾರೆ, ಮಂತ್ರ ಮಾಡ್ತಾರೆ, ಏನೋ ಮಾಡ್ತಾರೆ, ಏನಿಲ್ಲ. ಇದು ಥಿಯರಿಟಿಕಲ್ ವೈಸು, ಸಿಲೆಬಸ್ ವೈಸು, ಪ್ರಾಕ್ಟಿಕಲ್ ವಿತ್ ಥಿಯರಿಟಿಕಲ್ ಇರುವಂತದ್ದು. ಯಾವ್ದೆಲ್ಲ ಆನ್ಲೈನ್ ಅಲ್ಲಿ ಕೋರ್ಸ್ ನ ಮಾಡ್ಸಕ್ ಆಗೋದಿಲ್ವೋ ಅದನ್ನ ಆಫ್ಲೈನ್ ಅಲ್ಲಿ ಇಲ್ಲಿ ಮಾಡ್ತಾರೆ. ಇಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದ್ರೆ, ನಾ ಹೇಳಿದ್ನಲ್ಲ, ನಂಗೆ ಬಹಳ ಕನ್ಫ್ಯೂಷನ್ ಇತ್ತು. ಫ್ಯೂಚರ್ ನೆನ್ಸ್ಕೊಂಡ್ರೆ ನನ್ ಕೆಲವು ಸರಿ ಏನಾಗ್ತಿತ್ತು ಅಂದ್ರೆ, ರಾತ್ರಿ ಆದಾಗ ಮಧ್ಯರಾತ್ರಿ ಏನಾದ್ರು ಎಚ್ಚರ ಆಯ್ತು, ನಿದ್ದೆ ಬರ್ಲಿಲ್ಲ ಅಂದ್ರೆ ಮುಂದೇನಪ್ಪಾ, ಮುಂದೆ ಹೆಂಗಪ್ಪ ಅಂತೇಳಿ ಬಹಳ ಯೋಚನೆ ಮಾಡ್ತಿದ್ದೆ. ಏನೋ ಒಂಥರ ಹೇಳ್ಕೊಳಕ್ ಆಗ್ದಿರುವಂತ ಸಂಕಟ ಆಗ್ತಿತ್ತು ಮನ್ಸಲ್ಲಿ. ಆಮೇಲೆ ನಾನು ನನ್ನ ಲೈಫಲ್ಲಿ ಬಹಳ ಜನನ್ ಕಳ್ಕೊಂಡೆ. ನಾನು ಚಿಕ್ಕವಳಿದ್ದಾಗ್ಲೇ ನನ್ನ ತಂದೆ ನನ್ನಿಂದ ದೂರ ಆದ್ರು, ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ರು. ಅದಾದ್ಮೇಲೆ ನನ್ನ ಅಜ್ಜ ತೀರ್ಕೊಂಡ್ರು, ಅಜ್ಜಿ ತೀರ್ಕೊಂಡ್ರು. ಆಮೇಲೆ ನಾನು ತುಂಬಾ ಹಚ್ಕೊಂಡಿರೋ ಒಬ್ರು ಗುರುಗಳಿದ್ರು, ನನಗೆ ಬಹಳ ತುಂಬಾ ಬೆಳೆಸಿ ನನ್ಗೆ ದೊಡ್ಡ ದೊಡ್ಡ ನನಗೆ ಹಿಂದಿ ಕಲ್ಸಿದ್ದೆ ಅವರು. ಆ ಗುರುಗಳನ್ನ ಬಹಳ ಹಚ್ಕೊಂಡಿದ್ದೆ. ಅವರು ಕೂಡ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ನನ್ನ ತಮ್ಮ ಕೂಡ ಇದ್ದ, ಅವನನ್ನು ಕಳ್ಕೊಂಡೆ. ಅವಾಗ ನನಗನ್ನಿಸ್ತು, ಮೇಲೂ 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 ಎಷ್ಟು ನೋವಾಗ್ತಿತ್ತು ಅಂದ್ರೆ, ಒಂದೊಂದ್ಸರಿನೂ ಜೀವನ ಚೆನ್ನಾಗಿದೆ, ಜೀವನ ಚೆನ್ನಾಗಿದೆ, ಬಹಳ ಖುಷಿಯಾಗಿದ್ದೀನಿ ಅಂತ ಅಂದಾಗೆಲ್ಲ ಯಾರನ್ನಾದ್ರೂ ಒಬ್ರನ್ನ ಕಳ್ಕೊತಿದ್ದೆ. ಹಂಗಾಗಿ ಭರವಸೆ ಇರ್ಲಿಲ್ಲ. ಯಾರನ್ನ ಹಚ್ಕೊಳಕ್ಕೂ, ಯಾರ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಳಕ್ಕೂ ಭಯ ಆಗ್ತಿತ್ತು. ಯಾರು ಎಲ್ಲಿಂದ ಯಾವಾಗ ದೂರ ಆಗ್ತಾರೋ, ಹೆಂಗೋ ಏನೋ ಅಂತ ಹೇಳಿ ಈ ಬಹಳ ಯೋಚನೆ ಮಾಡ್ತಿದ್ದೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನನ್ಗೆ ಪ್ರಾಪರ್ ಗೈಡೆನ್ಸ್ ಇರ್ಲಿಲ್ಲ. ಇವಾಗ್ಲೂ ಹೇಳಿದ್ರು, ಸೆಷನ್ ಅಲ್ಲಿ ಮ್ಯಾಮ್ ಹೇಳ್ತಾ ಇದ್ರು, ಒಳ್ಳೆ ಗುರು ಇಲ್ಲ ಅಂತ ಹೇಳಿದ್ರೆ ಹೆಂಗಿರುತ್ತೆ ನಮ್ ಲೈಫು ಅಂತ. ಅದೇ ರೀತಿ ನಿಜವಾಗ್ಲೂ ನನ್ನ ಲೈಫ್ ಇತ್ತು. ಒಂದ್ ಗುರು ಇರ್ಲಿಲ್ಲ, ಗುರುವಿನ ಹುಡುಕಾಟ ನಡೆಸ್ತಿದ್ದೆ. ಹಿಂಗೆ ಹುಡುಕ್ತಾ ಹುಡುಕ್ತಾ ಕೋಚಿಂಗ್ ತಗೋಬೇಕು, ಟ್ರೈನಿಂಗ್ ತಗೋಬೇಕು ಅಂತ ಹೇಳಿ ಹುಡುಕ್ದಾಗೆಲ್ಲ ಸಿಕ್ದವ್ರೆಲ್ಲ ಹಿಂದಿ, ಇಂಗ್ಲಿಷ್ ನಲ್ಲಿ ಸಿಗುವಂತವ್ರು ಇದ್ರು. ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ. ಅವಾಗ ಅವ್ರು ಫಾಲೋ ಮಾಡ್ತಿದ್ದೆ. 1 ವೀಕ್ ಹಿಂಗ್ ಕೋರ್ಸಸ್ ಇರ್ತಿತ್ತು. ಮುಗಿದ್ಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅವ್ರೇನೋ ನಮ್ಗೆ ಸರಿಯಾದ ಪಾತ್ ವೇನಲ್ಲಿ ನಮ್ಗೆ ಕರ್ಕೊಂಡು ಹೋಗ್ತಾರೇನೋ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರ್ತಿತ್ತು. ಬಟ್ ಅಲ್ಲಿ ಏನು ಇರ್ತಿರ್ಲಿಲ್ಲ. ಇಲ್ಲ, ನೀವು ಅಲ್ಲಿಗೆ ಬರ್ಬೇಕು, ಹಾಗೆ ಹೀಗೆ ಇನ್ನೂ ಏನೇನೋ ಹೇಳ್ತಿದ್ರು. ಕೆಲವು ಸರಿ ಕಾಂಟ್ಯಾಕ್ಟಿಗೆ ಸಿಗ್ತಾ ಇರಲಿಲ್ಲ ನಂಬರ್, ಹಂಗಾಗ್ತಿತ್ತು. ಸೊ ಓಕೆ ಅಂತೇಳಿ ಹಿಂಗೆ ಮಾಡ್ತಾ ಮಾಡ್ತಾ ಕೆಲವೊಂದ್ಸರಿ ಯೂನಿವರ್ಸ್ ಮೇಲೆ ನಾನು ಬಹಳ ಬಿಲೀವ್ ಮಾಡ್ತೀನಿ. ನಾನು ಈ ಟ್ರೈನಿಂಗ್ ಬರ್ಬೇಕಾದ್ರೆ ನನ್ಗೆ ಏನಾಯ್ತು ಅಂತ ಹೇಳಿದ್ರೆ, ನನ್ಗೆ ಹುಷಾರಿಲ್ದೆ 15 ದಿನ ಬೆಡ್ ರೆಸ್ಟ್ ಮಾಡ್ಬೇಕಾಯ್ತು. ಡಾಕ್ಟರ್ ಏನಾದ್ರು ಅಂದ್ರೆ, ನಾಯಿ ಕಚ್ಚಿಸ್ಕೊಂಡ್ಬಿಟ್ಟು ನನಗೆ ಇಂಜೆಕ್ಷನ್ ಮಾಡಿದ್ರು. ಎಲ್ಲೂ ಹೊರಗಡೆ ಗಾಳಿಗಿಲ್ಲ, ಅದು ಮಳೆಗಾಲ ಇತ್ತು, ಎಲ್ಲೂ ಮನೆಯಿಂದ ಹೊರಗಡೆ ಹೋಗ್ಬಾರ್ದು, ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಸರಿ, ಹಂಗೆ ಕುತ್ಕೊಂಡೆ ಹೆಂಗೆ 15 ದಿನ ಕಲಿಯೋದು ಅಂತೇಳಿ ಟೈಮ್ ನೋಡ್ತಿರ್ಬೇಕಾರೆ ಫೇಸ್ಬುಕ್ ನಾನು ಆ ಟೈಮಲ್ಲಿ ನೋಡ್ತಾ ಇದ್ದೆ. ನೋಡುವಾಗ ನನ್ಗೆ ಮೇಡಮ್ದು ಸಿಕ್ಕಿದ್ದು. ನಿಜವಾಗ್ಲೂ ಅವಾಗ ನನ್ಗೆ ಇಷ್ಟು ಖುಷಿ ಆಯ್ತು. ಅವ್ರು ಹೇಳಿದ್ ಒಂದೇ 2 ವರ್ಡ್ ಕೇಳಿದೆ. ಸುಮ್ನೆ ಹೆಂಗೆ ಹೋದೆ, ಮೇಲ್ ಹೋದೆ, ಕೆಳಗ್ ಬಂದೆ, ಇವ್ರು ಏನ್ ಇಷ್ಟು ಜೋರಾಗಿ ಮಾತಾಡ್ತಾರೆ ಅಂತೇಳಿ ಮತ್ತೊಂದ್ಸರಿ ಹೋದೆ, ಕೆಳಗ್ ಬಂದೆ, ಮೇಲ್ ಬಂದೆ, ಏನೋ ಬಂದೆ. ಮತ್ತೆ ನಂಗೆ ಅಟ್ರಾಕ್ಟ್ ಆಯ್ತು, ಏನೋ ಹೇಳ್ತಿದ್ದಾರೆ ಸಮಥಿಂಗ್ ಅಂತೇಳಿ ಮತ್ತೆ ಓಪನ್ ಮಾಡಿದೆ.
ಮತ್ತೆ ಮಾಡಿದೆ, ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು ಅವ್ರು, ಅಪ್ಡೇಟ್ ಆಗ್ರಿ, ಅಪ್ಗ್ರೇಡ್ ಆಗ್ಬೇಕು ಲೈಫಲ್ಲಿ ಅಂತೇಳಿ. ನಂಗೆ ಆ ವರ್ಡ್ ಎಷ್ಟು ಎಫೆಕ್ಟ್ ಆಯ್ತು ಅಂದ್ರೆ ನನ್ನ ಲೈಫಲ್ಲಿ ನಾನು ಅದನ್ನೇ ಮಾಡ್ತಿರ್ಲಿಲ್ಲ. ಒಳ್ಳೆ ಜಾಬ್ ಇತ್ತು, ಸಾಕ್ ಬಿಡು ಅಂತ ಹೇಳಿ ಇತ್ತು. ಬಟ್ ರಾತ್ರಿ ಬೆಳಗ್ಗೆ ಎಲ್ಲ ಹೆಂಗೋ ದಿನ ಕಳೀತಿದ್ದೆ, ರಾತ್ರಿ ಆದ ತಕ್ಷಣ ನನ್ನ ಆತ್ಮಸಾಕ್ಷಿ ನನಗೆ ಕ್ವಶನ್ ಮಾಡ್ತಿತ್ತು, ಏನ್ ಲೈಫ್ ನಿಂದು ಅಂತ ಹೇಳಿ ಕ್ವಶನ್ ಮಾಡ್ತಿತ್ತು. ಸೊ ಆ ಕ್ವಶನಿಗೆ ಆನ್ಸರ್ ನಂಗೆ ಎಲ್ಲಿ ಸಿಕ್ತು ಅಂದ್ರೆ ಫೇಸ್ಬುಕ್ ನೋಡುವಾಗ ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಹೇಳಿ ಒಂದು 1 ವೀಕ್ ಕೋರ್ಸ್ ಮಾಡಿದ್ರು ಮ್ಯಾಮ್. ಆ ಕೋರ್ಸಿಗೆ ನಾನು ಜಾಯಿನ್ ಆದಾಗ ಇಷ್ಟು ನನಗೆ ಗೊತ್ತಾಗ್ತಾ ಹೋಯ್ತು, ನಿಜವಾಗ್ಲೂ ನಮ್ಮಲ್ಲೇ ನಾವೆಲ್ಲರೂ ಇದ್ದೀವಿ, ನಿಮ್ ಜೊತೆಗೆ ನಾನು ಕೂಡ ಇದ್ದೀನಿ. ಥಿಂಕಿಂಗ್ ಪ್ಯಾಟರ್ನ್ ಎಷ್ಟಿತ್ತು ಅಂದ್ರೆ ಬರೀ ನೆಗೆಟಿವ್ ಇತ್ತು ನನಗೆ. ಯಾರು ನೋಡಿದ್ರು ಏನಾದ್ರೂ ಒಂದು ಪಾಯಿಂಟ್ ಔಟ್ ಮಾಡ್ತಿದ್ದೆ, ಏನಾದ್ರು ಒಂದು ಹೇಳ್ತಿದ್ದೆ, ಈ ತರದ್ದೇ ಮಾಡ್ಕೊಂಡು ಹೋಗ್ತಿದ್ದೆ. ಮತ್ ನಾನ್ ಹೇಗ್ ಹೋಗ್ಬೇಕು ಇಲ್ಲ, ಮತ್ತೆ ಲೇಸಿನೆಸ್ ಬಹಳ ಇತ್ತು. ನಾಳೆ ಮಾಡೋಣ, ನಾಡಿದ್ ಮಾಡೋಣ ಅಂತ ಹೇಳೋದು, ಅಲಾರ್ಮ್ ಆಫ್ ಮಾಡ್ಕೊಳ್ಳೋದು, ಹಬ್ಬ ಮುಗಿದ್ಮೇಲೆ ಮಾಡೋಣ, ಊರಿಗೆ ಹೋಗಿ ಬಂದ್ಮೇಲೆ ಮಾಡೋಣ, ಜಾತ್ರೆ ಮುಗಿದ್ಮೇಲೆ ಮಾಡೋಣ, ಒಳ್ಳೆ ಕೆಲಸ ಸಾಧನೆ ಮಾಡುವಂಥದ್ದು ಏನಿತ್ತು ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡ್ತಿದ್ದೆ. ಕೊನೆಗೆ ನನಗೆ ಅವಾಗ ಅನಿಸ್ತು, ಆ ಕ್ಲಾಸಲ್ಲಿ ಕುತ್ಕೊಂಡ್ಮೇಲೆ ಎಷ್ಟು ಮಿಸ್ಟೇಕ್ ಮಾಡ್ತಿದ್ನಲ್ಲ ನಾನು ಅಂತ ಅನ್ಸಕ್ ಶುರುವಾಯ್ತು. ಅದಾದ್ಮೇಲೆ ಆ ಕ್ಲಾಸ್ ಕೇಳ್ತಾ ಕೇಳ್ತಾ ನನ್ಗೆಲ್ಲೋ ಒಂದ್ ಕಡೆಗೆ ನನ್ ಭರವಸೆ ಹುಡ್ತಾ ಹೋಯ್ತು ನನ್ನೊಳಗೆ. ಅವಾಗ ನಾನು ಒಂದು ಕ್ವಶನ್ ಮಾಡ್ಕೊಂಡೆ ಯೂನಿವರ್ಸಿಗೆ, ನನ್ಗೆ ಆನ್ಲೈನ್ ಅಲ್ಲೇ ಮೇಡಮ್ ಕ್ಲಾಸ್ ಕೇಳಿ ಇಷ್ಟು ಖುಷಿ ಆಗ್ತೈತೆ, ಇನ್ನು ಆಫ್ಲೈನ್ಗೆ ಹೋದ್ರೆ ಲೈಫ್ ಹೆಂಗಿರ್ಬೋದು ಅಂತೇಳಿ. ನನ್ ಚಾನ್ಸು ನನಗೆ ಅದೇ ವಾರದಲ್ಲಿನೇ ಕಾಲ್ ಬಂತು, ಆಫ್ಲೈನ್ ಟ್ರೈನಿಂಗ್ ಮಾಡ್ತೀವಿ ಬನ್ನಿ ಅಂತೇಳಿ. ಬಟ್ ಅವಾಗ ನಾನು ಸುಮ್ನೆ ಬರ್ಲಿಲ್ಲ, ಇವ್ರನ್ನ ಬಹಳ ಟೆಸ್ಟ್ ಮಾಡಿದೀನಿ, ನನ್ನಷ್ಟು ಟೆಸ್ಟ್ ಮಾಡಿದವ್ರು ಯಾರು ಇಲ್ಲ. ಸುಮ್ನೆ ಹೇಳ್ತಾರೆ, ಇವ್ರ ಕೋರ್ಸ್ ಎಕ್ಸ್ಪೀರಿಯನ್ಸ್ ಹೇಳಿಸ್ತಾರೆ, ಹಂಗೆ ಹಿಂಗೆ ಅಂತೇಳಿ ಎಲ್ಲ ಈ ತರ ಎಲ್ಲ ಯೋಚನೆ ಮಾಡಿದ್ದೆ. ಬಟ್ ಯಾವಾಗ ನಾನು ಒಳಗಡೆ ಬಂದೆ, ನಾನ್ ಟ್ರೈನಿಂಗ್ ಪ್ರೋಗ್ರಾಮ್ ಬಾಳ ತಪ್ಪಿಸ್ಕೊಳಕ್ ನೋಡ್ದೆ. ಆದ್ರೆ ಏನಾಗ್ತಿತ್ತು ಅಂದ್ರೆ ಯೂನಿವರ್ಸಿಗೆ ಗೊತ್ತಿತ್ತು ನೀನ್ ಇಲ್ಲೇ ಬದ್ಲಾಗಕ್ ಚಾನ್ಸ್ ಇದೆ ಅಂತ ಹೇಳಿ, ಯೂನಿವರ್ಸ್ ಬಾರ್ 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 ನನ್ ಮೇಡಮ್ ಕಾಂಟ್ಯಾಕ್ಟಿಗೆ ಬರೋ ಹಾಗೆ ಮಾಡ್ತು. ಆಮೇಲೆ ಕೊನೆಗೆ ಒಂದಿನ ಡಿಸೈಡ್ ಮಾಡಿದೆ, ಯಾಕೆ ಎಲ್ಲಾ ಪ್ರಯತ್ನ ಮಾಡಿದೀನಿ, ಇದೊಂದು ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಏನ್ ಮಾಡಿದೆ, ಟ್ರೈನಿಂಗ್ ಪ್ರೋಗ್ರಾಮ್ ಬರ್ಬೇಕು ಅಂತ ಡಿಸೈಡ್ ಮಾಡಿದೆ. ಬಟ್ ಅಕೌಂಟ್ ಅಲ್ಲಿ ಆ ಟೈಮಲ್ಲಿ ನನ್ನ ಬ್ಯಾಲೆನ್ಸ್ ನಿಲ್ಲಿತ್ತು. ಮೇಡಮ್ಗೆ ಒಂದು ಕಾಲ್ ಮಾಡಿದೆ, ನಂಗೆ ಬರಕ್ ಇಷ್ಟ ಇದೆ, ಬಟ್ ನಂದು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಅಮೌಂಟ್ ಸ್ವಲ್ಪ ಕಡಿಮೆ ಇದೆ, ನಾನು ನೆಕ್ಸ್ಟ್ ನೋಡ್ತೀನಿ ಅಂತ ಹೇಳಿದೆ. ಅವಾಗ ಮೇಡಮ್ ಒಂದೇ ಒಂದ್ ಮಾತು ಹೇಳಿದ್ರು, ನೋಡಿ ಬರ್ರಿ ಏನಕ್ಕೆ ನಂದು ಏನಿಲ್ಲ, ಬರ್ಬೇಡಿ ನೀವು ಏನಿಲ್ಲ, ಇಲ್ಲಿ ಯೂನಿವರ್ಸ್ ಸಂಕಲ್ಪ ಅಂದ್ರು. ನೀವ್ ಬರ್ತೀರಾ, ಈ ಮಣ್ಣಿನ ಋಣ ಇದೆ ಅಂತ ಹೇಳಿದ್ರೆ ಯೂನಿವರ್ಸಿಗೆ ಒಂದು ಕ್ವಶನ್ ಮಾಡಿ, ನಾ ಇದರಿಂದ ಒಳ್ಳೇದಾಗ್ತದೆ ಅಂದ್ರೆ ನೀ ಹೋಗ್ಲಿಕ್ಕೆ ಒಂದು ದಾರಿ ಮಾಡ್ಕೊಡು ಅಂತ ಹೇಳಿ ಅಂತ. ಸರಿ, ಆ ವಾಯ್ಸಲ್ಲಿ ಎಷ್ಟು ವೈಬ್ರೇಷನ್ ಇತ್ತು ಒಂದು ಓಕೆ ಅಂತ ಹೇಳಿದೆ. ಫೋನ್ ಇಟ್ಟಿದ ತಕ್ಷಣನೇ ನಮ್ಮ ಆಂಟಿ ಫೋನ್ ಮಾಡಿದ್ರು, ನೀನ್ ಅವತ್ ದುಡ್ಡು ಕೊಟ್ಟಿದ್ದೆಲ್ಲ ನನ್ಗೆ, ಇವತ್ ನಾನು ಹಾಕಿದೀನಿ ನೋಡಿ ನಿನ್ ಫೋನ್ ಪೇ ಅಂದ್ರು. ನಂಗೆ ಇಷ್ಟು ಮಿರಾಕಲ್ ಆಯ್ತು, ಯೂನಿವರ್ಸ್ ಒಂದ್ ದಾರಿ ಮಾಡ್ಕೊಡುತ್ತೆ ಅಂದ್ರಲ್ಲ, ಆ ಮಾತ್ ನಿಜ ಅನಿಸ್ತು. ಪಟ್ಟನ ನಾನು ಏನ್ ಮಾಡಿದೆ, ರಿಜಿಸ್ಟ್ರೇಷನ್ ಅಮೌಂಟ್ ನ ಮೇಡಮ್ ಅಕೌಂಟಿಗೆ ಹಾಕ್ದೆ, ಕಾಲ್ ಮಾಡಿ ಹೇಳ್ದೆ. ಖುಷಿ ಆದ್ರು, ಆಯ್ತು ನೀವು ಬರ್ತೀರಾ, ಬರ್ತೀರಾ, ಎಲ್ಲ ಒಳ್ಳೇದಾಗ್ತದೆ ಅಂತ. ಟ್ರೈನಿಂಗ್ ಬಂದೆ. ತುಂಬಾ ತುಂಬಾ ನನ್ನ ಲೈಫಲ್ಲಿ ಇವತ್ತು ಹೆಂಗಿದ್ದೀನಿ ಅಂದ್ರೆ, ನನ್ನಷ್ಟು ಖುಷಿಯಾಗಿರೋರು, ನನ್ನಷ್ಟು ಸಂತೋಷವಾಗಿರೋರು ಯಾರಿಲ್ಲ. ಬಹಳ ಎಲ್ಲ ನನ್ಗೆ ಏನ್ ಬೇಕಿತ್ತು ಅದೆಲ್ಲದೂ ಯೂನಿವರ್ಸ್ ನನಗೆ ಕೊಟ್ಟಿದೆ. ನಿಜವಾಗ್ಲೂ ಇಲ್ಲಿ ಬರೋವರೆಗೂ ನನ್ನ ಮನ್ಸಲ್ಲಿ ಎಷ್ಟು ಡೌಟ್ಸ್ ಇತ್ತು, ಎಷ್ಟು ಕನ್ಫ್ಯೂಷನ್ಸ್ ಇತ್ತು, ಎಷ್ಟು ನೋವಿಂದ ಬಂದಿದ್ದೆ, ಎಲ್ಲ ಕಳ್ಕೊಂಡ್ ಬಂದಿದ್ದೆ ಇಲ್ಲಿಗೆ ನಾನು. ಬಟ್ ನನ್ಗೆ ಅದಕ್ಕೆಲ್ಲದಕ್ಕಿಂತ 10 ಪಟ್ಟಲ್ಲ 100 ಪಟ್ಟು ಜಾಸ್ತಿನೇ ಯೂನಿವರ್ಸ್ ನನಗೆ ಕೊಡ್ತು. ಅದ್ ನನ್ ಕಲ್ಸ್ಕೊಟ್ಟಿದ್ದೆ ಶ್ರೀದೇವಿ ಅಮ್ಮ. ಯೂನಿವರ್ಸ್ ಜೊತೆ ಹೇಗ್ ಮಾತಾಡ್ಬೇಕು, ಹೇಗ್ ನಾನು ನೆಟ್ವರ್ಕ್ ಅಲ್ಲಿ ಬರ್ಬೇಕು, ಯೂನಿವರ್ಸ್ ಕೋಡ್ ಹೆಂಗ್ ತಿಳ್ಕೊಳ್ಬೇಕು. ನನ್ನ ಒಳಗಡೆ ಎಷ್ಟು ನೆಗೆಟಿವಿಟಿ ಇತ್ತು ಅಂದ್ರೆ ಮೆಡಿಟೇಷನ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ನೋಡಿದ್ರೆ ನಾನು ಮೆಡಿಟೇಷನ್ ಫಾಲೋವರೇ ಇದ್ದೆ, ಬಟ್ ನನ್ ಮೆಡಿಟೇಷನ್ ಸರಿ ಅನ್ನೋದು ಗುರುತಿಸ್ಕೊಳ್ಳೋ ಶಕ್ತಿನೂ ನನಗಿರ್ಲಿಲ್ಲ. ಅದೆಲ್ಲ ನಾನು ಹೆಂಗ್ ಕಲ್ತ್ಕೊಂಡೆ, ಹೆಂಗ್ ತಿಳ್ಕೊಂಡೆ ಅಂದ್ರೆ, ಇಲ್ಲಿ ಕೆಲವು ಮೆಡಿಟೇಷನ್ಸ್ ಮಾಡಿಸ್ತಾರೆ, ಕೆಲವು ಆಕ್ಟಿವಿಟೀಸ್ ಮಾಡಿಸ್ತಾರೆ. ರಿಯಲಿ ಎಷ್ಟು ಭಯ ಇತ್ತು ಅಂದ್ರೆ, ಹೊಸ ಟ್ಯಾಲೆಂಟ್ ಇತ್ತು, ಆ ಟ್ಯಾಲೆಂಟ್ ನ ಹೊರಗಡೆ ತರುವಂತ ಒಂದ್ ಸ್ಕಿಲ್ ಇರ್ಲಿಲ್ಲ, ಒಂದ್ ಪರ್ಫಾರ್ಮೆನ್ಸ್, ಒಂದ್ ವೇದಿಕೆ ಸಿಗ್ತಿರ್ಲಿಲ್ಲ. ಅದನ್ನೆಲ್ಲ ಗುರುತಿಸಿದ್ದು, ನನ್ಗೆ ನನ್ನ ಒಳಗಿಂದ ಏನ್ ಶಕ್ತಿ ಇದೆಯೋ ಅದನ್ನ ಹೊರಗೆ ತರೋ ಪ್ರಯತ್ನ ಮಾಡಿದ್ದು ಅಂದ್ರೆ ಶ್ರೀದೇವಿ ಅಮ್ಮ. ಅದಕ್ಕೆ ನಾ ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ, ನಮ್ಗೆ ಗುರು ಬೇಕು ಅಂತ ಅಂದ್ರೆ ನಿಜವಾಗ್ಲೂ ಬೇಕು. ಗುರು ಇಲ್ಲ ಅಂತ ಹೇಳಿದ್ರೆ ನಮ್ಗೊಂದ್ ಗುರಿ ಇರೋದಿಲ್ಲ. ಗುರುನೇ ಇಲ್ಲ ಅಂದಾಗ ಗುರಿ ಎಲ್ಲಿ ಕಾಣಿಸುತ್ತೆ? ಹೆಂಗೋ ಬಂದಂಗ ಹೋಗ್ತಿವಿ, 4 ದಿನ ಎದ್ದೇಳ್ತೀವಿ, 3 ದಿನ ಮಲಗ್ತೀವಿ, ಹಿಂಗೆ ಹಂಗೆ ಡೈಲಮ ಹೆಂಗೆದ್ದು ಗಾಳಿಗೆ ಹೆಂಗ್ ಹೋಗ್ತಿರುತ್ತಲ್ಲ ಹಡಗು, ಆ ತರ ಆಗಿರುತ್ತೆ ನಮ್ ಜೀವನ. ಬಟ್ ಒಂದ್ ಗುರು ಇದ್ದಾರೆ ಅಂತಂದ್ರೆ ನಮ್ಗೆ ಸರಿ ತಪ್ಪು ತಿದ್ದಿ ನಮ್ ಸರಿಯಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಆ ಯೂನಿವರ್ಸ್ ನಮಗೆ ಅವ್ರನ್ನ ಕೊಟ್ಟಿರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನಿಮ್ಗೆಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಈಗ ಇದು ಫೀಸ್ ಬಗ್ಗೆ ಹೇಳ್ತಾರೆ, ನಿಮ್ಗೆಲ್ರಿಗೂ ನಾವು ಹೇಳ್ತಿರ್ತೀವಿ ಬನ್ನಿ ಕೋರ್ಸಿಗೆ ಜಾಯಿನ್ ಆಗಿ ಅಂತೇಳಿ. ಸುಮಾರು ಜನಕ್ಕೆ ನಾವು ಕಾಲ್ ಮಾಡಿದೀವಿ, ಹೇಳೋದೆಲ್ಲರೂ ಒಂದೇ ಮಾತು, ದುಡ್ಡಿಲ್ಲ, ಹಂಗಾಗಲ್ಲ, ಸಮಯ ಇಲ್ಲ, ಟೈಮ್ ಇಲ್ಲ, ಬರ್ಲಿಕ್ಕಾಗಲ್ಲ, ಇವ್ರು ಬಿಡಲ್ಲ, ಅವ್ರು ಒಪ್ಪಲ್ಲ ಅಂತೇಳಿ. ನಮ್ಮನೆಲ್ಲೂ ಹಂಗೆ ಮಾಡಿದ್ರು, ಬೀದರ ಏನ್ ಬೇಕಾಗಿಲ್ಲ ಅಷ್ಟು ದೂರ ಹೋಗೋದು ಅಂತ ಹೇಳಿದ್ರು. ಬಟ್ ನಾನು ಒಂದೇ ಒಂದು ಡಿಸೈಡ್ ಮಾಡಿದೆ, ಯೂನಿವರ್ಸ್ ಒಂದು ಅವಕಾಶ ಕೊಟ್ಟಿದೆ ಅಂದ್ರೆ ನಾನು ಎಷ್ಟು ಸರಿ ಯೂನಿವರ್ಸ್ ನ ಟೆಸ್ಟ್ ಮಾಡ್ಬೇಕು ಅಂತೇಳಿ ನನಗೆ ನಾನೇ ಕ್ವಶನ್ ಮಾಡ್ಕೊಂಡು, ಏನಾದ್ರೂ ಆಗ್ಲಿ ನಾ ಹೋಗ್ತೀನಿ ಅಂತ ಮನೇಲಿ ನಾನು ಕಡ್ಡಾಯವಾಗಿ ಹೇಳ್ದೆ, ಇಲ್ಲ ನಾ ಹೋಗ್ತೀನಿ ಅಂತೇಳಿ. ನಂಗೆ ಅವ್ರು ಸಪೋರ್ಟ್ ಮಾಡಿದ್ರು. ಹಾಗೆ ಹೇಳೋದು, ನಮ್ಗೆ ದುಡ್ಡು ಎಲ್ಲ ಅನುಕೂಲ ಆಗುತ್ತೆ ಅಂತ ಇಲ್ಲ, ದುಡ್ಡು ನಮ್ಗೆ ಬೇಕಾದ ಟೈಮಲ್ಲಿ ಕೆಲವು ಸರಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ.
ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಸಮಯನೂ ಇರೋದಿಲ್ಲ, ರಜೆ ಸಿಗೋದಿಲ್ಲ. ಬಟ್ ನಾವು ಒಂದು ಏನಾದ್ರೂ ಹೆಜ್ಜೆ ತಗೋತೀವಿ ಅಂದ್ರೆ ಸಮಯ ಮತ್ತೆ ಲೀವ್ ತಗೊಳ್ಳೋದಿರ್ಬೋದು, ಫ್ಯಾಮಿಲಿಲಿ ಒಪ್ಸೋದಿರ್ಬೋದು, ಇದೆಲ್ಲದು ನಾವೇ ಮಾಡ್ಕೊಂಡು ನಮ್ಗೋಸ್ಕರ ಒಂದ್ ಹೆಜ್ಜೆ ಮುಂದಿಡಕ್ ತಯಾರಾದ್ವಿ ಅಂದ್ರೆ ನಾವು ಶ್ರೀದೇವಿ ಅಮ್ಮ ಯಾವ ರೀತಿ ಇವತ್ ಅಚೀವ್ ಮಾಡಿದಾರೋ ಆ ಲೆವೆಲ್ ಅಲ್ಲಿ ನಾವು ಇರ್ತೀವಿ. ಯಾಕೆಂದ್ರೆ ಮೇಡಮ್ಗೂ ಅವತ್ ಯಾರು ಬಿಟ್ಟಿರ್ಲಿಲ್ಲ, ಮೇಡಮ್ಗೂ ಅವತ್ ಯಾರು ಬಿಟ್ಟಿರ್ಲಿಲ್ಲ. ಅವ್ರು ಇವತ್ತು ಯಾವ ಲೆವೆಲ್ ಅಲ್ಲಿ ಇದಾರೆ ಅಂದ್ರೆ ನಿಜವಾಗ್ಲೂ ಆ ಇಡೀ ಅವ್ರ ಫ್ಯಾಮಿಲಿಲಿ ಹೂಗಾರ್ ಮನೆತನ ಅಂತ ಹೇಳಿದ್ರೆ ಎಷ್ಟು ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ರಿಯಲಿ. ಒಂದ್ ಕಾಲದಲ್ಲಿ ಅವ್ರಿಗೆ ಬಡತನ ಇದ್ದಾಗ ಯಾರು ಅವ್ರನ್ನ ತಿರುಗಿ ನೋಡಿದಿಲ್ಲ. ಇವಾಗ ಅವ್ರು ಬರೋವರ್ಗುನು ಫಂಕ್ಷನ್ ಸ್ಟಾರ್ಟ್ ಮಾಡೋದಿಲ್ಲ, ಅವ್ರು ಬರೋವರ್ಗುನು ಫಂಕ್ಷನ್ ಸ್ಟಾರ್ಟ್ ಮಾಡೋದಿಲ್ಲ. ಆ ರೀತಿ ಅವ್ರ ಒಂದು ಲೆವೆಲ್ ಅಲ್ಲಿ ಇವತ್ತು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಾಧನೆ, ಅವ್ರ ಎಫರ್ಟ್ ಎಲ್ಲ ಮೀರಿ ಒಂದ್ ಸಣ್ಣ ಮಗುನ್ ಬಿಟ್ಟು ಹೋದ್ರು ಅವ್ರು ಟ್ರೈನಿಂಗ್ ಮುಗಿಸ್ಕೊಂಡ್ ಬರ್ಲಿಕ್ಕೆ. ಆದ್ರೆ ಇವತ್ತು ಎಷ್ಟು ಜನ ಮಕ್ಕಳನ್ನ ಬೆಳೆಸ್ತಾ ಇದಾರೆ ಅವರು. ಹಾಗಾಗಿ ಹೇಳೋದೇನು ಅಂದ್ರೆ ಯಾವ್ದು ನಮಗೋಸ್ಕರ ವೇದಿಕೆ ಸಿದ್ಧ ಆಗಿರೋದಿಲ್ಲ, ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅವಾಗ ನಾವೇನಾಗ್ತೀವಿ ಅಂದ್ರೆ ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಂಗ್ ನಮಗೂ ಒಂದ್ ದಾರಿ ಸಿಗುತ್ತೆ ಅಂತ ಹೇಳ್ತಿದೀನಿ. ಎಲ್ರಿಗೂ ಹೇಳ್ತೀನಿ, ಇದು ಖರ್ಚಲ್ಲ, ಇನ್ವೆಸ್ಟ್ಮೆಂಟ್ ಇದೆ ನಿಮ್ಗೆಲ್ರಿಗೂ. ನಮ್ ಫ್ಯೂಚರ್ಗೆ ನಾವು ಬೆಳಿಲಿಕ್ಕೆ, ನಾವು ಕಲೀಲಿಕ್ಕೆ ಒಂದು ಹೆಜ್ಜೆ ತಗೊಳ್ಳೋಣ, ಮುಂದೆ ಇಡೋಣ ಅಂತ ಹೇಳ್ತಾ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಯೂನಿವರ್ಸ್ ನಂಗೆಲ್ಲ ಕೊಟ್ಟಿದೆ ಅಂತ ಹೇಳ್ತೀನಿ. ಒಳ್ಳೆ ಗುರುನ ಕೊಟ್ಟಿದೆ, ಒಳ್ಳೆ ಜೀವನ ಸಿಕ್ಕಿದೆ, ಅನ್ಕೊಂಡಿದ್ದೆಲ್ಲ ಸಿಕ್ಕಿದೆ. ಇದಕ್ಕಿಂತ ಬೇರೆ ಏನೋ ಆಸೆ ನಂಗಿಲ್ಲ. ಎಲ್ರಿಗೂ ಹೇಳೋದೇನು ಅಂತ ಹೇಳಿದ್ರೆ ನೋಡೋಣ, ಮಾಡೋಣ, ಅವಾಗ ಇವಾಗ ಅಂದ್ವಿ ಅಂತ ಹೇಳಿದ್ರೆ ನಮ್ಗೆ ಯೂನಿವರ್ಸ್ ಏನನ್ನುತ್ತೆ, ನೀವು ನೋಡ್ತಾನೆ ಇರ್ರಿ ಅಂತ ಹೇಳುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಬಿಡ ಸಮಾಧಾನ ಆಗಿದಲ್ಲ ಮತ್ತೆ ಎಕ್ಸ್ಟ್ರಾ ಕೊಡೋಣ ಅಂತ ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ತಥಾಸ್ತು ಅನ್ನುತ್ತೆ. ಹಾಗಾಗಿ ರಿಸ್ಕ್ ತಗೊಳ್ಳಿ, ಆಕ್ಷನ್ ಟೇಕರ್ ಆಗಿ ಅಚೀವ್ ಮಾಡಿ ಮುಂದೆ ಬರೋಣ, ನಮ್ದೇ ಒಂದು ಸಾಧನೆ ಮಾರ್ಗನ ಕಂಡುಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಈ ನನ್ನ ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಶ್ರೀದೇವಿ ಅಮ್ಮನ್ಗೆ ಹಾಗೆ ಯೂನಿವರ್ಸ್ಗೆ ನಾನು ಕೋಟಿ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಆಲ್. ಸೊ ಇಲ್ಲಿಯವರೆಗೂ ತನ್ನ ಮನದಾಳದ ಮಾತನ್ನ ಹೇಳಿರುವಂತ ನಮ್ಮ ಅನನ್ಯಗೆ ಶರಣಾರ್ಥಿಯನ್ನ ಹೇಳ್ತಾ, ಇನ್ನೊಂದು ಹೇಳೋದೇನು ಅಂದ್ರ 3 ದಿವಸ ಟ್ರೈನಿಂಗ್ ಸಲುವಾಗಿ ಬಂದು ಈಗ ಇಲ್ಲೇ ಸೆಟ್ಲ್ ಆಗಿರುವಂತವ್ರು ಯಾರು, ನಮ್ಮ ಅನನ್ಯ. ಸೊ ಹಾಗಾಗಿ ಇವತ್ತು ಸಾಕಷ್ಟು ಪರಿವರ್ತನೆ. 8 ತಿಂಗಳಿಂದ ಇಲ್ಲೇ ನನ್ ಪೂರ್ತಿ ಆಫೀಸ್, ನಿಮ್ಗೆಲ್ಲ ಕಾಲಿಂಗ್ ಬರೋದು ಅವಳಿಂದೇನೆ, ಇವತ್ ನಿಮ್ಗೆ ನೋಡಿದ್ರೆ ಅನ್ಸಿರ್ಬೋದು. ಸೊ ಹಾಗಾಗಿ ಪೂರ್ತಿ ತನು ಮನ ಎಲ್ಲಾ ಇದ್ರಲಿಂದು ಸಮೇತ ನಮ್ ಟ್ರಸ್ಟ್ ಸಲುವಾಗಿ ಅಂದ್ರೆ ಅದ್ರ ಹಿಂದಿರುವಂತ ಉದ್ದೇಶ, ಈಗ ನಾವು ಏನ್ ಪ್ಲಾನ್ ಮಾಡೀವಿ ಅಂದ್ರ ನಮ್ಮ ಇಡೀ ಟ್ರಸ್ಟ್ ನ ಅಧ್ಯಕ್ಷ ಅಂತ ಹೇಳಿ ಅವಳನ್ನೇ ನಾವು ಈಗ ಚೇಂಜ್ ಮಾಡ್ತಾ ಇದ್ದೀನಿ. ಈಗ ನನಗೆ ಸಾಕ್ ಅನಿಸ್ತಾ ಇದೆ, 10 ವರ್ಷ ಮಾಡಿ ನಾನು ಓನ್ಲಿ ಸೇವೆಯನ್ನ ಮಾಡ್ಬೇಕು, ಅವಳಿಗೆ ಅಧ್ಯಕ್ಷ ಮಾಡಿದ್ರೆ ಇನ್ನೂ ಇದು ಬೆಳೆಸ್ತಾಳಕಿ, ಆ ಸಾಮರ್ಥ್ಯ ಇದೆ. ನಮ್ಗೆ ಏನಿದೆ ಅಂದ್ರೆ ಸಾಮಾಜಿಕ ಸೇವೆ ಮಾಡೋರು ನಮಗ್ ಬೇಕು, ಅವಳು ಮಾಡೋ ಸಾಮರ್ಥ್ಯ ಇದೆ ಅಂದ್ರೆ ನಾವು ಅವಳಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ಸೋಮವಾರ ದಿವಸ ಪೂರ್ತಿ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿ ನಮ್ ಪೂರ ಅಧ್ಯಕ್ಷತೆಯನ್ನ ಬದಲಾವಣೆ ಮಾಡುವಂತ ಇವತ್ತೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಬಂದೀವಿ. ಸೊ ಇದ್ರ ಅರ್ಥ ಏನು ಅಂದ್ರೆ ನಾವು ಅವಳನ್ನ ಮಗಳಂತೇಳಿ ಸ್ವೀಕಾರ ಮಾಡಿವಿ, ಅದು ಅವಳು ಬೆಳೆಸ್ತಾಳ ಅನ್ನುವಂತ ಭಾವ ನಮಗೂ ಇದೆ. ಹಾಗಾಗಿ ಒಂದ್ ಹೇಳೋದು ಏನು ಅಂದ್ರ, ನೀವು ಯಾವುದೇ ಲೆವೆಲಿನ ಕನಸುಗಳನ್ನ ಕಟ್ಕೊಡ್ರಿ, ಯಾವ್ದು ಇರ್ಬೋದು. ಅವಳಿಗೆ ಒಂದ್ ಸಕ್ಸಸ್ ಆಗ್ಬೇಕಂತ ಒಂದ್ ಡ್ರೀಮ್ ಇತ್ತು, ಅವಳ ಲೈಫ್ ನಲ್ಲಿ ಅದು ಸಿಕ್ತು. ನಿಮ್ಗೆ ಯಾವುದು ಬೇಕಂತಿದೆ ನೋಡ್ರಿ, ಅದು ಇಲ್ಲಿ 100ಕ್ಕೆ 100ರಷ್ಟು ಸಿಗುತ್ತೆ. ಯಾಕಂದ್ರೆ ಎಲ್ಲವುದಕ್ಕ ಬೇಕಾಗಿರೋದು ಏನಿರುತ್ತೆ ಹೇಳ್ರಿ, ಮೈಂಡೇ ಬೇಕು. ನೀವ್ ಯಾವ ಲೆವೆಲ್ದಾಗಾದ್ರೂ ಅದಕ್ಕೆ ಸಕ್ಸಸ್ ಮಾಡಿಸ್ರಿ, ಅದು ನಿಮಗ್ ಬೇಕಾಗಿರುವಂತ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಮ್ಯಾಚ್ ಮಾಡೋದಕ್ಕೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮಾತ್ರ ಬೇಕಾಗುತ್ತೆ. ಹಾಗಾಗಿ 3 ಡೇಸ್ 3 ದಿನ ನಿಮ್ಮ ಸಲುವಾಗಿ ನೀವು ಸಮಯ ಕೊಡ್ಬೇಕು, ನಮ್ ಸಲುವಾಗಿ ಅಲ್ಲ. ನನ್ ಸಲುವಾಗಿ ಕೊಟ್ಟು ನನ್ ಸಕ್ಸಸ್ ಆದ, ಬಟ್ ಈಗ ನಿಮ್ಮ ಸರದಿ ಇದೆ. ಅದಾದ್ಮೇಲೆ ಒಂದ್ ನೆನ್ಪಿಡ್ರಿ, ಆಕಾಶಕ್ಕಿಂತನೂ ದೊಡ್ಡದು ಯಾವ್ದಾದ್ರೂ ಇದ್ರೆ ಅದು ಅವಕಾಶ ಇದೆ, ಚಾನ್ಸ್ ಅಂತ ಇದೆ. ಹಾಗಾಗಿ ಪರಮಾತ್ಮ ಪುನಃ ಪುನಃ ಅವಕಾಶಗಳು ನಮ್ಗೆ ಸಿಗುತ್ತೆ, ಹೋಗೋಣ, ನೋಡೋಣ, ಮಾಡೋಣ ಅಂತ ಇದೆ ನೋಡ್ರಿ, ಅದು ಯಾವತ್ತೂ ಆಗೋದಿಲ್ಲ. ಕಲ್ ಕರೆ ಸೋ ಆಜ್ ಕರ್, ಆಜ್ ಕರೆ ಸೋ ಅಬ್ ಕರ್ ಅಂತ. ನಾಳೆ ಮಾಡೋದನ್ನ ಇವತ್ ಮಾಡು, ಇವತ್ ಮಾಡೋದನ್ನ ಈ ಕ್ಷಣಕ್ಕೆ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಅದಾದ ನಂತರ ಸಕ್ಸಸ್ ಇದೆ ನೋಡ್ರಿ, ಇದು ಓನ್ಲಿ ಆಕ್ಷನ್ ಟೇಕರ್ಸ್ ಮಾತ್ರ ಒಲಿಯುತ್ತೆ. ನಮ್ಮ ಹತ್ರ ಯಾವಾಗ್ಲೂ 2 ಪ್ರಕಾರದ ಜನ ಬಂದಿರ್ತಾರ. ಒಂದ್ ಬರ್ತಾರ ಇಂಟ್ರೆಸ್ಟೆಡ್ ಪರ್ಸನ್ ಅಂತ. ಇಂಟ್ರೆಸ್ಟೆಡ್ ಪರ್ಸನ್ ಅಂದ್ರೆ ಆಸಕ್ತಿದಾಯಕ ವ್ಯಕ್ತಿಗಳು, ಬಹಳ ಆಸಕ್ತಿ ಇರುತ್ತೆ, ಆದ್ರೆ ಯಾವಾಗ ಆಕ್ಷನ್ ತಗೊಳೋದ್ ಬರುತ್ತೆ ನೋಡ್ರಿ, ಕಮಿಟ್ಮೆಂಟ್ ಇರೋದಿಲ್ಲ ಅವ್ರು. ಸೊ ಹಾಗಾಗಿ ಸಕ್ಸಸ್ ಆಗೋರು ಯಾರು ಅಂದ್ರೆ ಕಮಿಟೆಡ್ ಇರೋರು. ಸೊ ಹಾಗಾಗಿ ನಿಮಗೂ ಒಂದು ಅವಕಾಶ ಬಂದಿದೆ, ಒಂದು ಹೆಜ್ಜೆ ನೀವಿಡ್ರಿ, ನಿಮ್ ಜೊತೆಗೆ ನಾವು 100 ಇಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಹ್ವಾನವನ್ನ ಮಾಡ್ತಾ, ಇದೀಗ ನಾನು ನನ್ನ ಫೀಸ್ ಅನ್ನ ಹೇಳ್ಬಹುದಾ, ಸ್ವಲ್ಪ ಹಿಂಗ್ ಮಾಡ್ರಿ, ಎಸ್ ಅಂತೇಳಿ. ಇಲ್ಲ ಬೇಡ ಅಂದ್ರೆ ನಾನು ಇಲ್ಲೇ ಕ್ವಿಟ್ ಮಾಡ್ತೀನಿ, ಯಾರಿಗಾದ್ರೂ ಬೇಕು ಅಂದ್ರೆ ಫೋನ್ ಮಾಡ್ರಿ, ಫೋನ್ ನೋಡೋದು ನಾವು ಮಾಹಿತಿಯನ್ನ ಕೊಡ್ತೀವಿ. ಇಲ್ಲ ಇಲ್ಲೇ ಒಂದ್ಸಲ ಪ್ರೆಸೆಂಟ್ ಮಾಡ್ರಿ ಮೇಡಮ್, ಒಂದ್ಸಲ ಕೇಳಕ್ ರೆಡಿ ಇದೀವಿ ಅಂದ್ರೆ ಎಸ್, ಎಲ್ಲಾರು ಕಾಣ್ತಾ ಇದ್ದೀರಿ, ನನ್ಗೆ ಇನ್ನೊಂದ್ಸಲ ತೋರ್ಸ್ರಿ. ಎಸ್ ಎಸ್, ಓಕೆ ಓಕೆ, ಥ್ಯಾಂಕ್ ಯು.